ಟೀಚರ್ ಮನೆಗೆ ಯಾರೋ 4 ಜನ ಹುಡುಗರು ಬಂದಿದಾರಂತೆ. ಅವ್ರನ್ನು ಕರ್ಕೊಂಡ್ ಬಂದಿದ್ರೆ ಬೆಟ್ಟ ತೋರಿಸ್ಬೋದಿತ್ತು. ನಾನು ತೋರ್ಸೋಣ ಅನ್ಕೊಂಡೆ, ಆದ್ರೆ ಮೇಜರ್ ತೋರ್ಸ್ಬೋದೇನೋ ಅಂತ ನಾನು ಸುಮ್ಮನಾದೆ. ಹಾಗಿದ್ರು ಮೇಜರ್ ನಮ್ಗೇನ್ ಪರಿಚಯ ಇಲ್ಲ. ಮನೆಗೆ ಹೋದ್ರೆ ಗನ್ನಿಟ್ಕೊಂಡು ಯಾವಾಗ್ಲೂ ಗುರಿ ಇಡ್ತಾನೆ ಇರ್ತಾರೆ. ಎಷ್ಟಾದ್ರೂ ಮಿಲಿಟರಿ ಬುದ್ಧಿ ಅಲ್ವಾ? ಅಲ್ಲಿ ಶತ್ರುಗಳು ಗುರಿ ಇಡ್ತಿದ್ರು, ಇಲ್ಲಿ ಪ್ರಾಣಿಗಳು ಗುರಿ ಇಡ್ತಾರೆ. ಸರಿ ಸರಿ, ಅದ್ ಏನ್ ಮಾಡ್ತೀರಾ ನಂಗಂತೂ ಗೊತ್ತಿಲ್ಲ. ಅವ್ರಿಗೆಲ್ಲ ಬೆಟ್ಟದ ಪರಿಚಯ ಮಾಡ್ಸೋದು ನಿನ್ ಕೆಲ್ಸ. ಇದು ನಿನ್ ಕೆಲ್ಸ ನನ್ ಕೆಲ್ಸ ಅಂತಲ್ಲ. ಊರ್ಗೆ ಯಾರೇ ಬಂದ್ರು ಬೆಟ್ಟ ತೋರ್ಸೋದು ನಮ್ ಕೆಲ್ಸ. ಇವತ್ತು ನಮ್ಮೂರ್ ಬೆಟ್ಟದ ಬಗ್ಗೆ ಪೇಪರ್ ಅಲ್ಲಿ ಬಂದಿದ್ಯಂತೆ, ಗೊತ್ತೇನ ರಾಜು? ನಿನ್ಕಿಂತ ಮುಂಚೆ ಪೇಪರ್ ನಮ್ಮನಿಗೆ ಬಂದೈತೆ. ನಿನ್ಕಿಂತ ಮೊದ್ಲು ನಾನೇ ಪೇಪರ್ ಓದಿದ್ದೀನಿ. ಪೇಪರ್ ಅಲ್ಲಿ ಏನೇನ್ ಬಂದಿದೆ ಅಂತ ಹೇಳು ನೋಡೋಣ ರಾಜು. ಬೆಟ್ಟದ ಮೇಲೆ ರೋಡ್ ಕಟ್ಸಿದ್ರೆ ಪ್ರವಾಸಿಗಳಿಗೆ ಒಳ್ಳೆ ತಾಣ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿಂತ್ ನೋಡಿದ್ರೆ 10 ಜಾಗ ಒಂದೇ ಸತಿ ನೋಡ್ಬೋದು. ಏನಾದ್ರೂ ಆಗ್ಲಿ, ನಮ್ಮೂರ್ ಬೆಟ್ಟಕ್ಕೆ ತೊಂದ್ರೆ ಆಗದೆ ಇದ್ರೆ ಸಾಕು. ಅದ್ ಸರಿ, ಯಾರೋ ಟೂರಿಸ್ಟ್ ಬಂದಂಗವ್ರೆ. ಹೌದಲ್ಲ ಬಂದ್ರು, ಯಾರಂತ ನೋಡ್ಕೊಂಡ್ ಬರೋಣ. ಯಾವೂರು? ತುಮಕೂರು. ಈ ಬೆಟ್ಟ ನೋಡಕ್ ಬಂದಿದ್ರಾ? ಹೌದು. ಈ ಬೆಟ್ಟದ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು? ಪೇಪರ್ ಬಂದಿತ್ತು, ನೋಡ್ದೆ. ಹೌದಾ? ಈ ಬೆಟ್ಟಲ್ಲಿ ಇನ್ನೂ ಏನೇನೋ ಇದೆ, ತೋರಿಸ್ತೀವಿ ಬನ್ನಿ. ಸ್ವಿಮ್ ಮಾಡ್ತಾ ಇದಾರೆ. ಹೌದು. ಬಾರ ನಾವು ಸ್ವಿಮ್ ಮಾಡೋಣ. ಇಷ್ಟಕ್ಕೆ ಅಲ್ಲ, ಈ ಕಡೆ ಬಂದ್ರು. ಯಾರೋ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಇಲ್ಲಿ ಆಳ ಇರೋದು ಅವ್ರಿಗೆ ಗೊತ್ತಿಲ್ಲ, ಮೊದ್ಲೇ ಹೇಳ್ಬಿಡ್ಬೇಕಂಡ್ರು. ಯಾವೂರು? ನಮ್ದು ಮೈಸೂರು. ಅದಕ್ಕೇನೀಗ? ಏನಿಲ್ಲ, ಇಲ್ಲಿ ಸ್ವಲ್ಪ ಆಳ ಜಾಸ್ತಿ ಇದೆ. ಈಜ್ ಬರತ್ತೋ ಇಲ್ವೋ ಅಂತ ಕೇಳಿದ್ವಿ. ಈಜ್ ಬಂದ್ರೆ ಇಲ್ಲಿ ಬನ್ನಿ, ಇಲ್ದೇ ಆಚೆ ಹೋಗಿ. ನಮಗೆ ಈಜಕ್ ಬರುತ್ತಾ ಅಂತ ಕೇಳ್ತೀರಾ? KRS ನೋಡಿದೀರಾ? ನೋಡಿಲ್ಲ. ಹೋಗ್ಲಿ, ಹೆಸರಾದ್ರೂ ಕೇಳಿದೀರಾ? ಕೇಳಿದೀವಿ. ನಾವು ಆ ತುದಿಯಿಂದ ಈ ತುದಿವರೆಗೂ ಈಜ್ಕೊಂಡ್ ಬಂದಿದೀವಿ. ಸರಿ, ಹಾಗಾದ್ರೆ ಈಜ್ಕೊಳ್ಳಿ, ಶುರು ಹಚ್ಕೊಳ್ಳಿ. ಬಾರ ಇನ್ನ ಡೆಪ್ತ್ ಹೋಗೋಣ. ಸರಿಪ, ನೀನೇ ಫಸ್ಟ್. ಯಾರಾದ್ರೂ ಬಂದ್ರು, ಸಚಿನ ಕಾಪಾಡು. ಬೇಗ ಎತ್ಕೊಂಡು ಜಲ್ದಿ ಕರ್ಕೊಂಡ್ಬರೋ. ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡು. ಕರ್ಕೊಂಡು ನಡೀರೋ. ದಾರಿ ಬಿಡಿರೋ. ಏನಾಯ್ತು ಏನು? ಹುಷಾರು. ಗಲೀಜು, ಹುಷಾರು. ಹುಷಾರ, ಕಾಲಿಕ್ಕೋ. ಬೇಗ ಹೋಗ್ಬೇಕು. ಬೇಗ ಬರೋ. ಗಟ್ಟಿಗೆ ಇಟ್ಕೊಳ್ಳೋ. ರಾಹುಲ್, ನಿಧಾನಕ್ಕೆ. ನೋಡು, ನಾ ಏನ್ ಹೇಳಿದ್ದೆ ನಿಮಗೆ? ಎಲ್ಲೇ ಹೋದ್ರು ದೂರ ನಿಂತ್ಕೊಂಡು ನೋಡ್ಬೇಕು ಅಂತ ತಾನೇ ನಾನು ನಿಮ್ಗೆ ಹೇಳಿದ್ದು. ಈ ತರ ನೀರಿಗೆ ಬಿದ್ದು ಬಂದಿದ್ದೀರಾ? ದಿಸ್ ಇಸ್ ಟೂ ಬ್ಯಾಡ್. ನಮ್ಮ ಹಳ್ಳಿ ಹುಡುಗರು ಬಂದು ಕಾಪಾಡದೆ ಹೋಗಿದ್ರೆ ನಿಮ್ ಗತಿ ಏನಾಗ್ತಿತ್ತು? ನಾವ್ ಅಷ್ಟೊತ್ತಿಗೆ ಹೋಗಿಲ್ಲ ಅಂದ್ರೆ ಅವ್ರು ನೀರ್ ಕುಡ್ದು ಕೆಸಲ್ ಸಿಕ್ ಮುಳುಗೋಗ್ತಿದ್ರು. ಸಾರಿ ಅಂಕಲ್, ನಮ್ಗೆ ಆಳ ಇರೋದು ಗೊತ್ತಾಗ್ಲಿಲ್ಲ. ಇವ್ರೇ ಬಂದು ನಮ್ಮನ್ ಕಾಪಾಡಿದ್ರು. ಹೌದೇನೋ? ಏನ್ರಪ್ಪ, ಇವನ್ ಹೇಳೋದ್ ನಿಜನಾ? ನೀವೆಲ್ಲ ಇವನ್ನ ಕಾಪಾಡಿದ್ರ? ಅಂಕಲ್, ಅದು
ನಾವ್ ಬೆಟ್ಟ ಹಾಕ್ಬೇಕಾದ್ರೆ ನಮ್ಮನ್ನ ನೋಡಿ ನಗ್ತಾ ಇದ್ರು, ಅದಕ್ಕೆ ನಿಮಗೆ ಅವಮಾನ ಆಗೋಯ್ತಾ? ಅದಕ್ಕೆ ನೀವುಗಳು ಇವನ್ನ ನೀರಿಗೆ ತಳ್ಳಿಬಿಡದ? ಸರಿ ಸರಿ, ಇನ್ಮೇಲೆ ಈ ರೀತಿ ಎಲ್ಲ ಮಾಡಬಾರ್ದು. ಓಕೆ, ಸರಿ ಅಂಕಲ್. ನೋಡ್ರಪ್ಪ, ನೀವು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಶಿಕ್ಷೆ ಏನ್ ಗೊತ್ತಾ? ಈ ನೀವಿಬ್ರು ಫ್ರೆಂಡ್ಸ್ ಆಗೋದು, ಅದೇ ಶಿಕ್ಷೆ. ಸಿಟಿಯಿಂದ ಬಂದಿರೋ ಹುಡುಗರಿಗೆ ನಮ್ಮ ಹಳ್ಳಿ ಹುಡುಗರು ನೀವೆಲ್ಲ ಇಲ್ಲಿನ ವಿಶೇಷತೆನ ತೋರ್ಸ್ಕೊಡ್ಬೇಕು. ಸಿಟಿ ಹುಡುಗರು ನೀವೇನ್ ಮಾಡ್ಬೇಕು? ಹಳ್ಳಿಯವ್ರಿಗೆ ನೀವು ಕಲ್ತಿರೋ ವಿದ್ಯೆನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಇದರಿಂದ ಏನ್ ಬೆಳೆಯುತ್ತೆ ಹೇಳಿ? ಬೆಟ್ಟ ಹತ್ತಕ್ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಮಗ್ ಸುಸ್ತೇ ಆಗಲ್ಲ. ನಮ್ಗಿನ್ನು ಬೆಟ್ಟ ಮೇಲೆ ಹತ್ತೋಣ ಅನ್ಸುತ್ತೆ. ಹತ್ರ ಜಲ್ದಿ ಹತ್ರ. ಅದೇನ್ ಸಂತೋಷನೋ ಏನೋ, ನಮ್ಗಂತೂ ಇನ್ನೊಂದ್ಸತಿ ಏನಾದ್ರು ಹತ್ತುತ್ತೆ ಅಷ್ಟೇ. ಅಲ್ಲ, ನೀವು ವಾರ ಹತ್ತುತ್ತೀರೋ ಅಥವಾ ತಿಂಗಳಿಗೊಂದ್ಸತಿ ಹತ್ತುತ್ತೀರೋ? ವಾರನ ದಿನಕ್ಕೆ 2 ಸಲ ಹತ್ತುತ್ತೀವಿ. ಬಂದ್ರ ಬೇಗ ಬಂದ್ರ. ಬರ್ಬೇಕು. ಮತ್ತೆ ಇನ್ನು ಮೇಲೆ ಹೋಗೋಣ ಅಂದ್ರೆ ಎಷ್ಟು ದೂರ ಇದೆಯೋ? ಬಾ ಕರ್ಕೊಂಡು ಹೋಗ್ತೀನಿ. ಹೇಳ್ಕೊಳ್ಳೋಣ, ಹಂಗೆ ಹೇಳ್ಕೊಳ್ಳೋ. ಹೋಗಿ ಹೋಗಿ, ನೀನು ಹೇಳ್ಕೊಳ್ಳೋ. ನೀನು ಬನ್ನಿ. ಅವ್ನ್ ಕರ್ಕೊ. ಬೇಗ ಹತ್ರ. ಅಪ್ಪ ಎಷ್ಟೊಂದು ದೂರ ಇದೆ. ಸಾಕಾಗೋಗುತ್ತೆ. ನನ್ನ ಹೇಳಿಯೋ. ದೇವಸ್ಥಾನ ಕಾಣಿಸ್ತಿದ್ಯಾ? ಈ ಕಡೆ ನೋಡು. ಅಲ್ಲಿ ಹಂಗೆ. ಹೌದು. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಬೆಟ್ಟ ಎಲ್ಲ ಹೆಂಗ್ ಕಾಣ್ತಾ ಇದೆ. ಅಲ್ವಾ? ಅದಕ್ಕೆ ನಮ್ ಬೆಟ್ಟ ಅಂದ್ರೆ ತುಂಬಾ ಇಷ್ಟ. ಊಟ ಬೇಕಾದ್ರೂ ಬಿಡ್ತೀವಿ, ಆದ್ರೆ ಬೆಟ್ಟ ಹತ್ತದ್ ಮಾತ್ರ ಬಿಡಲ್ಲ. ಬನ್ನಿ ಬನ್ನಿ, ಇನ್ನು ಏನೇನೋ ತೋರಿಸ್ತೀವಿ. ಏನೇನೋ ಇದೆ. ಇಲ್ಲ ನೋಡೋದು. ಕುತ್ಕೊಳ್ಳೋಣ ಬಂದ್ರಲ್ಲ. ಇಲ್ಲೇ ಕೂತ್ಕೊಳ್ಳೋಣ ಸ್ವಲ್ಪ. ಕುತ್ಕೊಳ್ರ. ನಿಮ್ಗೆಲ್ಲ ನಮ್ ಬೆಟ್ಟದ ಕತೆ ಹೇಳ. ಹೇಳು ಹೇಳು. ಏಯ್, ನಾನ್ ಹೇಳ್ತೀನಿ, ಕುತ್ಕೊಳ. ಸರಿ ಹೇಳು. ಈ ಬೆಟ್ಟದ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಕತೆ ಹೇಳ್ತಾರೆ ಗೊತ್ತಾ? ರಾಮಾಯಣ ಮಹಾಭಾರತಕ್ಕೂ ನಮ್ಮ ಈ ಊರ್ ಬೆಟ್ಟಕ್ಕೂ ಒಂದೊಂದ್ ಸಂಬಂಧ ಇದೆ ಗೊತ್ತಾ? ಹೌದಾ? ಹೌದು. ಟೈಮ್ ಆಯ್ತು. ನಿಮ್ಮೂರಲ್ಲಿ ಯಾವ ಜಾಗ ಇಷ್ಟ ಅಂತ ಬರೆಯೋದಕ್ಕೆ ಇಷ್ಟೊತ್ತು ಬೇಕಾ ನಿಮ್ಗೆ? ತಗೊಳ್ಳಿ ಸರ್. ನಾನ್ ನಮ್ ಬೆಟ್ಟದ ಬಗ್ಗೆ
ಬಂದೆ, ನೀನು? ನಮ್ಮೂರಿನ ಬೆಟ್ಟ ನಮಗೆ ತುಂಬಾ ಇಷ್ಟ. ನೀನೇನ್ ಬರ್ತೀಯೋ? ನಾನು ಅದನ್ನ ನಾನು ಅದ್ರ ಬಗ್ಗೆ ಬಂದೆ. ನಮ್ಮೂರಿನ ಬೆಟ್ಟದಲ್ಲಿ ಗುಡಿ ಇದೆ. ನಮ್ಮೂರಿನ ಬೆಟ್ಟದಲ್ಲಿ ನಾವು ದಿನ ಆಟ ಆಡುತ್ತೇವೆ. ಅದ್ ಸರಿ, ಏನ್ ಆಶ್ಚರ್ಯ, ನೀವೆಲ್ಲರೂ ಬೆಟ್ಟದ ಬಗ್ಗೆನೆ ಬರ್ದಿದ್ದೀರಲ್ಲ. ನಮ್ಮೂರಿನ ಬೆಟ್ಟದಲ್ಲಿ ಅಂಥದ್ ಏನೇನಿದೆ? ನಮ್ಮೂರ ಬೆಟ್ಟ ನಮಗೆ ತುಂಬಾ ಇಷ್ಟ, ಏಕೆಂದರೆ ತನ್ನ ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿಗಳ ಮನ ಸೆಳೆಯುತ್ತದೆ. ನಮ್ಮೂರ ಬೆಟ್ಟ ನಮಗೆ ತುಂಬಾ ಇಷ್ಟ, ಏಕೆಂದರೆ ಅಲ್ಲಿ ಅನೇಕ ಅಮೂಲ್ಯವಾದ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು ಇವೆ. ಬೆಟ್ಟದ ನೀರಿನ ಸೆಳೆಗಳು ಹಾಗೂ ಬೆಟ್ಟದಿಂದ ಬೀಸುವ ಗಾಳಿ ಹಿತಕರ ಹವೆಯನ್ನು ಉಂಟು ಮಾಡುತ್ತವೆ. ನಮ್ಮೂರ ಬೆಟ್ಟ ನಮಗೆ ತುಂಬಾ ಇಷ್ಟ, ಏಕೆಂದರೆ ನಮ್ಮ ಬೆಟ್ಟದಲ್ಲಿರುವ ದೇವರ ಗುಡಿ, ಕೊಳ, ಪುರಾಣ ಹಾಗೂ ಇತಿಹಾಸದ ಕತೆ ಹೊಂದಿವೆ. ನಿಮ್ ಊರಿನ ಬೆಟ್ಟದ ಬಗ್ಗೆ ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ್ಲಿಂದಾನು ಕೇಳ್ತಾ ಇದ್ದೀನಿ. ನಾನು ಆ ಬೆಟ್ಟನ ಬಹಳ ಹತ್ತಿರದಿಂದ ನೋಡಿನಿ. ಅಲ್ಲಿನ ವಾತಾವರಣ, ಪರಿಸರ ನನಗೆ ಬಹಳ ಇಷ್ಟ ಆಯ್ತು. ನಿಮ್ ಊರಿನ ಈ ಬೆಟ್ಟನ ಇಷ್ಟೊಂದು ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಈ ಬೆಟ್ಟದ ಬಗ್ಗೆ ಬರೆದಿರೋ ಒಂದೊಂದು ಪದಗಳು ತುಂಬಾ ಕುತೂಹಲವಾಗಿವೆ. ಆ ಬೆಟ್ಟ ನಮ್ಮ ಪರಿಸರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದೆ. ಅಲ್ಲಿನ ಮರ, ಗಿಡ, ಬಳ್ಳಿ, ಪಕ್ಷಿ, ಕೊಳ, ಪ್ರಾಣಿ ಎಲ್ಲವೂ ನೋಡೋರ ಕಣ್ಣಿಗೆ, ಮನಸ್ಸಿಗೆ ಸಂತೋಷನುಂಟು ಮಾಡುತ್ತವೆ. ಅಂಥ ಬೆಟ್ಟನ ನೀವು ಇಷ್ಟೊಂದು ಇಷ್ಟಪಟ್ಟು ಪ್ರೀತಿಸ್ತಾ ಇರೋದು ನನಗೆ ಸಂತೋಷನುಂಟು ಮಾಡ್ತಾ ಇದೆ. ನಿಮ್ಮ ಊರಿನ ಬೆಟ್ಟದ ಬಗ್ಗೆ ಇರೋ ಪ್ರೀತಿ ನಿಮ್ಮ ಊರಿನ ಪರಿಸರದ ಬಗ್ಗೆಯೂ ಯಾವಾಗ್ಲೂ ಇರಬೇಕು. ನೀವು ಅದನ್ನ ಕಾಪಾಡ್ಬೇಕು. ಕಾಪಾಡ್ತೀರಾ? ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಕುಮಾರ್, ಮೇಡಮ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್? ಏನೋ ಬರ್ಲಿಕ್ಕೆ ಹೇಳಿದ್ರಂತೆ? ಹೌದು. ಈ ವಿಷಯ ನಿಮ್ಗೆ ಹೇಳಲೇಬೇಕು. ಸೊ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದು. ಅದು ನೀವು ಬಂದಿದ್ದ ಸ್ವಲ್ಪ ದಿನದಲ್ಲೇ ನಮ್ಮ ಸ್ಟಾಫ್ಗೆ, ನಮ್ಮ ಸ್ಕೂಲ್ಗೆ, ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆದ್ರಿ. ಆದ್ರೆ ಇಷ್ಟು ಬೇಗ ನಮ್ಮ ಶಾಲೆಯಿಂದ ನಿಮ್ಮನ್ನ ಕಳ್ಕೊತೀವಿ ಅನ್ಕೊಂಡಿರ್ಲಿಲ್ಲ. ಯಾಕೆ ಈಗ ಹೇಳ್ತಿದ್ದೀನಿ ಅಂದ್ರೆ, ಈಗ ಅಂತ ಸಮಯ ಬಂದಿದೆ. ಅಂದ್ರೆ ಈ ಶಾಲೆಯಿಂದ ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ. ಅದಕ್ಕೆ ನೀವೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ವಿದ್ಯೆ ಹೇಳ್ಕೊಡೋದಕ್ಕೆ ಯಾವ ಶಾಲೆ ಅದ್ರೇನಂತೆ? ಇಲ್ಲ ಆನಂದ್ ಅವ್ರೆ, ನಮ್ ಕಮಿಟಿ ಮೂಲಕ, ನಮ್ ಸ್ಟೂಡೆಂಟ್ಸ್ ಮೂಲಕ, ಅವ್ರ ಪೇರೆಂಟ್ಸ್ ಮೂಲಕ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಷರ್ ಹಾಕಿ ನಿಮ್ಮನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಲ್ಲಿಗೂ ಆಗ್ಲಿಲ್ಲ ಅಂದ್ರೆ ವಿ ಆರ್ ಹೆಲ್ಪ್ಲೆಸ್. ಇರ್ಲಿ ಬಿಡಿ ಮೇಡಮ್, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಗವರ್ಮೆಂಟ್ ಎಂಪ್ಲಾಯಿ ಆದವ್ರಿಗೆ ಇವೆಲ್ಲ ಮಾಮೂಲಿ ಅಲ್ವಾ? ಇವತ್ತಿಲ್ಲಿ, ನಾಳೆ ಬೇರೆ ಎಲ್ಲೋ, ಎಲ್ಲಿದ್ರೇನು ಹೋಗ್ಲಿ ಬಿಡಿ. ಆದ್ರೆ ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸನ ಇಟ್ಟಿದ್ದೀರಲ್ಲ, ನಾನು ತುಂಬಾ ಚಿರಋಣಿ. ತುಂಬಾ ಥ್ಯಾಂಕ್ಸ್. ನಾನು ಯಾವತ್ತಿದ್ರು ನಿಮ್ಮನ್ನ ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಆದ್ರೆ ನಿಮ್ಮಂತ ಟೀಚರ್ ಹೋಗ್ತಾ ಇರೋದು ನಮಗ್ ಬಹಳ ಬೇಸರ ಆಗ್ತಿದೆ. ಏನ್ ಮಾಡಕ್ಕಾಗುತ್ತೆ? ಇಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಈ ರಾಜಕಾರಣಿಗಳು ಯಾರನ್ನ ಬೇಕಾದ್ರೂ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವರ್ಗಾವಣೆ ಮಾಡ್ಬಿಡ್ತಾರೆ. ಇದೊಂದು ರಾಜಕೀಯ ಅಲ್ವೇನ್ರಿ? ಹೌದು ಮೇಡಮ್, ತುಂಬಾ ಬೇಜಾರಾಗತ್ತೆ. ಈ ರಾಜಕೀಯ ಅನ್ನೋದು ಎಲ್ಲ ಕಡೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಏನೇ ಆಗ್ಲಿ, ಬಹಳ ಒಳ್ಳೆ ತಂದಿಂದ ಕೆಲಸ ಮಾಡ್ತಾ ಇದ್ರು ಇದುವರೆಗೂ. ಒಳ್ಳೆ ಸಹೋದ್ಯೋಗಿನ ಕಳ್ಕೊತಾ ಇದೀವಿ ಅನ್ನೋ ಆ ಫೀಲಿಂಗ್ಸ್ ನಮ್ಗಿದೆ. ಎಸ್, ಇಟ್ಸ್ ಫ್ಯಾಕ್ಟ್. ಮೇಡಮ್, ಇಷ್ಟ ದಿನ ನೀವು ನನಗೆ ಎಲ್ಲಾ ರೀತಿಯ ಸಹಕಾರಗಳನ್ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲಿ ಬಂದವ್ರು ಯಾರು ಇಷ್ಟು ಬೇಗ ಟ್ರಾನ್ಸ್ಫರ್ ಆಗಿರ್ಲಿಲ್ಲ. ಎಲ್ಲ ರಾಜಕಾರಣಿಗಳು ಕೈಬೇಡ, ತಮ್ಗೆ ಯಾರು ಇಷ್ಟನೋ ಅವ್ರನ್ನ ತಂದು ಕುರ್ಚಿ ಮೇಲೆ ಕೂಸ್ಕೋತಾರ ಅಷ್ಟೇ. ಈ
ಇರ್ಲಿ ಬಿಡಿ ಕುಮಾರ್. ಪಾಪ ನಮ್ಮ ಆನಂದ್ ಮಾಸ್ಟರ್ ಕ್ಲಾಸ್ ಅಂದ್ರೆ ಒಂದ್ ಹುಡ್ರು ತಕ್ಷಣ ತಿದ್ದಿಲ್ಲ. ಇದೆಲ್ಲ ಏನೂ ಮಾಡಕ್ಕಾಗಲ್ಲ ಬಿಡಿ. ಆನಂದ್ ಮಾಸ್ಟರ್ ಬರೋರ್ಗು ನಾವು ಯಾವ ಶಾಲೆಗೆ ಹೋಗೋದು ಬೇಡ. ಓಕೆ, ವರ್ಗಾವಣೆ ಲಕ್ಷ್ಮಿ ಸುಧಾ ನಾವೆಲ್ಲರೂ ನೀವು ಅಷ್ಟೇ ಯಾರು ಶಾಲೆಗೆ ಹೋಗ್ಬೇಡಿ ಮೇಷ್ಟ್ರು ಬರೋವರ್ಗು. ಏ ರಾಮು, ನೀವು ಅಷ್ಟೇ ಕಣ್ರೋ, ಮೇಷ್ಟ್ರು ಬರೋವರ್ಗು ನಾವ್ ಯಾರು ಶಾಲೆಗೆ ಹೋಗೋದು ಬೇಡ. ಗೊತ್ತಾಯ್ತು ಬಿಡು, ನೀವು ಹೋಗ್ಬೇಡಿ. ಗೊತ್ತಾಯ್ತಾ? ಏ ಅಮೃತ, ನೀವು ಅಷ್ಟೇ ಶಾಲೆಗೆ ಹೋಗ್ಬೇಡಿ. ಮೇಷ್ಟ್ರು ಬರೋವರ್ಗು ಯಾರು ಶಾಲೆಗೆ ಹೋಗೋದು ಬೇಡ. ಆಯ್ತಾ? ನಾವು ಯಾರು ಶಾಲೆಗೆ ಹೋಗ್ಬಾರ್ದು. ವರ್ಗಾವಣೆ ರದ್ದಾಗದೇ ಇದ್ರೆ ನಾವೆಲ್ಲರೂ ಉಪವಾಸ ಸತ್ಯಾಗ್ರಹ ಮಾಡೋಣ. ಇದು ಅನ್ಯಾಯ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಬೇರೆ ಮೇಷ್ಟ್ರೆಲ್ಲ ಎಷ್ಟೋ ವರ್ಷದಿಂದ ಇಲ್ಲೇ ಇದ್ದಾರೆ. ನಮ್ಮ ಮಾಸ್ಟರ್ ಮಾತ್ರ ಏನಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು? ಹಠ ಮಾಡ್ಬೇಡಿ, ಹೋಗಿ ಎಲ್ರು. ಮಾಸ್ಟರ್ ಇಲ್ಲದೆ ನಾವು ಕ್ಲಾಸಿಗೆ ಹೋಗಲ್ಲ. ಹೋಗಲ್ಲ. ನಮ್ಮ ಮಾಸ್ಟರ್ ಇರಲೇಬೇಕು. ಅನ್ಯಾಯ. ಏನಿದೆಲ್ಲ? ಯಾಕೆಲ್ಲ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ? ಅದೇ ಮೇಷ್ಟ್ರೆ, ಇವರೆಲ್ಲ ನಿಮ್ಗೆ ಟ್ರಾನ್ಸ್ಫರ್ ಆಗಿರೋ ವಿಷಯ ತಿಳ್ಕೊಂಡು ಅದ್ ರದ್ದಾಗ್ಲಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಗಲಾಟೆ ಮಾಡ್ತಾ ಇಲ್ಲ, ಸತ್ಯಾಗ್ರಹ ಮಾಡ್ತೀವಿ. ಅಹಿಂಸೆಯಿಂದ ಹೋರಾಟ ಮಾಡ್ತೀವಿ. ಉಪವಾಸ ಮಾಡ್ತೀವಿ. ಬೇಕೇ ಬೇಕು. ಮಕ್ಕಳೇ, ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ. ಮೊದಲು ಎಲ್ಲರೂ ಕ್ಲಾಸ್ ರೂಮ್ಗೆ ಹೋಗಿ. ನಾವು ಕಾಪಾಡ್ತಾ ಇಲ್ಲ. ನೀವು ಇಲ್ಲೇ ಇರ್ಬೇಕು. ನೀವೆಲ್ಲೂ ಹೋಗಲ್ಲ. ನೋಡಿ ಮಕ್ಕಳ, ನೀವೆಲ್ಲ ನನ್ನ ವಿದ್ಯಾರ್ಥಿಗಳಾಗಿ ಈ ತರ ಎಲ್ಲ ಗಲಾಟೆ ಮಾಡಬಾರ್ದು. ನಮ್ಮ ಆನಂದ್ ಮಾಸ್ಟರ್ ಶಾಲೆಗೆ ಬರೋವರೆಗೂ ನಾವು ಶಾಲೆಗೆ ಹೋಗಲ್ಲ. ನೋಡಿ ಮಕ್ಕಳ, ನಿಮ್ಗೆ ಆನಂದ್ ಮೇಷ್ಟ್ರ ಅಂದ್ರೆ ಹೇಗೆ ಇಷ್ಟನೋ ನಮಗೂ ಅವ್ರ ಮೇಲೆ ಗೌರವ ಇದೆ. ಅವ್ರು ಇನ್ನೂ ಸ್ವಲ್ಪ ವರ್ಷ ನಮ್ ಜೊತೆಲಿ ಇರ್ಬೇಕು ಅಂತ ಸಂಬಂಧಪಟ್ಟವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದೀವಿ. ಇವ್ರಿಗೋಸ್ಕರ ನೀವೆಲ್ಲ ಸತ್ಯಾಗ್ರಹ ಮಾಡ್ತಿದ್ದೀರಾ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಅವ್ರ ಒಪ್ಪಿಗೆ ತಗೊಂಡು ಇವ್ರನ್ನಿಲ್ಲೇ ಇಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೀವಿ. ಆದ್ರೆ ಮೇಡಮ್ ಹೇಳ್ದಾಗೆ ಕೇಳ್ಬೇಕು ಅಂದ್ರೆ ನೀವೆಲ್ಲ ಮೊದಲು ಕ್ಲಾಸ್ ರೂಮ್ ಒಳಗಡೆ ಹೋಗ್ಬೇಕು. ಆಯ್ತು ಮಾಸ್ಟರ್, ನೀವು ಏನ್ ಮಾಡ್ಕೊಳ್ಳಿ ಮಾಸ್ಟರ್. ಅಂದ್ರೆ ಹೋಗಿ 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 ಹೋಗಿ. ಏನ್ರೋ ನೀವು ಮಾತ್ರ ಬಂದಿದ್ದೀರಾ? ನಿಮ್ ತಂದೆ ತಾಯಿಗಳು ಯಾಕೋ ಬರ್ಲಿಲ್ಲ? ಅವ್ರಿಗೇನು ಅಂತ ಕೆಲಸ ನಿಮ್ಮನ್ನ ಮಾತ್ರ ಕಳಿಸ್ಕೊಟ್ಟಿದ್ದಾರೆ? ಅಡ್ಡಿಗೆ ಹುಷಾರಿರ್ಲಿಲ್ವಲ್ಲ ಅಂಕಲ್, ಅದಕ್ಕೆ ಅಜ್ಜಿನ್ ನೋಡ್ಕೊಳಕ್ಕೆ ಬೇರೆ ಯಾರು ಇಲ್ವಲ್ಲ, ಅದಕ್ಕೆ ನಮ್ಮಿಬ್ರು ಮಾತ್ರ ಅತ್ತೆ ಜೊತೆಲಿ ಕಳ್ಸಿದಾರೆ. ಅಯ್ಯೋ ಅಣ್ಣ, ಇವ್ರಿಗೆ ಯಾರಿಗೂ ಬರಕ್ ಇಷ್ಟನೇ ಇರ್ಲಿಲ್ಲ. ಆ ಊರಲ್ಲಿ ಅಂತದ್ ಏನಿದೆ ಅಂತ ಕೇಳ್ತಿದ್ರು. ದಾರಿ ಉದ್ದಕ್ಕೂ ಬರಲ್ಲ ಅಂತಾನೆ ಹೇಳ್ತಿದ್ರು. ಹೌದಾ? ಇನ್ನೇನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳ್ತಿದ್ದಾರೆ, ರಿಟೈರ್ಡ್ ಆದ್ಮೇಲೆ ಅಂಕಲ್ಗೆ ಬೇರೆ ಯಾವ ಜಾಗನೂ ಸಿಗ್ಲಿಲ್ವಾ, ಆ ಹಳ್ಳಿಲೇ ಬದುಕ್ಬೇಕಾ ಅಂತ ಕೇಳ್ತಿದ್ರು. ಏನ್ರೋ ಈ ಊರ್ ಬಗ್ಗೆ ಅಷ್ಟು ಕೆಟ್ಟದಾಗಿ ತಿಳ್ಕೊಂಡಿದ್ದೀರಾ? ಈ ಅಂಕಲ್ ಎಲ್ಲಾ ಊರ್ನು ಬಿಟ್ಟು ಈ ಊರ್ನ ಯಾವ್ದಕ್ ಸೆಲೆಕ್ಟ್ ಮಾಡ್ಕೊಂಡಿದಾರ ಗೊತ್ತಾ? ನೀವ್ ಒಂದೆರಡು ದಿನ ಈ ಊರಿನ ಗುಡ್ಡ ಬೆಟ್ಟ ಎಲ್ಲಾನು ಸುತ್ತಾಡ್ಕೊಂಡ್ ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. 2 ದಿನ ಆದ್ಮೇಲೆ ನಾವು ಚಿಕ್ಕಮ್ಮನ್ ಮನೆಗೆ ಹೋಗಿ ಬಾಬಾ ಬುಡಂಗಿರಿ, ಕೆಮ್ಮನ್ ಗುಂಡಿ ಎಲ್ಲ ನೋಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಮೈಸೂರು ಅಂತ ಸಿಟಿಲ್ ಬೆಳೆದಿರೋ ಹುಡುಗರಿಗೆ ಅಲ್ಲಿರೋ ಬೃಂದಾವನ್ ಗಾರ್ಡನ್, ಅರಮನೆ, ಮೈಸೂರ್ ಪ್ಯಾಲೇಸ್ ಎಲ್ಲ ನೋಡಿರೋರ್ಗೆ ಇಲ್ಲಿ ಹೋಗಿ ಅಂದ್ರೆ ಹೇಗಾಗುತ್ತೆ? ನೋಡಮ್ಮ, 2 ದಿನ ಇರ್ತೀವಿ ಅಂತ ಹೇಳಿದೀವಿ, ಅಲ್ಲಿವರೆಗೂ ಸುಮ್ನೆ ಇರ್ತೀವಿ, ಆಮೇಲೆ ನಾವ್ ಸುಮ್ನೆ ಇರಲ್ಲ ಅಲ್ವೇನ್ರೋ? ಹೌದು. ಇಲ್ಲೇನಾದ್ರೂ 2 ದಿನಕ್ಕಿಂತ ಜಾಸ್ತಿ ಇದ್ರೆ ತಲೆ ಕೆಟ್ಟ ಗೊಬ್ಬರ ಹಿಡಿಯತ್ತಷ್ಟೇ. ಹುಡುಗರಿಗೆ ಬೇಜಾರಾಗಿದೆ, ಬೆಟ್ಟಕ್ಕಾದ್ರೂ ಕರ್ಕೊಂಡು ಹೋಗ್ರಿ. ತಡಿ, ನಾಳೆ ಹೇಗೋ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಹುಡುಗರನ್ನು ಕರ್ಕೊಂಡು ಹೋಗಿ ಬೆಟ್ಟ ಗಿಟ್ಟನೆಲ್ಲ ತೋರಿಸ್ಕೊಂಡು ಬರ್ತೀನಿ. ಹೌದಾ?
ಅಂಕಲ್ಗೆ ಟ್ರೆಕ್ಕಿಂಗ್ ಬೇರೆ ಬರುತ್ತಾ? ಏನಂದ್ರಿ ಅಂಕಲ್ಗೆ ಟ್ರೆಕ್ಕಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ಈ ಮಿಲಿಟರಿಲಿದ್ದ ಮೇಜರ್ ಮರಿಯಪ್ಪನಿಗೆ ಟ್ರೆಕ್ಕಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ನಾಳೆ ಕರ್ಕೊಂಡು ಹೋಗ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ವಿಷಯ, ನಾನು ಹೇಳೋವರೆಗೂ ನೀವ್ಯಾರು ಎಲ್ಲಿಗೂ ಹೋಗಬಾರ್ದು. ಓಕೆ? ಮೇಲಿಂದ ನಿಂತ್ಕೊಂಡು ನೋಡಕ್ಕೆ ಎಷ್ಟು ಸುಂದರವಾಗಿದೆ ಅಲ್ಲ? ಎಷ್ಟು ಚೆನ್ನಾಗಿದೆ. ಹುಷಾರಾಗಿ ನೋಡ್ಕೊಂಬ. ಬೇಗ ಬಾ. ಈ ಕಡೆ ಬಾ. ಹೌದಾ? ಇನ್ನು ಮೇಲೆ ಹೋಗ್ಬೇಕಲ್ಲ ನಾವು? ಸ್ವಲ್ಪ ಆ ಕಡೆ. ಸರಿ, ಬೇಗ ಬಾರೆ. ಬನ್ನಿ ಬನ್ನಿ. ಏನು? ಆ ಜಾಗ ನೋಡಿ. ಬನ್ನಿ ಬೇಗ. ಎಷ್ಟು ಚೆನ್ನಾಗಿದೆ. ಇದು ಮುಂದೆ ಹೋಗೋಣ. ಸರಿ ಸರಿ ನೋಡಿ. ಬನ್ನಿ ಬನ್ನಿ. ಹುಷಾರಾಗಿ ಬಾರೋ ಮೆಲ್ಲಕ್ಕೆ. ಹುಷಾರಾಗಿ ಬಾರೆ. ಅವರೆಲ್ಲ ಎಷ್ಟು ಮುದ್ದಾಗಿದ್ದಾರೆ. ಜಾರುತ್ತೆ. ಸರಿ ಪೂಜಾರಿ, ಸರಿಯಾಗಿ ಕೇಳಿಸ್ಕೊಳ್ರೋ. ಆಯ್ತು. ಸರಿ ಬಾ. ಹುಷಾರು. ಹುಷಾರಾಗಿ ಬಾರೆ. ನಡೀರೋ. ಬೇಗ ಬಂದ್ರು. ಏನೋ ಇಷ್ಟು ಬೇಗ ಬಾ. ಹುಷಾರಿ. ನಡಿಯೋ. ರಾಮ ರಾಮ, ಎಷ್ಟು ಆಯಾಸ ಆಯ್ತಪ್ಪ. ಏನ್ ಮಕ್ಳ ಆಟ ಆಡ್ತಾ ಇದ್ದೀರಾ? ಹುಷಾರು, ಒಂದೇ ಜಾರತ್ತೆ, ಗೊತ್ತಾಯ್ತಾ? ಏಯ್, ಏನಯ್ಯ ಬರೀತಿದೀಯಾ? ಚಿತ್ರ ಬರೀತಾ ಇದ್ದೀನಿ. ಚಿತ್ರ? ಯಾವ ಚಿತ್ರ? ಇಲ್ಲಿ ಯಾಕೆ ಬರೀತಿದೀಯಾ? ಚಿತ್ರ ನೋಡಿ ಲೋಡಾಡೋ ಜನ ನಮ್ಮ ಯಜಮಾನ್ ಅಂಗಡಿಯಲ್ಲಿ ಸೀರೆ ತಗೊಳ್ಳಿ ಅಂತ. ಶಿವ, ಏನಯ್ಯ ಈ ಕೆಟ್ಟ ಚಿತ್ರ ಬರೆದು ಇಲ್ಲಿ ಓಡಾಡೋ ಜನರ ಬುದ್ಧಿ ಕೆಡಿಸ್ತಾ ಇದೀಯಾ? ಇದನ್ನೆಲ್ಲ ಬರೀ ಕುಡ್ದು. ಏಯ್, ನಿನಗೇನಯ್ಯ ಹೇಳ್ತಾ ಇರೋದು? ಯಾಕೆ ಚಿತ್ರ ಬಿಡಿಸ್ತಿದೀಯಾ? ಯಜಮಾನ್ರು ಬರೀ ಅಂದಿದ್ದಾರೆ, ಅದಕ್ಕೆ ಬರಿತಾ ಇದ್ದೀನಿ. ಯಜಮಾನ್ರು ಹೇಳದ್ರಂತೆ. ಯಾವ ಯಜಮಾನು? ಅಲ್ಸಯ್ಯ ಮೊದ್ಲು. ಅಳ್ಸಕ್ಕಾಗಲ್ಲ, ಬರ್ದೇ ಬರ್ತೀನಿ. ಏಯ್, ನನ್ನ ಮಾತು ಕೇಳಲ್ವಾ ನೀನು? ತಡಿ, ನಿಂಗ್ ಮಾಡ್ತೀನಿ. ಏ ಶಶಾಂಕ, ಸಚಿನ, ಕೃಷ್ಣ ಎಲ್ಲ ಬಂದ್ರಪ್ಪ. ಮಕ್ಳೇ ಬನ್ನಿ, ನೋಡಿ ಚಿತ್ರ ಬಿಡಿಸಿ ಬೆಟ್ಟನೆಲ್ಲ ಹಾಳು ಮಾಡ್ತಿದ್ದಾನೆ. ಬನ್ನಿ, ನೋಡ್ ಬನ್ನಿ. ಬೆಟ್ಟ ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಬನ್ನಿ ಮಕ್ಳ, ಬನ್ನಿ. ಏನ್ ಮಾಡ್ತಿದ್ದಾನೆ ಅಂತ ನೋಡಿ. ಬೆಟ್ಟದ ಮೇಲೆ ಕೆಟ್ಟ ಚಿತ್ರ ಬಿಡಿಸಿ ಬೆಟ್ಟನೆಲ್ಲ ಹಾಳು ಮಾಡ್ತಿದ್ದಾನೆ. ಓಯ್, ಬೆಟ್ಟದ ಮೇಲೆ ಚಿತ್ರ ಬಿಡಿಸ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಏಯ್ ಹೋಗ್ರಲ್ಲ, ನೀವ್ಯಾರ ಕೇಳೋಕೆ? ನಾ ಬರ್ದೇ ಬರಿತೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಮಾಡ್ತೀರೋ?
ಹಾಕಿ ನೋಡು ಬನ್ನಿ ಬನ್ನಿ ಮಕ್ಕಳೆಲ್ಲ ಹೋಗ್ತಿರಂಗ್ ಕಾಣ್ತಾ ಇದ್ದಾರೆ. ಹುಡುಗ್ರ ಏನ್ ಬೆಟ್ಟ ಸುತ್ತಕ್ ಬಂದಿದ್ರೇನ್ರು? ಬಂದ್ರಿ ಇಲ್ಲಿ ಕರೆದ್ರ ಅಜ್ಜ? ಹೌದು ಹೌದು. ಏನು ನೀವೆಲ್ಲ ಈ ಬೆಟ್ಟ ನೋಡಕ್ ಬಂದಿದ್ದೀರಾ? ನೋಡಿ ನೋಡಿ, ನಿಮ್ ವಯಸ್ಸಲ್ಲಿ ಈ ಬೆಟ್ಟನ 10 ಸರಿಯಾಗಿ ತಿಳಿತಿದ್ದೆ. ಅದ್ ಸರಿ, ಇನ್ಯಾವ ನಮ್ಮ ಹಳ್ಳಿ ಹುಡುಗರು ಇದ್ದಂಗಿಲ್ಲ, ಪಟ್ಟಣದಿಂದ ಬಂದವ್ರೇನು? ತೋರ್ಸಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಬಂದವ್ರಿಗೆಲ್ಲ ಈ ಬೆಟ್ಟನ ತೋರ್ಸ್ಕೊಂಡ್ ಬರ್ತಿದ್ದೆ. ಬಂದವ್ರಿಗೆಲ್ಲ ಇದು ಕೋಟೆ ಕಾರ್ನರ್ ಅಂತ, ನವಿಲ್ ರಾಕು, ರಾಬಿಟ್ ರ್ಯಾಲಿ ಅಂತ ಹೆಸರುಗಳನ್ನೆಲ್ಲ ಹೇಳ್ತಾ ಇದ್ದೆ. ಈಗ ಆ ಹೆಸರು ಇಲ್ಲ, ಆ ಪ್ರಾಣಿಗಳು ಇಲ್ಲ. ಹೋಗಿ ಸುತ್ತಾಡ್ಕೊಂಡು ತೋರ್ಸ್ಕೊಂಡ್ ಬನ್ನಿ. ಆದ್ರೆ ಮಕ್ಕಳ, ನಿಮ್ಗೊಂದು ಹುಷಾರು, ಅಲ್ಲೊಂದು ಬ್ರಹ್ಮರಾಕ್ಷಸ ಬಂದು ಗನಿ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ಮಾತ್ರ ಯಾರು ಹೋಗ್ಬಾರ್ದು ಮಕ್ಕಳ. ಇಲ್ಲ ತಾತ, ಕರ್ಕೊಂಡು ಹೋಗಲ್ಲ. ಯಾಕೆ ಆ ಗುಹೆಗೆ ಹೋಗ್ಬಾರ್ದು? ಅದು ಆ ಗುಹೆಯಲ್ಲಿ ಬ್ರಹ್ಮರಾಕ್ಷಸ ಸೇರ್ಕೊಂಡಾನೆ. ಬ್ರಹ್ಮರಾಕ್ಷಸ ಅಂದ್ರೆ? ಒಂದಾನದ ಕಾಲದಲ್ಲಿ ಒಬ್ಬ ಮಹಾಪಂಡಿತ ಇದ್ದ. ಅವನು ಬೆಟ್ಟಕ್ಕೆ ಬಂದವ್ರಿಗೆಲ್ಲ ಜೈ ಆಶ್ರಮ ಗಾಮಚ ಅಂತ ಹೇಳ್ತಿದ್ದ. ಹಂಗಂದ್ರೇನಂತ ಕೇಳೋದು, ಏನಾರು ಹೇಳ್ತಿದ್ದೆ ನನ್ ಕಾಲ್ ಸೊಂದಿಲ್ ದೂರ್ಕೊಂಡು ಹೋಗಿ ಅಂತ ಹೇಳ್ತಿದ್ದ. ಪಾಪ ಎಲ್ರ ಕಡೆ ಬರೋದೇ ಬಿಟ್ಬಿಟ್ರು. ಆಗ ಒಬ್ಬ ಸ್ವಾಮಿಗಳು ಬಂದ್ರು. ಇವನು ಅವ್ರಿಗದೇ ಪ್ರಶ್ನೆ ಆಗ್ದ. ಏನಂತ ಪ್ರಶ್ನೆ? ಅದಕ್ಕೆ ಸ್ವಾಮಿಗಳು ತಕ್ಷಣ ಹೇಳಿದ್ದು, ಚೈತ್ರದಲ್ಲಿ ಚಿಗುರು, ಆಷಾಢದಲ್ಲಿ ಗಾಳಿ, ಶ್ರಾವಣದಲ್ಲಿ ಮಳೆ, ಮಾಘದಲ್ಲಿ ಚಳಿ. ಇಷ್ಟೇ ತಾನೇ ಹೇಳ್ತಾ ಇರೋದು. ಇಷ್ಟು ದಿನ ನೀನು ಪಂಡಿತ ಅನ್ನೋ ಅಹಂಕಾರದಿಂದ ನಿನ್ನ ಕಾಲು ಕೆಳಗಡೆ ತೂರೋ ಹಾಗೆ ಮಾಡಿದ್ದರಿಂದ ಬ್ರಹ್ಮರಾಕ್ಷಸನಾಗಿ ಕವಿ ಸೇರಿದ್ರು. ಆವತ್ತಿನಿಂದ ಅವನಲ್ಲಿದ್ದಾನೆ. ಅಲ್ಲಿಗೆ ಬಂದವರಿಗೆಲ್ಲ ಪ್ರಶ್ನೆ ಕೇಳ್ದೆ, ಅವನು ಯಾರನ್ನೂ ಹೊರಗಡೆನೇ ಬಿಡ್ತಿರ್ಲಿಲ್ಲ. ಸರಿ ಹೋಗಿ ಸುತ್ತಾಡ್ತೀನಿ. ಸರಿ ಹೋಗಿ, ನಾನು ಹೇಳಿದ್ದೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ನಡೀರೋ ಅಜ್ಜ ಹೇಳಿದ್ ಕೇಳಿಸ್ಕೊಂಡ್ರಿ ತಾನೆ? ನಡೀರೋ. ಒಳ್ಳೆ ಹುಡುಗರು. ನಾನು ಈ ದೇವ್ರಲ್ಲಿ ಏನ್ ಬೇಡ್ಕೊಂತೀನಿ ಗೊತ್ತಾ? ಬೇರೆ ಶಾಲೆಗಿಂತ ನಮ್ ಶಾಲೆಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಬರ್ಲಿ ಅಂತ ದಿನ ಆಗ್ಲೂ ಕಣ್ಕಂಡೇವ್ರಲ್ಲಿ ಬೇಡ್ಕೊಂತೀನಿ. ಅದು ಹಾಗಲ್ಲ ಮಕ್ಕಳ, ನಾವು ಪ್ರಯತ್ನ ಪಡ್ಬೇಕು, ದೇವ್ರ ಅನುಗ್ರಹನೂ ಇರ್ಬೇಕು, ಆಗ್ಲೇ ಒಂದ್ ಕೆಲ್ಸ ಆಗೋದು. ಅದಕ್ಕೆ ಸತ್ಯ ಅನ್ನೋದು. ಸುಳ್ದೇವ್ರು ಅಂತ ಬೇರೆನೂ ಇದೆಯಾ ಪೂಜಾರೆ? ಸುಳ್ಳು ದೇವ್ರು ಇರಕ್ ಸಾಧ್ಯನಾ? ಕೆಲವು ದೇವ್ರು ಬೇಗ ವರ ಕೊಡ್ತಾರೆ, ಇನ್ ಕೆಲವು ದೇವ್ರು ನಿಧಾನಕ್ಕೆ ವರ ಕೊಡ್ತಾರಪ್ಪ. ಹಾಗಾದ್ರೆ ನಿಮ್ ದೇವ್ರು ತುಂಬಾ ಫಾಸ್ಟ್ ಅನ್ನೇ. ಹೌದಪ್ಪ, ಈ ಜಾಗದ ಮಹಿಮೆ ನಿಮಗ್ ಗೊತ್ತಿಲ್ಲ. ಪಾಂಡವರು ವನವಾಸ ಮಾಡುವಾಗ ಇಲ್ಲಿಗೆ ಬಂದಿದ್ರಂತೆ. ಪಾಂಡವ್ರ ತಾಯಿ ಕುಂತಿ ಪೂಜೆ ಮಾಡ್ಬೇಕು, ಗಂಗೆ ಬೇಕು ಅಂತ ಹೇಳಿದ್ರಂತೆ. ಭೀಮ ಆಗ ಬೆಟ್ಟಾನ್ ಹಾರಿ ಕಾಶಿನ್ ತಲುಪಿ ಗಂಗೆ ತನ್ನಂತೆ. ಅಮ್ಮ, ನಮ್ ಬೆಟ್ಟದ ಮೇಲಿರೋ ಕೆರೆಯಲ್ಲಿ ದ್ರೌಪದಿ ಸ್ನಾನ ಮಾಡ್ತಾ ಇದ್ಲಂತೆ.
ಯಾರು ನೋಡ್ದೇ ಇದ್ದಂಗೆ ಪಂಚಪಾಂಡವರು ಒಂದೊಂದ್ ದಿಕ್ಕಿನಲ್ಲಿ ನಿಂತು ಕಾಯ್ತಾ ಇದ್ರಂತೆ. ಅದೃಷ್ಟ ಮಾಡಿದ್ಲು ಆ ಮಹಾರಾಣಿ. ನಮ್ ಮದ್ವೆನೂ ಆಗಿ ಇಷ್ಟು ವರ್ಷ ಆಯ್ತು, ಒಂದ್ ದಿನಾನು ಕರ್ಕೊಂಡು ಹೋಗಿಲ್ಲ ಬೆಟ್ಟದ ಮೇಲೆ ನಿಮ್ಮಪ್ಪ. ನಾನ್ ನೋಡು ಈ ಅದೃಷ್ಟ. ಆಮೇಲೆ ಇನ್ಯಾವ ಕತೆ ಹೇಳಿದ್ರು ಬೆಟ್ಟದ ಬಗ್ಗೆ? ಎಲ್ಲೋದ್ನೇ ಎತ್ ಮಗ ಬೆಳಗಿಂದ ಕಾಣ್ತಾ ಇಲ್ವಲ್ಲ? ಅದ್ಯಾಕಂದ್ ಕೂಗಾಡ್ತೀಯ? ಇಲ್ಲೇ ಎಲ್ಲೋ ಆಟ ಆಡ್ಕೊಂಡು ಇರ್ಬೇಕು, ಬತ್ತನ್ ಬಿಡು. ಆಡೋ ವಯಸ್ಸಲ್ಲಿ ಆಡ್ರೆ ನಿನ್ ವಯಸ್ಸಲ್ಲಿ ಆಡಕ್ಕಾಯ್ತದ? ಅಲ್ಲ ಕಣೆ, ಆ ಬೇಟ ಹುಡುಗರ ಜೊತೆ ಸೇರ್ಕೊಂಡು ಬೆಟ್ಟ ಗುಡ್ಡ ಅಂತ ಅಲಿತಿರ್ತಾನೆ. ಆ ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಅವುಗಳು ಅಂತ ಕಣೆ, ಏನಾರ ಹೆಚ್ಚು ಕಮ್ಮಿ ಏನಾಗತ್ತೆ? ತೆಗಿ ಮತ್ತೆ ರೀ. ಮತ್ತೆ ನಮ್ ರಂಗ ಆ ಬೆಟ್ಟದ ಬಗ್ಗೆ ಎಷ್ಟೊಂದು ತಿಳ್ಕೊಂಡವನೇ ಗೊತ್ತಾ? ದಿನ ಒಂದೊಂದ್ ಕತೆ ಹೇಳ್ತಿರ್ತಾನೆ. ಆ ಬೆಟ್ಟದಲ್ಲಿ ದ್ವಾಪರ ಯುಗದ ದೊಡ್ಡ ದೊಡ್ಡ ಋಷಿ ಮನಿಗಳು ತಪಸ್ ಮಾಡ್ತಾ ಇದ್ರಂತ್ರಿ. ಹೌದಾ? ನೀನು ನಿನ್ನ ಮಗ ಅಲ್ಲಿ ಹೋಗಿ ಕುಂತ್ಕೊಂಡು ತಪಸ್ ಮಾಡಿ ಓಂ ನಮ ಶಿವಾಯ ಅಂತ ಆ ದೇವ್ರು ನೀನಿಬ್ಬರು ಉಪಹಾರ ಕೊಡ್ತಾರೆ. ಕೆಲ್ಸ ನೋಡಿ. ಬಂದ್ರ ತಾತ ಹೇಳಿದ್ ಬಂಡೆ ಇದೇ ಬೇಕು. ಅದ್ರೊಳಗಡೆ ಹೆಂಗ ಹೋಗೋದು? ಹೆಂಗೆ ಅಂದ್ರೆ ಧೈರ್ಯ ಮಾಡ್ಬೇಕು, ಸಾಹಸ ಮಾಡ್ಬೇಕು. ಯಾಕೆ ಪೇಟೆ ಹುಡುಗರು ಗುಹೆ ಒಳಗಡೆ ಹೋಗಿ ಸಾಹಸ ಮಾಡಿ ಪೇಪರ್ ಫೋಟೋ ಬರ್ಲಿಲ್ವಾ? ನಾವು ಸಾಹಸ ಮಾಡಿ ನಮ್ ಫೋಟೋನ ಪೇಪರ್ ಅಲ್ಲಿ ಬರೋ ತರ ಮಾಡೋದ. ಬಂದ್ರ ನಡೀರೋ. ಹಾ ಬನ್ನಿ ನಡಿಯೋ ರಾಜು, ಬೇಗ ಬಂದ್ರ ಹುಷಾರಾಗತ್ತೆ. ಈ ಕಡೆ ಬರೋ ರಾಜು, ಎಲ್ಲ ದೊಡ್ಡ ಬಂಡೆ ಇದೆ, ಹುಷಾರು. ಅವ್ಳ ಕೈ ನಿಂತ್ಕೊಳ್ಳೋ. ಬನ್ನಿ ತಲೆ ಬಿಡ್ಕೊಂಬ, ಬೇಗ ಬನ್ನಿ. ಈ ಕಡೆ ಬರೋ, ನಡ್ಕೊಂಬರೋ ಬೇಗ. ನೀನ್ ಮೊದಲು ಹತ್ತು, ಬೇಗ ಬಂದ್ರು. ಎಷ್ಟು ನಿಧಾನ ಮಾಡ್ತೀರಾ? ಬೇಗ. ಈ ಕಡೆ ಏನೋ ಅದು? ಈ ಕಡೆನಾ? ಎಲ್ಲರೂ ಮತ್ತೆ ನೀನು ಯಾಕೆ ಹೆಂಗ್ ಬರ್ತಾ ಇದ್ದೀರಾ? ಬೇಗ ಹುಷಾರು. ಹಾವು ಎಲ್ರು ಹಾವು ಹೋಗ್ತಾ ಇದೆ. ಓ ಅದಾ, ಈ ಹಾವು ಯಾಕೋ ಎದುರ್ತೀರಾ? ಇದು ನಾನ್ ಪಾಯ್ಸನಸ್ ಅಂದ್ರೆ ವಿಷ ಇಲ್ದಿರೋ ಹಾವು. ಅದ್ರಲ್ಲಿ ವಿಷ ಇಲ್ಲ ಅಂತ ನಿಂಗೆ ಹೇಗೆ ಗೊತ್ತು? ನೀನೇನ್ ಅದ್ರ ಕೈಲಿ ಕಚ್ಚಿಸ್ಕೊಂಡಿದ್ಯಾ? ವಿಷ ಇರೋ ಹಾವುಗೂ ವಿಷ ಇಲ್ದಿರೋ ಹಾವುಗೂ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗತ್ತೆ. ಅದ್ ಕಚ್ಚಿದ್ರೆ ಏನೂ ಆಗಲ್ಲ. ಪೇಟೆ ಹುಡುಗರಿಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ, ಇವ್ರಿಗೂ ಎಲ್ಲ ಗೊತ್ತು. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದ್ರಿ? ಇಲ್ಲಿ ಬರ್ದಿರೋದನ್ನ ಓದಿದ್ರೆ ಕೊಬ್ಬರ್ಗೆ ಚಿನ್ನ ಇರೋ ಜಾಗ ಗೊತ್ತಾಗತ್ತೆ ಅಂತ ಅಜ್ಜ ಹೇಳಿದ್ರು, ಅದಕ್ಕೆ ಬಂದ್ವಿ. ಇದು ಹಳೆಗನ್ನಡ, ನಾವ್ ಯಾರು ಓದಕ್ಕಾಗಲ್ಲ. ಇದಕ್ ಪ್ರತಿ ತಗೊಂಡು ಮೇಜರ್ ಕೊಟ್ರೆ ಅವ್ರು ಇದನ್ನ ಓದಿ ಹೇಳ್ತಾರೆ. ಹೌದು, ಇದನ್ನ ತಗೊಳ್ಳೋದು ಹಾಗೆ ಇದಕ್ ಸಂಬಂಧಪಟ್ಟಿದ ವಸ್ತುಗಳು ಮನೇಲಿದೆ, ನಾಳೆ ಬಂದ್ ನೋಡೋಣ. ಹೌದಾ, ಸರಿ ಹಾಗಾದ್ರೆ. ಈ ಬೆಟ್ಟ ಯಾರಿಗೂ ಬೇಡ, ಎಲ್ರಿಗೂ ಬೇಕಾಗಿರೋದು ಬರೀ ದುಡ್ಡು, ಹಣ, ಲಾಭ. ಈ ಬೆಟ್ಟನ ಉಳಿಸ್ಬೇಕು ಅಂತ ಇದ್ದಿದ್ದು ಇಬ್ರೆ, ಒಂದು ಮೇಷ್ಟ್ರು ಮತ್ತೆ ನಾವು. ಆದ್ರೆ ಮೇಷ್ಟ್ರು ತೀರ್ಕೊಂಡ್ಬಿಟ್ರು. ಸಾಯ್ಲಿಲ್ಲ, ಸಾಯ್ತಿದ್ರು. ನಾವ್ ಹೇಗಾದ್ರೂ ಮಾಡಿ ಈ ಬೆಟ್ಟ ನಾವು ಉಳಿಸ್ಕೊಳ್ಳೇಬೇಕು. ಮಾಸ್ಟರ್ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಬೇಕು. ಇಲ್ದೆ ಹೋದ್ರೆ ಕೆಲವೇ ದಿನಗಳಲ್ಲಿ ಈ ಬೆಟ್ಟ ಬರೀ ನಮ್ ನೆನಪಲ್ಲಿ ಉಳಿಯುತ್ತೆ ಅಷ್ಟೇ. ಇಲ್ಲ, ಹಾಗಾಗಕ್ಕೆ ನಾವು ಬಿಡಬಾರ್ದು. ಹೇಗಾದ್ರೂ ಮಾಡಿ ಈ ಬೆಟ್ಟನ ನಾವು ಉಳಿಸ್ಕೊಳ್ಳೇಬೇಕು. ಆದ್ರೆ ಅದ್ ಹೆಂಗೆ ಅಂತ ಹೇಳ್ರು? ನನ್ಗೇನಾದ್ರೂ ಹನುಮಂತ ತರ ಶಕ್ತಿ ಇದ್ರೆ ಬೆಟ್ಟ ಹೊಡೆಯೋನೆಲ್ಲ ಸಾಯಿಸ್ಬಿಡ್ತಿದ್ದೆ.
ನಾನೇನಾದ್ರು ಮಿನಿಸ್ಟರ್ ಆಗಿದ್ದಿದ್ರೆ ಬೆಟ್ಟ ಹೊಡೆಯೋದನ್ನ ಬ್ಯಾನ್ ಮಾಡ್ತಾ ಇದ್ದೆ. ನಾನೇನಾದ್ರು ಸೂಪರ್ ಮ್ಯಾನ್ ಆಗಿದ್ದಿದ್ರೆ ಬೆಟ್ಟ ಹೊಡೆಯೋ ಬರೋರ್ನೆಲ್ಲ ಜೈಲ್ಗೆ ಹಾಕ್ಬಿಡ್ತಿದ್ದೆ. ನಾವು ಹನುಮಂತನೂ ಅಲ್ಲ, ಸೂಪರ್ ಮ್ಯಾನೂ ಅಲ್ಲ, ಮಿನಿಸ್ಟ್ರೂ ಅಲ್ಲ. ಆದ್ರೆ ನಾವ್ ಈ ಬೆಟ್ಟನ ಉಳಿಸ್ಬೇಕು. ಅದ್ ಹೇಗೆ ಅಂತ ಹೇಳ್ರು. ಮಹಾತ್ಮ ಗಾಂಧೀಜಿಗೆ ಅನುಮತಿ ತರ ಬಲ ಇರ್ಲಿಲ್ಲ. ಅವ್ರು ಸೂಪರ್ ಮ್ಯಾನ್ ಕೂಡ ಆಗಿರ್ಲಿಲ್ಲ, ಅವ್ರು ಮಿನಿಸ್ಟ್ರು ಆಗಿರ್ಲಿಲ್ಲ. ಅವ್ರು ಹೋರಾಡಿ ಈ ದೇಶನ ಉಳಿಸ್ಲಿಲ್ವಾ? ಸ್ವಾತಂತ್ರ್ಯ ಬರುವಾಗ ಮಾಡ್ಲಿಲ್ವಾ? ಸರಿಯಾಗಿ ಹೇಳಿದೆ. ಗಾಂಧೀಜಿ ಹೋರಾಟ ಸ್ಫೂರ್ತಿಯಾಗ್ಬೇಕು. ಗಾಂಧೀಜಿ ತರ ಹೋರಾಡಕ್ಕೆ ಯಾವ ಬಾಂಬು ಬೇಡ, ಬಂದೂಕು ಬೇಡ. ಗಾಂಧೀಜಿ ತರ ಹೋರಾಟಕ್ಕೆ ಬೇಕಾಗಿರೋದು ಸತ್ಯ, ಅಹಿಂಸೆ, ಶಾಂತಿ ಸಹನೆನೆ ನಮ್ ಹೋರಾಟ ಆಗ್ಬೇಕು. ಸತ್ಯಾಗ್ರಹ ಅನ್ನೋದೇ ನಮಗ್ ಬಲ ಕೊಡ್ಬೇಕು. ಹಾಗಾದ್ರೆ ನಮಗೆ ಬೆಟ್ಟ ಉಳಿಸೋಕೆ ಸತ್ಯಾಗ್ರಹ ಮಾಡೋಣ. ಹಿಂಸೆಯಿಂದ ಅಲ್ಲ, ಅಹಿಂಸೆ ರೀತಿಯಿಂದ. ಹೌದು, ಅಹಿಂಸಾ ರೀತಿಯಿಂದ ಸತ್ಯಾಗ್ರಹ ಮಾಡೋಣ. ಹಾಗಾದ್ರೂ ಮಾಡಿ ಬೆಟ್ಟ ಉಳಿಸ್ಕೊಳ್ಳೇಬೇಕು. ಮಹಾತ್ಮ ಗಾಂಧೀಜಿಗೆ, ಮಹಾತ್ಮ ಗಾಂಧೀಜಿಗೆ, ಮಹಾತ್ಮ ಗಾಂಧಿ. ಆ ಮಕ್ಳು ಹೇಳ್ದಂಗೆ ಕೇಳದಿದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಸರಿ ಆಯ್ತಾಯ್ತು ಮಾರೈತಿ, ಇವತ್ತೇ ನಾನು MLA ಸಾಹೇಬ್ರ ಹತ್ರ ಹೋಗಿ ಮಾತಾಡ್ತೀನಿ. ನೀನ್ ಸ್ವಲ್ಪ ಸಮಾಧಾನವಾಗಿರೋ. ಅದನ್ನು ನೋಡ್ತೇನೆ. ಹೌದಪ್ಪ, ಅವ್ರು ಹೇಳ್ದಂಗೆ ತಾನೇ ನಾವು ಇದುವರೆಗೆ ಕೇಳ್ಕೊಂಡ್ ಬಂದಿದೀವಿ. ಬನ್ನಿ, ಈ ವಿಷಯಕ್ಕೆ ಅವ್ರು ಏನ್ ಹೇಳ್ತಾರೆ ಕೇಳಂತೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ, ಬರ್ರಿ. ಹಾ ಗೌಡ್ರೆ, 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 ಬಂದೆ. ನಮಸ್ಕಾರ. ನಮಸ್ಕಾರ. ಏನು ಊರೇ ಬಂದಿದ್ದೀರಾ? ಗೌಡ್ರೆ, ಆ ಬೆಟ್ಟದ ವಿಷಯ ದಿನಕ್ಕೆ ಕಗ್ಗಂಟಾಗ್ತಾ ಐತೆ. ಗೌಡ್ರೆ, ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳ್ತಾ ಇಲ್ಲ ಗೌಡ್ರೆ. ಓಹೋ, ನಮ್ಮ ಮಕ್ಕಳುಗಳ ಪಾಲಿಗೆ ನಾವೇ ಶತ್ರುಗಳಾಗಿ ಹೋಗಿದೀವಿ ಗೌಡ್ರೆ. ಬೆಟ್ಟ ಉಳ್ಸಕ್ಕೆ ಹೋರಾಡ್ತಾ ಇರೋ ಮಕ್ಕಳು ಹೀರೋಗಳಾಗ್ತಾ ಇದ್ದಾರೆ. ನಾವು ಅವ್ರ ಮುಂದೆ ವಿಲನ್ಗಳಾಗ್ತಾ ಇದೀವಿ ಗೌಡ್ರೆ. ಈ ವಿಷಯದಲ್ಲಿ ನಾವು ತಪ್ಪು ಮಾಡ್ತಿದೀವಿ ಅನ್ನಿಸ್ತಾ ಇದೆ. ಹೌದಪ್ಪ, ಹೌದು. ಅಲ್ಲ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ತಾನೆ ಉದ್ಯಮಿ ಹತ್ರ ಹೋಗಿದ್ದು. ನಾನು ಒಬ್ನೇ ಹೋಗಿ ಅವ್ರ ಹತ್ರ ಗುಟ್ಟಾಗಿ ಏನು ಲಾಭ ಪಡೆದಿಲ್ವಲ್ಲ. ಅಲ್ರಯ್ಯ, ಆತ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಿದ್ದಕ್ಕೆ ಹಲ್ ಕಿಸ್ಕೊಂಡು ಒಪ್ಕೊಂಡ್ಬಿಟ್ರೆ ಈಗ ಉಲ್ಟಾ ಮಾತಾಡ್ತಿದ್ದೀರಾ. ಆ ಉದ್ಯೋಗ ಹೇಳಿದ್ದು ನಮಗ್ ಮಾತ್ರ ಅಲ್ಲ, ನಿಮ್ಗೂ ಕೂಡ. ಅವರಿಂದ ನಿಮ್ಗೂ ಅನುಕೂಲ ಆಗುತ್ತೆ ಅಂತ ತಿಳಿದ್ಮೇಲೆ ತಾನೆ ನೀವು ಒಪ್ಕೊಂಡಿದ್ದು. 3 ಜನಕ್ಕೆ ಆ ಬೆಟ್ಟದಿಂದ ಆಗೋ ಉಪಯೋಗಕ್ಕಿಂತ ಆ ಉದ್ಯಮಿಯಿಂದ ಉಪಯೋಗನೇ ಜಾಸ್ತಿ ಅಂತ ಹೇಳಿದ್ರೆ. ಬೆಟ್ಟ ಉಳಿಸ್ಬೇಕನ್ನೋ ಮಕ್ಕಳ ಗಲಾಟೆಯಲ್ಲಿ ನಿಮ್ ಮಗನೂ ಸೇರ್ಕೊಂಡಿದ್ದಾನಲ್ಲ ಗೌಡ್ರೆ. ಈಗ ನಮಗೆ ಮಕ್ಕಳು ಬೇಕಾ ಇಲ್ಲ ಉದ್ದಿಮೆ ಕೊಡುವ ಲಾಭ ಬೇಕಾ, ಅದನ್ನ ನಾವು ತೀರ್ಮಾನ ಮಾಡ್ಬೇಕಾಗಿದೆ. ಮಕ್ಕಳು ಬೇಡ ಅಂತ ತೀರ್ಮಾನ ಮಾಡೋದು ಹೇಗ್ರಿ? ನಮ್ ಪ್ರಾಬ್ಲಮ್ ನಮಗೆ. ನಾವು ಈಗಲೇ ಹೋಗಿ ಆ ಉದ್ಯಮಿ ಹತ್ರ ಡಿಸ್ಕಸ್ ಮಾಡೋಣ, ಏನಾದ್ರೂ ಪರಿಹಾರ ಕೇಳೋಣ. ನೀವು ಬರ್ತೀರಲ್ಲ? ಆಯ್ತು ಗೌಡ್ರೆ. ಬಂದೆ. ಅದು ಅವ್ರು ಹೇಳಿದಾಗ ನಾವು ಕೇಳೋಣ. ಅವ್ರು ತೀರ್ಮಾನ ಮಾಡಿದಾಗ ನಾವು ಅಲ್ಲಿ ನೋಡಿ, ಅಲ್ಲಿ ಕೂತವ್ರೆ. ನೀವ್ ಹೇಳಿದ್ ನನಗೆ ಚೆನ್ನಾಗಿ ಗೊತ್ತಾಯ್ತು. ಓಹೋ ಬನ್ರಪ್ಪ, ಬನ್ನಿ. ಏನೋ ಊರ್ನವರೆಲ್ಲ ಒಂದೇ ಸಮನೆ ಬಂದ್ಬಿಟ್ಟಿದ್ದೀರಲ್ಲಪ್ಪ. ಹೇಗೆ, ಏನ್ ಸಹಾಯ ಬೇಕಾಗಿತ್ತು? ಯಾವ್ದಾರ ಉತ್ಸವ ನಡೀತಾ ಇದೆಯೋ? ಇದ್ರೆ ಹೇಳ್ರಪ್ಪ. ನಮ್ ಜಗದೀಶ್ ರಾಯರು ಏನ್ ಬೇಕಾದ್ರೂ ಸಹಾಯ ಮಾಡ್ತಾರೆ. ಅವ್ರಂತರ ಧರ್ಮರತ್ನಾಕರ ಇದ್ದಂಗೆ ನಿಮ್ಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ. ದೇವ್ರ ಕಾರ್ಯ ಅಂತಂದ್ರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆ ಮಾತಾಡದೆ ನಿಂತಿದ್ರಿ? ಮಾತಾಡಿ. ನಿಮ್ಗೇನ್ ಬೇಕು ಅಂತ ಸಂಕೋಚ ಇಲ್ಲದೆ ಕೇಳಿ. ರೀ ಸಾವ್ಕಾರ್ರೆ, ನಾವೇನ್ ಕೇಳಿದ್ರು ಕೊಡ್ತೀರಾ? ಹೌದಪ್ಪ, ಅನುಮಾನನೇ ಬೇಡಿ. ರೀ ಸಾವ್ಕಾರ್ರೆ, ನಮ್ 3 ದ್ಯಾವ್ರ ಮೇಲೆ ಆಣೆ ಮಾಡಿ ಹೇಳಿ, ನಾವೇನ್ ಕೇಳಿದ್ರು ನಡ್ಸ್ಕೊಡ್ತೀವಿ ಅಂತ. ಏನ್ ಕರಿಯಣ್ಣ, ಇಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ಆಣೆ ಪ್ರಮಾಣನ? ಅವ್ರೆಂತ ದೊಡ್ಡ ವ್ಯಕ್ತಿ, ಅವರಿಂದ ಮಾಡ್ಕೊಳ್ಳೋದ? ನೋಡು, ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಪ್ರಾಣ ಒಂದು ಬಿಟ್ಟು ಏನು ಬೇಕಾದ್ರೂ ಕೊಡೋಕ್ ಸಿದ್ಧವಾಗಿದ್ದಾರೆ. ಏನ್ ಸಾವ್ಕಾರ್ರೆ, ಇಡೀ ಊರಿಗೆ ಬೆಂಕಿ ಬಿಸಿ ಬಿದ್ದು ಇಡೀ ನಾಡಿಗೆ ಬಿಸಿ ತಟ್ಟದೆ. ನೀವು ನೋಡಿದ್ರೆ ತಣ್ಣಗೆ ಏನು ಆಗಿಲ್ವೇನೋ ಅನ್ನೋ ಕೇಳ್ತಾ ಇದ್ರಲ್ಲ. ನಮ್ಮ ಮಕ್ಕಳು ಬೆಟ್ಟ ಉಳಿಬೇಕು ಅಂತ ಅಲ್ಲಿ ಬಣ್ಣ ಎದ್ದಿದ್ದಾರೆ. ಬೆಟ್ಟಕ್ಕೋಸ್ಕರ ನಮ್ಮ ಮಕ್ಕಳು ಪ್ರಾಣ ಬಿಡ್ತಾ ಇದ್ದಾರೆ. ಅದನ್ನು ಕಿವಿ ಬಿದ್ದಿಲ್ವಾ? ಕಿವಿಗೆ ಎಲ್ಲಿ ಬೀಳುತ್ತೆ? ಹೌದೌದು, ಎಲ್ಲಿ ಬೀಳ್ತೀವಿ ಕಿವಿಗೆ? ಏನ್ ಚಂದ್ರಣ್ಣ ನೀನ್ ಮಾತಾಡ್ತಾ ಇರೋದು? ಅಲ್ಲ, ನಿಮ್ ಮಕ್ಕಳ ಪ್ರಾಣಕ್ಕೂ ಅವ್ರ ಬೆಟ್ಟ ಹೊಡೆಯೋಕ್ಕೂ ಏನ್ ಸಂಬಂಧ? ನಿಮ್ ಮಕ್ಕಳ ಭವಿಷ್ಯನ ರೂಪಿಸಬೇಕು ಅಂತ ತಾನೇ ಅವ್ರು ಇಷ್ಟೆಲ್ಲ ಕಷ್ಟ ಮಾಡ್ತಿರೋದು. ಇಷ್ಟಕ್ಕೂ ನಿಮ್ ಮಕ್ಕಳಿಗೆ ಪ್ರಾಣ ಹೋಗುವಂತದ್ದೇನಾಗಿದೆ? MLA ಸಾಹೇಬ್ರೆ, ನಮ್ಗೆ ಸಾಲ ಸೋಲ ಇದ್ದಾಗ ನಮ್ ಮಕ್ಕಳ ಮುಖದಲ್ಲಿ ನಗು ಕಾಣ್ತಿತ್ತು. ಈಗ ನಾವೇನ್ ಕೊಟ್ರು ನಮ್ ಮಕ್ಕಳು ತಗೋತಾ ಇಲ್ಲ.
ನೀವ್ ಏನ್ ಕೊಡ್ತೀರೋ ನಮ್ಗೆ ಅದ್ ಬೇಕಾಗಿಲ್ಲ. ನಮ್ಗೆ ನಮ್ಮ ಊರಿನ ಬೆಟ್ಟ ಉಳಿಬೇಕು, ಮತ್ತೆ ನಮ್ಮ ಮಕ್ಕಳಲ್ಲಿ ನಗು ಕಾಣ್ಬೇಕು. ಹೌದು, ನಮ್ಮ ಮಕ್ಕಳಲ್ಲಿ ನಗು ಕಾಣ್ಬೇಕು ಅಷ್ಟೇ. ರೀ ಸಾವುಕಾರ್ರೆ, ನಮ್ ಸಾಲ ಸೋಲನ ನೀವೇನ್ ತೀರ್ಸ್ಬೇಕಾದಿಲ್ಲ, ಅದಕ್ಕೆ ನಮ್ ದೇವ್ರ ದಾರಿ ತೋರಿಸ್ತಾನೆ. ಹೌದು. ಏನ್ ಚೆನ್ನಣ್ಣ, ಈ ಮಾತು ನಿನ್ಗೆ ಒಪ್ಪುತ್ತಾ? ಅಲ್ಲಪ್ಪ, ಇದೇ ಜಾಗಕ್ಕೆ ನೀವೆಲ್ಲ ಬಂದು ಈ ದೊಡ್ಡ ಮನುಷ್ಯ ಹತ್ರ ಎಲ್ಲ ಒಪ್ಕೊಂಡು ಈಗ ಈ ರೀತಿ ಮಾತಾಡಿದ್ರೆ ಹೇಗೆ? ಅವತ್ತು ಈ ಮನೆ ಒಳಗೆ ಬೆಟ್ಟ ಹೊಡೆಯೋದಕ್ಕೆ ಇರೋದ ಇಲ್ಲ ಅಂತ ನಾವುಗಳು ಹೇಳಿದ್ದು. ಯಾಕೆ ಹೇಳಿದ್ದು? ನಮಗೆ ಬುದ್ಧಿ ಇರಲಿಲ್ಲ ಹೇಳಿದ್ದು. ಇವತ್ತು ನಮಗೆ ಬುದ್ಧಿ ಬಂದ್ರೆ ನೀವ್ ಕೊಡ್ತೀನಿ, ನೀವ್ ದುಡ್ಡು, ಉದ್ಯೋಗ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳ ಪ್ರಾಣ, ಅದಕ್ಕಿಂತ ದೊಡ್ಡದು ನಮ್ಮ ಊರ್ನವ್ರಿಗೆ ನೆಮ್ಮದಿ ಅಂತ ನಮ್ಗೆ ಇವತ್ತು ಗೊತ್ತಾಗಿದೆ. ಅಲ್ಲಪ್ಪ ಕರಿಯಣ್ಣ, ಆಗ ಬೇಕಾಗಿತ್ತು, ಈಗ ಬೇಡ ಅಂತಂದ್ರೆ ಹೆಂಗೆ? ಅವ್ರಿಗಾಗಲೇ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಸುರಿದು ಬಿಟ್ಟವ್ರೆ. ಈಗ ಬೇಡ ಅಂದ್ರೆ ಚೆನ್ನಾಗಿರುತ್ತಾ? ಸೌಕರ್ಯ ಮಕ್ಳಿಗೆ ಏನೇ ಕೊಟ್ಟರು ಹೋಗ್ತಾ ಇಲ್ಲ. MLA ಸಾಹೇಬ್ರೆ, ನೀವೇನ್ ಹೇಳಿದ್ರಿ? ನಿಮ್ ಕಷ್ಟ ಸುಖಕ್ಕೆಲ್ಲ ನಾವ್ ಇರ್ತೀವಿ ಅಂತ ಹೇಳಿದ್ರಿ, ಬಡವ್ರು ಬಂದು ಅಂತ ಹೇಳಿದ್ರಿ. ನಿಮ್ ಮಾತು ಗೊಪ್ಪಿದೀವಿ. ನೀವ್ ಏನ್ ಮಾಡ್ತೀರೋ ಗೊತ್ತಿಲ್ಲ, ಬೆಟ್ಟ ಉಳಿಸ್ಲೇಬೇಕು. ಸುತ್ತಮುತ್ತ ಸಾವಿರಾರು ಬೆಟ್ಟ ಇದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಬೆಟ್ಟ ಆರಿಸ್ಕೋಬೇಕಾಯ್ತು ನಿಮ್ ವ್ಯಾಪಾರಕ್ಕೆ. ಈ ಬೆಟ್ಟನ ಯಾಕೆ ಬೇಕು ನಿಮ್ಗೆ? ಯಾವನೋ ತಲೆ ಕೆಟ್ಟ ಮಾಸ್ಟ್ರು ಏನೋ ಅರಿದೇ ಇರೋ ಮಕ್ಕಳಿಗೆ ತಲೆ ಕೆಡ್ಸಿ ಗಲಾಟೆ ಮಾಡಿಸಿದ್ರೆ ಪೋಷಕರಾದ ನೀವು ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಅದನ್ ಬಿಟ್ಟು ಆ ಬೆಟ್ಟ ಉಳಿಸಿ ಬಂದಿದ್ದೀರಲ್ಲ, ಆ ತಲೆ ಕೆಟ್ಟಿರೋದ ಮಾಸ್ಟರ್ಗೋ ಅಥವಾ ನಿಮ್ಗಳಿಗೋ? ರೇ ಸಾಹೇಬ್ರೆ, ನಮ್ಮೂರ್ ಬೆಟ್ಟ ಅಂದ್ರೆ ಬರೀ ಕಲ್ಲು ಮುಳ್ಳು ಅಂತ ತಿಳ್ಕೊಬೇಡಿ. ಅದಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕೊಂದು ಇತಿಹಾಸ ಇದೆ. ನಮ್ಮೂರ್ ಬೆಟ್ಟ ನಮ್ಮೂರಿಗೆ ಕಳಸ ಇದ್ದ ಹಾಗೆ. ನಮ್ ಬೆಟ್ಟದ ಮಹತ್ವ ನಮಗೆ ಗೊತ್ತಿರ್ಲಿಲ್ಲ, ನಮ್ಮ ಮಕ್ಕಳು ಅದನ್ನ ತಿಳಿಸಿ ಹೇಳಿದ್ದಾರೆ. ನಮಗೆ ಯಾಕೆ, ಇಡೀ ನಾಡಿಗೆ ಗೊತ್ತುಪಡಿಸಿದ್ದಾರೆ. ಸಾಕ್ ಸುಮ್ನಿರಪ್ಪ ಚಂದ್ರಣ್ಣ. ಓಹೋ, ಏನ್ ನಾವು ಕಾಣದೇ ಇರೋ ಇತಿಹಾಸ ಸಂಸ್ಕೃತಿನ ನೋಡು. ಹಾಗೊಂದು ವೇಳೆ ಆ ಬೆಟ್ಟದಲ್ಲಿ ಅಂಥ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಏನಾದ್ರೂ ಇದ್ರೆ ಅದನ್ನ ತಗೊಂಡ್ಬಂದು ಒಂದು ವಸ್ತು ಸಂಗ್ರಹಾಲಯ ಅಂತ ಮಾಡಿಟ್ರಾಯ್ತಪ್ಪ. ಏನ್ ಸೊಮೆ? ಹೌದು, ಅದೇನ್ ಮ್ಯೂಸಿಯಂ ಕಟ್ಟಿಸ್ಬೇಕೋ ನಾನೇ ಕಟ್ಟಿಸ್ತೀನಿ. ಅದೇನ್ ಕಲ್ಲು ಮುಳ್ಳು ತಂದಿಡ್ಬೇಕೋ ಅದನ್ನ ಇಟ್ರಾಯ್ತು. ಆಯ್ತಲ್ಲ. ನೀವು ಕೋಟಿ ಕೋಟಿ ರೂಪಾಯಿ ಕೊಟ್ರು ನಮಗೆ ಶಾಂತಿ ನೆಮ್ಮದಿ ಸಿಗೋದಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಕ್ಷೇಮ, ನಮ್ಮ ಸಂಸಾರದ ನೆಮ್ಮದಿ ಮುಖ್ಯ. ಸರ್ಕಾರ ಈಗಾಗಲೇ ಒಪ್ಪಿಗೆ ಕೊಟ್ಟಾಗಿದೆ. ಸಾವುಕಾರ್ರೆ, ಮಕ್ಕಳುಗಳು ಪ್ರಾಣ ಕಳ್ಕೊಂಡ್ರೆ ಆ ಪ್ರಾಣನ ಸರ್ಕಾರ ತಂದ್ಕೊಡುತ್ತಾ? ಅಲ್ಲಪ್ಪ, ಮೈ ತುಂಬಾ ಸಾಲ ಸೋಲ ಮಾಡ್ಕೊಂಡು ಅದೇನ್ ಸುಖ ಅದೇನ್ ನೆಮ್ಮದಿ ಪಡ್ತೀರಾ ಅಂತ. ಉಡ್ಸಿದ್ದೇವ್ರು ಉಲ್ಮೇಸ್ತಿರ್ತಾರ. ಕರಿಯೋ ಹಸು ಕೊಟ್ಟು ಓದಿಯೋ ಕತ್ತೆ ತೊಗೊಂಡ್ರು ಅನ್ನೋ ಹಾಗೆ ಚಿನ್ನದಂತ ಬೆಟ್ಟನ ಕೊಟ್ಟು ಮುತ್ತಿನಂತ ಮಕ್ಕಳನ್ನ ಕಳ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ. ನಮ್ ಶಕ್ತಿ ಏನು ಅಂತ ಗೊತ್ತಿದೆ ತಾನೆ? ನಿಮ್ ಶಕ್ತಿ ಏನು ಅಂತ ನೀವು ತೋರಿಸಿ, ನಮ್ಮ ಮಕ್ಕಳು ತಮ್ಮ ಶಕ್ತಿ ಏನು ಅಂತ ತೋರಿಸ್ತವೆ. ಏನ್ ಬೇಕಾದ್ರೆ ಇವರೇ ಏನು ನಮ್ಮ ಏನು ಗೊತ್ತಿಲ್ವಾ? ಇವರೇನು ಶಕ್ತಿ ತೋರಿಸ್ತಾರ? ಶಕ್ತಿನ ಅದೇನ್ ಶಕ್ತಿ ತೋರಿಸ್ತಾರೋ ನಾನು ನೋಡ್ತೀನಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಮಂಗಳಾರತಿ ಕೊಟ್ಬಿಡಿ ಎಲ್ರಿಗೂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮಸ್ಕಾರ ಪೂಜಾರೆ. ನಮ್ ಗಣಿಮಾಲಕರು ಬಂದಿದ್ದಾರೆ, ಅವ್ರ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿ. ನಿಮ್ ಗೋತ್ರ ಸುಪರ್ಣ ಸುಗೋತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ, ದೇವರ ಹೆಸರಲ್ಲೇ ಮಾಡ್ಬಿಡಿ. ಶತಭಿಷ ನಕ್ಷತ್ರ ಕುಂಭರಾಶೋ ಜಾತಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಭಯ ಐರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಓಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಂಗಳಾರತಿ ತಗೊಳ್ಳಿ. ಪೂಜಾರ್ರೆ, ದೇವಸ್ಥಾನಕ್ಕೆ ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾ ಇದೀರಾ ಅಂತ ಕಾಣಿಸುತ್ತೆ. ಹೇಗಿದೆ ದೇವಸ್ಥಾನಕ್ಕೆ ಭಕ್ತಾದಿಗಳ ಭೇಟಿ? ಅಯ್ಯೋ, ಏನ್ ಹೇಳೋದು, ಏನ್ ಹೇಳಲಿರಾ ಇದೆ. ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಯಾರು ಬರ್ತಾರೆ? ಒಬ್ರೋ ಇಬ್ರೋ ಬರ್ತಾರೆ ಅಷ್ಟೇ. ಆದ್ರೆ ಎಷ್ಟೋ ಜನ ಬಂದವರೆಲ್ಲ ಕೆಳಗಡೆ ನಿಂತ್ಕೊಂಡೇ ನಮಸ್ಕಾರ ಮಾಡ್ಬಿಡ್ತಾರೆ. ಅದನ್ನ ಪೂರ್ವಿಕರ ಹಿಂದೆ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಬಿಡಬಾರ್ದು ಅಂತ ನಾವಿಬ್ರು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಪೂಜಾರ್ರೆ, ಇದೇ ದೇವಸ್ಥಾನನ ಕೆಳಗಡೆ ಮೇನ್ ರೋಡ್ ಅಲ್ಲಿ ಕಟ್ಟಿಸ್ಕೊಟ್ರೆ ಭಕ್ತಾದಿಗಳು ಜಾಸ್ತಿ ಬರ್ತಾರಲ್ವಾ? ದೇವಸ್ಥಾನ ಕೆಳಗಡೆ ಕಟ್ಸ್ಕೊಟ್ಬಿಟ್ರೆ ನಮ್ಮ ಭಾಗ್ಯದ ಬಾಗಿಲು ತೆಗೆಯುತ್ತೆ. ರಸ್ತೆಯಲ್ಲಿ ಓಡಾಡೋ ಗಾಡಿಗಳೆಲ್ಲ ಬರುತ್ತೆ.
ಆಗುತ್ತೆ, ಅವಕ್ಕೂ ಪೂಜೆ ಆಗುತ್ತೆ, ನಮಗೂ ಎಲ್ಲ ಅನುಕೂಲ ಆಗುತ್ತೆ. ಹೌದು ಹೌದು. ನೋಡಿ ಪೂಜಾರೆ, ದೇವಸ್ಥಾನನ ಕೆಳಗಡೆ ಕಟ್ಸೋದು ದೊಡ್ಡ ಸಮಸ್ಯೆ ಏನಲ್ಲ. ಅದಕ್ಕೆ ನೀವು ಮನ್ಸು ಮಾಡ್ಬೇಕು. ನಮಗೆ ಈ ದೇವಸ್ಥಾನದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ ಸಮಸ್ಯೆ ಪರಿಹಾರ ಆಗೋದಾದ್ರೆ ನಮ್ಮೊಪ್ಪಿಗೆ ಮಾತ್ರ ಅಲ್ಲ, ಊರಿನ ಜನನೆಲ್ಲ ಒಪ್ಸೋ ಜವಾಬ್ದಾರಿ ನಮ್ದು. ನೀವು ಒಪ್ಪೋದಾದ್ರೆ ಈ ಪೂಜಾರಿ ಮಾತನ್ನ ಜನ ನಂಬ್ತಾರೆ. ವಿಷಯ ಏನ್ ಹೇಳಿ ಬನ್ನಿಲಿ. ಬರ್ತೀವಿ ಸ್ವಾಮಿ. ಆಯ್ತು, ನಮಸ್ಕಾರ. ನೋಡಿ, ನೀವಿಬ್ರು ಈ ಬೆಟ್ಟನ ಸರ್ವೆ ಮಾಡಿ ಸ್ಟಿಲ್ಸ್ ತಗೊಂಡ್ಬಂದ್ರಿ. ಸರಿ ಸರ್, ಹೋಗೋಣ. ಆಟ ಮಜವಾಗಿತ್ತಲ್ಲ. ಅಂತೂ ಬೆಟ್ಟ ಹೊಡಿ ತೀರ್ಮಾನ ಇದಂತೆ, ಆಫೀಸರ್ಗಳು ಬರ್ತಾ ಇದಾರಂತೆ. ಹೊಡಿದೆ ಇನ್ನೇನ್ ಮಾಡ್ತಾರೆ, ನಮ್ಗೇನ್ ಅಭ್ಯಂತರ ಇಲ್ಲ ಅಂತ ಊರಿಗೂರೇ ಸೈನ್ ಮಾಡ್ಕೊಟ್ಮ್ಯಾಗೆ. ಜ್ಞಾನಪ್ಪ ಅವ್ರೆ, ನಮ್ಮೂರಿಗೆ ನಮ್ಮ MLA ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತಿದ್ದಾರೆ ನೋಡಿ. ಅಲ್ಲಿ ಮಾತಾಡ್ತಾರೆ ನಮ್ ಬೆಟ್ಟದ ಬಗ್ಗೆ ಅಲ್ವಾ? ಹೌದಲ್ವಾ? ಅದಕ್ಕೆ ಅಲ್ವಾ ಎಲ್ರು ಸೈನ್ ಮಾಡ್ಕೊಟ್ಟಿರೋದು. ಊರ್ನವ್ರು ಸೈನ್ ಹಾಕಿದ್ಮೇಲೆ ಹೊಡಿತಾರೆ. ನಮ್ಮೂರ್ ಬೆಟ್ಟನ ಹೊಡಿತಾರಂತಲೋ, ಏನೋ ಮಾಡೋದು. ಫಸ್ಟಿಗೆ ಹೇಳ ಹೋಗೋಣ. ಯಾಕೋ ಏನಾಯ್ತು? ಆಂಟಿ ಬಂದ್ರು. ನೀವಾ? ಆಂಟಿ ಸರ್ ಇದಾರಾ? ಅವ್ರಿಲ್ಲ, ಪೇಟೆಗೆ ಹೋಗಿದ್ದಾರೆ. ಯಾಕೆ, ಏನ್ ವಿಷಯ? ಯಾಕ್ರೋ ಎಲ್ಲಾರು ಒಂಥರ ಗಾಬರಿ ಆಗಿದ್ದೀರಾ? ಬಂದ್ರ ಒಳಗೆ? ಇಲ್ಲ, ನಾವ್ ಸರ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ನಮ್ಮೂರ್ ಬೆಟ್ಟನ ಗಡಿ ಕಂಪ್ನಿಯವ್ರು ಹೊಡಿತಾರಂತೆ. ಅದಕ್ಕೆ ಇಡೀ ಊರೇ ಒಪ್ಪಿಗೆ ಕೊಟ್ಟಿದೆ. ಇದಕ್ಕೆ ನಮ್ ತಂದೆ ತಾಯಿಗಳು ಸೇರ್ಕೊಂಡಿದ್ದಾರೆ. ನಮ್ಗೆ ದಿಕ್ಕೆ ತೋಚ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ನಿಮ್ ಊರಿನ ಬೆಟ್ಟದ ಸಮಸ್ಯೆಗೆ ಮೇಷ್ಟ್ರು ಏನ್ ಮಾಡ್ತಾರೆ? ಅವರು ಮೊದ್ಲೇ ಸರ್ಕಾರಿ ನೌಕರರು. ನಿಮ್ ಊರವ್ರೆ ಗುಡ್ಡ ಹೊಡಿಯಕ್ ಒಪ್ಪಿಗೆ ಕೊಟ್ಮೇಲೆ ನೀವ್ ತಾನೇ ಏನ್ ಮಾಡ್ತೀರಾ? ನಿಮ್ ಮೇಷ್ಟ್ರು ತಾನೇ ಏನ್ ಮಾಡ್ತಾರೆ? ಸುಮ್ನೆ ನಿಮ್ ಮನೆಗೆ ಹೋಗಿ ನಿಮ್ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ, ಅವರೇ ಏನಾದ್ರೂ ಮಾಡಿದ್ರು ಮಾಡ್ಬಹುದು. ಮಾಡೋದೀಗ ಈ ವಿಷಯಕ್ಕೆ ನಿಮ್ ಮೇಷ್ಟ್ರು ಏನಾದ್ರು ತಲೆ ಹಾಕಿದ್ರೆ ಇಡೀ ಊರ್ಗೆ ನಿಷ್ಠೂರ ಆಗ್ಬೇಕಾಗತ್ತೆ. ಅದಕ್ಕೆ ನಾನ್ ಅವಕಾಶ ಕೊಡೋದಿಲ್ಲ. ನೀವೆಲ್ಲಾರು ಇಲ್ಲಿಂದ ಹೊರಡಿ. ಮೇಡಮ್, ಬಾರ್ಕೆ ಆಗ್ತಿದೆ, ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀರಾ? ಹೌದಾ? ಸಖತ್ ಬಾಯಾಕೆ ಆಗ್ತಿದೆ, ಬೆಳಗಿಂದ ಏನು ತಿಂದಿಲ್ಲ. ಸರಿ, ತಂದ್ಕೊಡ್ತೀನಿ. ಏನೋ ಮಾಡೋದೀಗ? ಮೇಷ್ಟ್ರು ಬರೋದು ಇನ್ನು ಎಷ್ಟೊತ್ತಾಗುತ್ತೆ ಏನೋ. ಮೇಷ್ಟ್ರು ಮನ್ಸ್ ಮಾಡಿದ್ರೆ ನಾವ್ ಬೆಟ್ಟ ಉಳ್ಸ್ಕೋಬಹುದು ಕಣ್ರು. ಅಲ್ಲ, ಬೆಟ್ಟ ಹೊಡ್ದ್ಬಿಟ್ರೆ ಏನೋ ಮಾಡೋದು. ತಡಿರೋ, ಮೇಷ್ಟ್ರು ಬಂದ್ ಖಂಡಿತ ಹೆಲ್ಪ್ ಮಾಡ್ತಾರೆ. ತಗೊಳ್ಳಿ. ಮಕ್ಕಳೇ, ಯಾಕೆ ಅರೆ, ಯಾಕೆ ಎಲ್ರು ಇಷ್ಟೊಂದು ಡಲ್ಲಾಗಿದ್ದೀರಾ? ನಿಮ್ ಮನೇಲಿ ಏನಾದ್ರು ತೊಂದ್ರೆ ಆಯ್ತಾ? ಏನು, ನಮ್ಮೂರ್ ಬೆಟ್ಟಕ್ಕ? ನಮ್ಮೂರ್ ಬೆಟ್ಟಕ್ಕೆ ಏನಾಗಿದೆ? ಅದು ಏನಂದ್ರೆ ಏನದು? ಅದು ನೋಡಿ, ಒಳಗಡೆ ವಿವರವಾಗಿ ಮಾತಾಡೋಣ. ಗೀತಾ, ಮಕ್ಕಳು ತುಂಬಾ ಹಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಊಟ ಕಡಿ ಮಾಡು. ನಡೀರಿ ಒಳಗಡೆ, ಬನ್ನಿ ಬನ್ನಿ ಮಕ್ಕಳೇ. ಈಗ ಹೇಳಿ, ಬೆಟ್ಟಕ್ಕೆ ಏನಾಗಿದೆ ಅಂತ? ನೀವೇ ಕಾಪಾಡ್ಬೇಕು ಸರ್. ನೀವೇ ಹೆಂಗಾದ್ರೂ ಮಾಡಿ ನಮಗೆ ಹೆಲ್ಪ್ ಮಾಡ್ಬೇಕು ಸರ್. ಬೆಟ್ಟ ಹೊಡೆಯೋದನ್ನ ತಡಿಲೇಬೇಕು. ಅಲ್ಲ, ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಈ ಬೆಟ್ಟದಿಂದ ಇವ್ರಿಗೆಲ್ಲ ಏನ್ ತೊಂದರೆ ಆಗಿದೆ ಅಂತ? ಸರ್, ನಮ್ಮೂರ್ ಬಟೇಲ ಮತ್ತೆ MLA ಎಲ್ಲ ಸೇರ್ಕೊಂಡು
ಇಲ್ಲಿನ ಜನರಿಗೆಲ್ಲ ಹಣದಾಸೆ ತೋರಿಸಿ ಇಲ್ಲಿನ ಗಣಿ ವ್ಯಾಪಾರಿಗೆ ಫ್ಯಾಕ್ಟ್ರಿ ಓಪನ್ ಮಾಡಕ್ಕೆ ನಮ್ದೇನು ಅಭ್ಯಂತರ ಅಂತ ಬರ್ಕೊಟ್ಟಿದಾರಂತೆ. ಸರ್ ನಮ್ ಬೆಟ್ಟ ಕಡಿದ್ರೆ ನಾನಂತೂ ಖಂಡಿತ ಇರಲ್ಲ ಸರ್. ನಮ್ಮಿಂದ ಆ ಬೆಟ್ಟ ಇಲ್ದೆ ಇರಕ್ ಆಗಲ್ಲ ಸರ್. ನೀವೇ ನಮಗ್ ಹೆಲ್ಪ್ ಮಾಡ್ಬೇಕು ಸರ್. ನಮ್ಗೆ ಆ ಗುಡ್ಡೆನ ಸರ್ವಸ್ವ ಸರ್. ಅದಿಲ್ದೆ ನಮ್ಗೆ ಇರೋಕ್ ಆಗಲ್ಲ ಸರ್. ಸರ್ ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ ವಿಚಾರದಲ್ಲಿ ನೀವು ಹೆಲ್ಪ್ ಮಾಡ್ಲೇಬೇಕು ಸರ್. ಸರ್ ಈ ಬೆಟ್ಟ ಹೊಡಿದೇ ಇರಕ್ ಸಾಧ್ಯನೇ ಇಲ್ವಾ? ಎಲ್ಲವೂ ಸಾಧ್ಯ ಇದೆ, ಆದ್ರೆ ನೀವೆಲ್ಲರೂ ನಾನು ಹೇಳ್ದಾಗ ಕೇಳ್ಬೇಕು. ನೀವ್ ಹೇಳ್ದಾಗೆ ನಾವ್ ಕೇಳ್ತೀವಿ ಸರ್. ಏನ್ ಹೇಳಿ ಸರ್? ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ನೆನ್ನೆ ನಿಮ್ ದೇವಸ್ಥಾನಕ್ಕೆ ಒಬ್ರು ಉದ್ಯಮಿ ಬಂದಿದ್ರಲ್ಲ, ಅವ್ರು ಯಾರು? ಯಾಕ್ರೋ ನಿಮ್ ಅಪ್ಪಂದು ಹೇಳಿಲ್ವಾ? ಅವರು ಭಾರಿ ಗಣಿ ಉದ್ಯಮಿ. ಈ ಬೆಟ್ಟನ ಒಡೆದು ಗಣಿ ಉದ್ಯಮ ಪ್ರಾರಂಭಿಸ್ತಾರೆ. ನಮ್ಗೆಲ್ಲ ಮನೆ ಕಟ್ಟಿಸ್ಕೊಡ್ತಾರೆ, ದೇವಸ್ಥಾನನ ಕೆಳಗ್ ಕಟ್ಟಿಸ್ಕೊಡ್ತಾರೆ, ಕೈ ತುಂಬಾ ಹಣ ಕೊಡ್ತಾರೋ. ಏನು ನಮ್ಮೂರ್ ಬೆಟ್ಟ ಹೊಡಿಯಕ್ಕೆ ನಿಮ್ಗೂ ಒಪ್ಪಿಗೆ ಇದೆಯಾ? ಅವತ್ ನೋಡಿದ್ರೆ ನೀವು ಬೆಟ್ಟದ ಬಗ್ಗೆ ಒಂದೊಂದ್ ಕತೆ ಇದೆ ಅಂತ ಹೇಳಿದ್ರಿ, ನೋಡಿದ್ರೆ ಇವತ್ ನೋಡಿದ್ರೆ ಆಗ್ಲೇ ಬೆಟ್ಟ ಹೊಡಿಯಕ್ ಪರ್ಮಿಷನ್ ಕೊಟ್ಟಿದ್ದೀರಾ. ಅವತ್ತು ನಮ್ ಬೆಟ್ಟದ ಮೇಲೆ ಚಿತ್ರ ಬರ್ದಿದ್ದಕ್ಕೆ ಬೈದ್ರಿ, ಆದ್ರೆ ಇವತ್ತು ಆ ಬೆಟ್ಟ ಹೊಡಿಯೋದಿಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಬೆಟ್ಟ ಅಂತೆ ಬೆಟ್ಟ. ಬೆಟ್ಟ ಏನೋ ನಮ್ ಹೊಟ್ಟೆ ತುಂಬಿಸುತ್ತಾ ಇಲ್ಲ ನಿಮ್ ಅಪ್ಪನ್ ಕಷ್ಟ ಪರಿಹರಿಸುತ್ತಾ? ಪಾಪ ಪುಣ್ಯಾತ್ಮ ನಮ್ಗೆಲ್ಲ ಮನೆ ಕಟ್ಟಿಸ್ಕೊಡ್ತಾ ಇದ್ದಾನೆ. ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೋ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದೇವ್ರನ್ನ ಬೆಟ್ಟನ ಮಾರ್ತಾ ಇದ್ದೀರಲ್ಲ. ಹುಚ್ಚು ಹುಚ್ಚು ಮುಂಡೆವು. ಈ ಮಕ್ಳು ಬುದ್ಧಿ ಹೇಳೋದು ಒಂದೇ, ಬಂಡೆಗ್ ತಲೆ ಹೊಡ್ಕೊಳ್ಳೋದು ಒಂದೇ. ನಿಮಗೆಲ್ಲ ನಾನು ಈಗಾಗಲೇ ಹೇಳಿದಾಗೆ ನಮ್ಮೂರಿನ ಬೆಟ್ಟದ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ವಿಚಾರದಲ್ಲಿ ಶಾಸಕರ ಹತ್ರ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನಾನು ಏನೇ ಮಾಡಿದ್ರು ನಿಮ್ಮೂರಿನ ಒಳ್ಳೇದಕ್ಕೆ ಅಂತ ಬೇರೆ ಹೇಳಿದ್ದಾರೆ. ಆಯ್ತು ಚೇರ್ಮನ್ ರೇ, ನೀವ್ ಹೇಳಿದ್ಮೇಲೆ ಇಡೀ ಊರಿಗೆ ಒಳ್ಳೇದಾಗುತ್ತಂದ್ರೆ ನಮ್ಮೆಲ್ರಿಗೂ ಸಂತೋಷವೇ. ಅಲ್ವೇನ್ರಪ್ಪ? ಏನ್ರಪ್ಪ? ನಾವು ಅಂದ್ರೆ ಊರು, ಊರು ಅಂದ್ರೆ ನಾವೆಲ್ಲ. ಊರಿಗೆ ಒಳ್ಳೇದಾಗುತ್ತಿರೋದಾದ್ರೆ ಬೆಟ್ಟ ಹೋಗ್ಲಿ ಬಿಡಿ. ಈ ಬೆಟ್ಟನ ನಾವು ಬಂದಿಟ್ಟಿದ್ವ, ಹೋದ್ರು ಹೋಗ್ಲಿ, ನಮಗೆ ಒಳ್ಳೇದಾಗುತ್ತಾನೆ. ನೋಡ್ರೆ ನೀವು MLA ಸಾಹೇಬ್ರು, ಬಿಲ್ಡರ್ರು, ನೀವೆಲ್ಲ ಯೋಚನೆ ಮಾಡೋದು ನಮ್ ಒಳ್ಳೇದಕ್ಕೆ ಅಲ್ವಾ? ಊರು ಒಳ್ಳೇದಾಗತ್ತೆ ಅಂದ್ರೆ ಆಗ್ಬೋದು. ನಮ್ಗೆ ನೀವೇ ಬೆಟ್ಟ ಹೊಡಿತೀರೋ ನಾವು ನೋಡ್ತೀವಿ. ಇಲ್ಲೇಕ ಬಂದ್ರಿ? ಹೌದು, ನಾವ್ ಯಾರು ಬೆಟ್ಟ ಹೊಡಿಯಕ್ ಬಿಡೋದಿಲ್ಲ. ನಮ್ಮೂರಿನ ಬೆಟ್ಟ ಹೊಡೆದ್ರೆ ನಮ್ಮೂರೇ ಹಾಳಾಗುತ್ತೆ. ಹೌದು. ಏ ಮಕ್ಳ, ನಿಮಗ್ ಹೇಗ್ ಬೆಟ್ಟದ ಮೇಲೆ ಪ್ರೀತಿ ಇದೆಯೋ ನಮಗೂ ಅಷ್ಟೇ ಇದೆ. ನಾವೇನೋ ಸುಮ್ನೆ ಬೆಟ್ಟ ಹೊಡೆಯೋದಕ್ ಬಿಡೋದಿಲ್ಲ. ಇಲ್ಲ, ಬೆಟ್ಟ ಹೊಡೆಯೋದಕ್ ನಾವ್ ಬಿಡೋದಿಲ್ಲ. ಬೆಟ್ಟ ಹೊಡಿಕೂಡ್ದು. ಹೌದು, ನಾವ್ ಯಾರು ಬೆಟ್ಟ ಹೊಡಿಯಕ್ ಬಿಡೋದಿಲ್ಲ. ನಮ್ಮೂರಲ್ಲಿ ಬೆಟ್ಟ ಇರ್ಲೇಬೇಕು. ಹೌದು. ಇದೇನು ಮೀಟಿಂಗು, ಮಕ್ಳ ಆಟನೋ? ನಾವು ಮೀಟಿಂಗ್ ಮುಂದುವರ್ಸ್ಬೇಕು ಅಂದ್ರೆ ಮಕ್ಕಳನ್ನ ಆಚೆ ಕಳಿಸಿ. ಇಲ್ಲಿ ದೊಡ್ಡ ದೊಡ್ಡ ಸರ್ಕಾರ ಮೀಟಿಂಗ್ ಮಾಡ್ಬೇಕಾದ್ರೆ ನೀವ್ ಯಾಕ್ರ ಬಂದ್ರೆ ಇಲ್ಲಿಗೆ? ನಿಮ್ಗೆಲ್ಲ ಕೆಲಸ ಇಲ್ಲಿಂದ? ಊರಿಗೆ ಒಳ್ಳೇದಾಗೋದ್ರ ಬಗ್ಗೆ ನಾವ್ ಯೋಚನೆ ಮಾಡ್ತಾ ಇದ್ರೆ ಮದುವೆಯಲ್ಲಿ ಮಂಗಾರದ ಬಗ್ಗೆ ನುಗ್ತಾ ಇದೀರಲ್ಲೋ. ನಿಮ್ಗೆ ಯಾರೋ ಬರಕ್ ಹೇಳಿದ್ರಿ ಇಲ್ಲಿ? ಹೋಗ್ರ. ಯಾಕ್ರ ಇಲ್ಲೇ ಇನ್ನೂ ನಿಂತಿದ್ದೀರಾ? ಹೋಯ್ತಿರೋ ಇಲ್ಲ ಒದಗಡೆ ಬೇಕ್ರ? ನಮ್ಮೂರ್ ಬೆಟ್ಟದಲ್ಲಿ ಎಷ್ಟೊಂದು ಅಮೂಲ್ಯ ವಸ್ತುಗಳಿದೆ. ನಿಮ್ಗೇನಾದ್ರು ಗೊತ್ತಾ? ನಮ್ಮೂರ್ ಬೆಟ್ಟದ ಬಗ್ಗೆ ಫಾರಿನ್ ಅವ್ರಿಗೆ ಪತ್ರ ಬಿಡ್ತಿರ್ಬೇಕಾರೆ ನೋಡ್ಬನ್ನಿ. ಬೆಟ್ಟ ಹೊಡೆದ್ರೆ ಇದೆಲ್ಲ ಹಾಳಾಗೋದಿಲ್ವಾ? ಅದ್ ಸರಿ, ಇವ್ರು ಯಾರು ನಮ್ಮ ಹುಡುಗರ ತರ ಕಾಣ್ತಾ ಇಲ್ವಲ್ಲ? ಇವರು ಆ ಮೇಜರ್ ಮನೆಗ್ ಬಂದವ್ರೆ. ಓಹೋ, ಮೇಜರ್ ಮನೆ ಬಂದವರಾ? ಬೆಟ್ಟ ಮುಟ್ಟಕ್ ಬಿಡಲ್ಲ. ಬೆಟ್ಟ ಹೊಡೆಯಕ್ ಬಿಡಲ್ಲ. ಯಾರು ಬೆಟ್ಟ ಹೊಡೆಯಕ್ ಬಿಡಲ್ಲ. ನಮಗ್ ಬೆಟ್ಟ ಹುಡುಗರು, ಆ ಬೆಟ್ಟದ ಬಗ್ಗೆ ಅವ್ರಿಗೇನು ಗೊತ್ತಿದೆ? ಹುಡುಗ್ರ, ನೀವ್ಯಾಕೆ ಇಲ್ಲಿ ಬಂದ್ರೆ? ಇಲ್ಲಿ ಮೀಟಿಂಗ್ ನಡೀತಾ ಇದೆ, ನೀವು ನಿಮ್ ಮಕ್ಳಿಗೆಲ್ಲ ಹೇಳಿ ಕಳಿಸಿ. ಸುಮ್ನೆ ಹೋಗ್ರ. ಏನ್ ಹೇಳದಿದ್ರು ನಿಮ್ ಮನೆ ಹೇಳಿ ನಮ್ಗೆ. ಇಲ್ಲ, ಬೆಟ್ಟ ಹೊಡೆಯಕ್ ಬಿಡಲ್ಲ. ಬೆಟ್ಟ ಹೊಡಿಬಾರ್ದು. ನಾವೆಲ್ಲ ಬೆಟ್ಟ ಹೊಡೆಯಕ್ ಬಿಡಲ್ಲ. ಬೆಟ್ಟ ನಮಗ್ ಬೇಕು, ಅದು ನಮ್ದು. ಬೆಟ್ಟ ಹೊಡೆಯಕ್ ನಾವ್ ಬಿಡಲ್ಲ. ನೀವೇನೇ ಹೇಳೋದಿದ್ರು ಮನೆ ಒಳಗೆ ಹೇಳಿ. ಹೋಗ್ರ ಇಲ್ಲಿಂದ. ಆ ಬೆಟ್ಟನ ನೀವು ಕಣ್ಣಿಂದ ನೋಡಿದಿರಾ, ನಾವು ಕಾಲಿಂದ ಹತ್ತಿದೀವಿ. ಆ ಬೆಟ್ಟನ ಏನ್ ಮಾಡ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತಿದೆ. ಬಾಯಿ ಮುಚ್ಕೊಂಡು ಹೋಗ್ರ. ನಮ್ಗೆ ನಮ್ ಬೆಟ್ಟ ಹೊಡ್ಸಕ್ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಬಂದ್ರು ಹೋಗೋಣ. ನಮಗೂ
ಬಾರೋ ಬರಲ್ಲ ಬರಲ್ಲ ನಾನು ಊಟ ಮಾಡಲ್ಲ, ನೀನೇ ಮಾಡ್ಕೋ ಹೋಗ್. ಹಠ ಮಾಡ್ಬೇಡ್ವೋ, ಬಾರೋ. ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ಲ. ಅಪ್ಪ ಬೆಟ್ಟ ಹೊಡಿಯಲ್ಲ ಅನ್ನೋರ್ಗು ನಾನು ಊಟ ಮಾಡಲ್ಲ. ಏನಂತೆ ನಿನ್ನ ಮಗನ್ಗೋಳು? ನೀವು ಬೆಟ್ಟ ಉಳಿಸ್ತೀನಿ ಅಂತ ಹೇಳಿದ್ರೆ ಊಟ ಮಾಡೋದಂತೆ. ಬೆಟ್ಟ ಉಳಿಸೋದಕ್ಕೆ ನಾನೇನು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ? ಸರ್ಕಾರ ಆರ್ಡರ್ ಕೊಟ್ಟಿದೆ, ಸಾಹುಕಾರ ಹೊಡಿತಾನೆ. ಬೆಟ್ಟ ಸರ್ಕಾರದ್ದು ಅಲ್ಲ, ಸಾಹುಕಾರಂದು ಅಲ್ಲ. ಮುಚ್ಚ ಬಾಯಿ. ಬೆಟ್ಟನ ಆಕಾಶದಿಂದ ತಂದಿಡಿಸಿದಿರೇನೋ? ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಬೆಟ್ಟ ಇದ್ರೆಷ್ಟು ಹೋದ್ರೆಷ್ಟು. ನಿಮ್ಮ ಅಪ್ಪ ತಾತನು ಹಿಂಗೆ ಹೇಳಿದ್ರೆ ನಮ್ ಪಾಲಿಗೆ ಬೆಟ್ಟ ಎಲ್ಲಿರ್ತಿತ್ತು? ವಯಸ್ಸಿ ಮೀರ್ ನೀವೇನಾದ್ರೂ ನನ್ ಮಗನ್ ಮೇಲೆ ಕೈ ಮಾಡಿದ್ರು ನಾನ್ ಸುಮ್ನೆ ಇರಲ್ಲ. ಇವ್ನ್ ಹೇಳ್ತಾ ಇರೋದ್ರಲ್ಲಿ ಏನ್ರಿ ತಪ್ಪಿದೆ? ಯಾಕ್ರಿ ಈ ಊರಿನ ಕಳ್ಸೋ ತರ ಇರೋ ಬೆಟ್ಟನ ಎಲ್ರು ಸೇರಿ ಯಾಕೆ ಹಾಳು ಮಾಡ್ಬೇಕು? ಲೇ, ಇವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವೇನೆ? ಅಂತ ದೊಡ್ಡ ಕೋಟ್ಯಾಧೀಶನ ಎದುರು ಹೇಗೋಕ್ಕಾಗುತ್ತಾ? ಮಾತಾಡಕ್ಕಾಗುತ್ತಾ? ಕೇಳ್ತಾರ ಅವ್ರನ್ನ ಮಾತ್ನ? ಯಾಕೆ ಹೇಳಲ್ಲ? ಸರ್ಕಾರ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಮ್ ಸಮಾಜ ಪಾಠದಲ್ಲಿದೆ. ನಾವು ಪ್ರಜೆಗಳು, ನಾವ್ ಹೇಳ್ದಂಗೆ ಸರ್ಕಾರ ಕೇಳ್ಬೇಕು. ಆಹಾ, ಕೇಳುತ್ತೆ ಕೇಳುತ್ತೆ. ಆ ಸಾಹುಕಾರನು ನಮ್ಮ ಹಾಗೆ ಪ್ರಜೆ. ಅವನು ಸಾಹುಕಾರ ಅಂತ ಅವ್ರ ಮಾತು ಕೇಳುತ್ತೆ. ಇವನ ಹತ್ರ ಏನು ಮಾತುಕತೆ? ಹೊಟ್ಟೆ ಹಸಿತದೆ, ಊಟಕ್ಕೆ ಹಾಕೆ. ನಿಮ್ ಮಗನ್ನು ಊಟ ಕರ್ಕೊಂಡ್ ಬನ್ನಿ. ನಡಿಯಪ್ಪ ದೊಡ್ಡ ಮನುಷ್ಯ. ನಾನ್ ಬರೋದಿಲ್ಲ. ಬರೋದಿಲ್ವಾ? ಕೊಟ್ಟೆ ಅಂದ್ರೆ ಮೊದ್ಲೇ ಮಗು ಏನು ತಿಂದೆ ಸಾಯ್ತಾ ಇದೆ, ನೀವ್ ಬೇರೆ ಹೊಡೆದು ಬಡ್ದು ಸಾಯಿಸ್ತೀನಿ ಅಂತೀರಾ. ಅವ್ನ್ ತಿನ್ಲಿಲ್ಲ ಅಂದ್ರೆ ನಾನು ತಿನ್ನಲ್ಲ. ಎಲ್ಲ ನೀವೇ ತಿನ್ನಿ ಬನ್ನಿ. ಅಯ್ಯೋ, ದೊಡ್ಡ ಕರ್ಮ ಕಾಂಡ ಆಯ್ತಲ್ಲ. ಕೊಟ್ಟವನೇ ಅವನು, ತಗೊಂಡವನೇ ಅವನು. ಇದ್ರ ಮಧ್ಯೆ ನಮಗೆ ಧರ್ಮ ಸಂಕಟ. ನಾನು ಊಟ ಮಾಡೋದಿಲ್ಲ. ಯಾಕೋ ಊಟ ಮಾಡ್ಲಿಲ್ವಂತೆ? ಊಟ ಮಾಡಲ್ಲ ಅಂದ್ರೆ ಮಾಡಲ್ಲ. ಊಟ ಮಾಡಿದಾಗ ಏನಾಗಿದೆ ನಿಮ್ಗೆ? ನೀವು ಬೆಟ್ಟ ಹೊಡಿಯಲ್ಲ ಅಂತ ಪ್ರಾಮಿಸ್ ಮಾಡೋ ಹುಡುಗ ನಾನು ಊಟ ಮಾಡಲ್ಲ. ಊಟ ಮಾಡೋದ ಏನ್ ಸಾಯ್ಬೇಕಂತ ಮಾಡಿದ್ಯಾ? ಸುಮ್ನೆ ಊಟ ಮಾಡ. ನಾ ಊಟ ಮಾಡಲ್ಲ. ಹೊಟ್ಟ ನೋಡು, ಸುಮ್ನೆ ಊಟ ಮಾಡಿ ಬರ. ಹೊಡಿತೀರಾ ಹೊಡೀರಿ, ಎಷ್ಟ್ ಬೇಕು ಹೊಡೀರಿ. ಯಾಕೆ ಸುಮ್ನಿದ್ರ ಹೊಡೀರಿ. ಬೇಡ ಕಣ ಬೇಡ, ನನ್ ಪಿತ್ತ ಎತ್ತಿಸ್ಬೇಡ ನೋಡು. ನಾನು ಊಟ ಮಾಡ್ಬೇಕಂದ್ರೆ ಬೆಟ್ಟ ಹೊಡಿಯಲ್ಲ ಅಂತ ಪ್ರಾಮಿಸ್ ಮಾಡಿ. ಇವತ್ ನಿನ್ನ ಚಿಕ್ಕಮ್ಮ, ನೀವು ಚಿಕ್ಕಪ್ಪ ತಬ್ಲಿ ನನ್ನ ಓದಿಸಿದ್ರಿ, ಬೆಳ್ಸಿದ್ರಿ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆದ್ರೆ ಬೆಟ್ಟ ಹೊಡಿಯಕ್ ಮಾತ್ರ ಸಪೋರ್ಟ್ ಮಾಡ್ಬೇಡಿ. ನಿಮ್ ಸಂಬಂಧನೇ ನಂಗೆ ಬೇಕಾಗಿಲ್ಲ. ಬೇಕಾದ್ರೆ ನಾನು ಕೂಲಿ ನಾಲಿ ಆದ್ರೂ ಮಾಡಿ ಬದುಕ್ತೀನಿ. ದಯವಿಟ್ಟು ಬೆಟ್ಟ ಹೊಡಿಯಕ್ ಪರ್ಮಿಷನ್ ಕೊಡ್ಬೇಡಿ. ಲೇ, ನಿನ್ ಮಗಳು ಸ್ವಲ್ಪ ಬುದ್ಧಿ ಹೇಳೆ. ಎಲ್ಲದಕ್ಕೂ ಅಡ್ಡ ಬರ್ತಾನ ಕಣೆ ಅಲ್ವೇ? ಈ ಕೊಳಲ್ಲಿ ಈ ಖರೀದಾರ ಎಷ್ಟು ದಿನ ಅಂತ ಹಾಕೊಂಡಿರ್ತೀಯ? ಒಂದು ಬಂಗಾರದ ನೆಕ್ಲೆಸ್ ಬೇಡವಾ? ಹೌದಲ್ಲ? ನೋಡು, ಕಿವಿಗೆ ರೋಲ್ಡ್ ಗೋಲ್ಡ್ ವಾಲೆನೆ ಸಿಗಿಸ್ಕೊಂಡಿದ್ಯಾ. ಒಂದು ವಜ್ರದ ವಾಲೆ ಹಾಕೋಬೇಕು ಅಂತ ಅನ್ಸಲ್ವೇ? ಅಯ್ಯೋ, ಏನೇ ಇದು ಗಾಜಿನ ಬಳೆ? ಇಂಥ ಮುದ್ದಾದ ಕೈಗೆ ಬಂಗಾರದ ಬಳೆ ಹಾಕೋಬೇಕು ಅಂತ ಅನ್ಸಲ್ವೇನೆ? ನಿನ್ನ ಹತ್ರ ಎಷ್ಟೇ ಸೀರೆ ಇದೆ? ಎರಡು. ಅದನ್ನೇ ಒಗಿತೀಯ, ಅದನ್ನೇ ಉಟ್ಕೋತೀಯ. ನಿನ್ನ ಲೇ, ಜರ್ತಾರಿ ಸೀರೆ, ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ನಿನಗೆ ಮನಸ್ಸಿಲ್ವೇನೆ? ಕರ್ಮ. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದೀನಿ. ಆದ್ರೆ ಈ ನಿನ್ನ ಮಗಂದ ಎಲ್ಲದಕ್ಕೂ ಅಡ್ಗಾಲು. ನಾನೇನ್ ಮಾಡ್ಲಿ? ಅಮ್ಮ, ನೀನಾದ್ರೂ ಅಪ್ಪಂಗೆ ಹೇಳಮ್ಮ, ಆ ಬೆಟ್ಟ ಹೊಡಿಬಾರ್ದು ಅಂತ. ಅದಕ್ಕೋಸ್ಕರ ಆದ್ರೂ ಹೇಳಮ್ಮ. ಹೇಳಮ್ಮ. ನೀನ್ ಹೇಳಿದ್ರೆ ಕೇಳ್ತಾರೆ. ಹೇಳಮ್ಮ. ದಯವಿಟ್ಟು ಅಪ್ಪ, ಪ್ಲೀಸ್ ಅಪ್ಪ. ಮಗ, ಹಿಂಗ ಹಠ ಮಾಡ್ಬೇಡ ಕಣ. ಅಲ್ಲ ಕಣೋ, ನಿನ್ನ ಮೆಡಿಸನ್ ಓದಿಸ್ಬೇಕು, ಇಂಜಿನಿಯರ್ ಓದಿಸ್ಬೇಕು ಅಂತ ಆಸೆ ಪಟ್ಟಿವನಿ. ಅಷ್ಟೇ ಕಣ ಮಗ, ಈ ಮನೆಗೆ ಹೆಣ್ಣು ಕೊಡ್ಬೇಕು ಅಂತ ದೊಡ್ಡ ದೊಡ್ಡರೆಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟವ್ರೆ. ಅಂತಂದ್ರೆ ನೀನ್ ಹಿಂಗ ಆಟ ಆಡಿತೀಯಲ್ಲ. ನೀವೆಲ್ಲ ಹಿಂಗೆ ಮಾಡಿದ್ರೆ ನನ್ ಮನೆ ಬಿಟ್ಟು ಹೊಂಟೋಗ್ತೀನಿ. ಏನಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಮನೆ ಬಿಟ್ಟು ಅಲ್ಲೇ ನಾವ್ ಹಿಂಗೆ ಆದ್ರೆ ಈ ಮನೆ ಒಳಗೇನೆ ನನ್ನ ಸಾಯ್ಬೇಕಾಯ್ತದೆ. ಅಲ್ಲ ಕಣ್ಣ, ಅದೃಷ್ಟ ಒಂದು ಮನೆ ಬಾಗಿಲು ಬಿಡೋ ಬಂದಾಗ ಅದು ಉಪಯೋಗಿಸಬೇಕು. ಅದು ಬಿಟ್ಬಿಟ್ಟು ಹಿಂಗ ಹಠ ಮಾಡಿದ್ರೆ ಹೆಂಗೆ ಅಂತವ? ಲೇ, ನೀನ್ ಹಿಂಗೆ ಹಠ ಮಾಡ್ತಾ ಇದ್ರೆ ನೀನ್ ಏನ್ ಮಾಡ್ಬೇಕು ನಂಗೆ ಗೊತ್ತಾಯ್ತೆ. ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ರು. ಯಾಕ್ಲ ಬರ್ಲಿಲ್ಲ? ನಿನ್ನೆ ನಮ್ಮ ಮನೇಲಿ ಆಂಟಿ ಬಂದಿದ್ರು, ಅದಕ್ಕೆ. ನಮ್ಮ ಅಪ್ಪಯ್ಯ ಕಾರ್ನಾಗ್ ಬಂದವ್ರು ಅನ್ಸುತ್ತೆ. ಇನ್ನು
ಇದೆಯಲ್ಲ ಯಾತ ಬಂದಿದ್ದಕ್ಕೆ ದಿಮಾಕ್ ನೋಡು. ನಾ ಅಪರೂಪ ಕಾರಲ್ಲಿ ಬಂದು ಇಳಿಯೋದು ನೋಡೋ ಯೋಗ್ತಿಯಲ್ಲ. ಕಾರಲ್ಲಿ ಬಂದದ್ದನ್ನ ನೋಡಿದ್ರೆ ಗಂಡಿಗೆ ಬಂಗಾರ ನಾಟಕ ಕೊಡಿಸ್ತೀಯ. ನಿನ್ ಬಂದ ಕಾರಲ್ಲಿ ಬಾ, ಮಂಗಳಾಗ್ರಿ ಒಳಗ್ ಕರ್ಕೊಂತೀನಿ. ತಡಿ, ಆಟ ಕಲಿತಿದ್ದ ಹಾಗೆ ನಾನು ನನ್ನ ಕಾರಿನಲ್ಲಿ ಚಮ್ಮತ್ತ ಬಂದಿನಿ. ಆಗ ನಿನ್ನ ಜೊತೆ ನಾನು ಏನಪ್ಪ ನೀನ್ ಹೇಳ್ತಾ ದರಿದ್ರ, ಈ ನಿನ್ ಕಾರಿನಾಸೆಗೆ ನಮ್ ಬೆಟ್ಟ ಸಮಾಗ್ಲಿ ಅಂತ. ಅಮ್ಮ ನೀನಾದ್ರೂ ಇರಬಾರ್ದ, ಬೆಟ್ಟ ಹೊಡಿಬಾರ್ದು ಅಂತ. ಇನ್ನೇ ಬಿಡಲಾನಕ್ಕೆ ಅಪ್ಪನ ಮನೆ ಆಸ್ತಿ ಅಲ್ಲ, ಹೋಗೋಗ್ರ. ಅಪ್ಪ ನಮ್ಗೇನ್ ಬೇಕಾದ್ರೂ ಮಾಡಿ ಸಹಿಸ್ತೀವಿ. ತಂಟೆಗೆ ಬಂದ್ರೆ ನಾವು ಮಾತ್ರ ಇರಲ್ಲ. ಮಾಡ್ತೀಯಾ? ಜೋರ ಇದೀಯಾ? ನನಗೆ ರೋಗ ಹೊಡಿತೀಯಾ? 2 ದಿವಸ ಉಪವಾಸ ಕಡಿದು ಅವಾಗ ಗೊತ್ತಾಗುತ್ತೆ ನಿನ್ಗೆ. ಈ ಊರಿಗೆಲ್ಲ ಒಳ್ಳೆ ಹೊತ್ತಿ ಹೊಡಕ್ಕಿಲ್ಲ. ಮನೆ ಒಳಗೆ ಸೇರ್ಸ್ಕೊಂಡು ಹೋದ್ರೆ ಏಳೋರ್ ಕೇಳ್ಕೊಂಡು ತಪ್ಪಿ ಬಿದ್ದಿರ್ತವೆ. ಬೆಟ್ಟ ಹೊಡೆಕ್ ಪರ್ಮಿಷನ್ ಕೊಟ್ಟಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಮಕ್ಕಳ ಬೀದಿಲ್ ನಿಂತ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಸಿಟ್ಟು ಬರ್ಸ್ಬೇಡಿ, ಒದೆ ತಿನ್ಬೇಡಿ. ನಡೆಯೋ ಬೆಟ್ಟ ಹೊಡಿಯೋದ್ರೆ ನಮ್ಗೆಲ್ಲ ಎಷ್ಟು ಒಳ್ಳೇದಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ನಡೆಯೋ. ನಾಚಿಕೆ ಆಗಲ್ವಾ ನಿಮ್ಗೆ? ನಾನು ನಾಚಿಕೆ ಗಿಚ್ಕೆ ಮೂರು ನಾಚಿಕೆ ನಿನ್ನ. ಅಪ್ಪ ಏನು ನಿಂದು? ಇದೆಲ್ಲ ಕಿತಾಪತಿ. ಆ MLA ಸೇರ್ಕೊಂಡು ಊರ್ನವ್ರಿಗೆಲ್ಲ ಮಂಗ್ ಪೂಜ್ತಾ ಇದ್ಯಾ? ನೀನೇನಾದ್ರೂ ಬಡಿಯಕ್ ಸಪೋರ್ಟ್ ಮಾಡಿದ್ರೆ ಅಪ್ಪ ಅಂತ ನೋಡಲ್ಲ. ಓ, ನಾನು ಹಿರಣ್ಯಕಶಿಪು, ನೀನು ಪ್ರಧಾನ ಹೇಳ್ತೀಯ? ಹೋಗ. ಅಯ್ಯೋ ಲೇ ಕೆಟ್ಟ ನನ್ ಮಕ್ಕಳ, ಬೆಟ್ಟ ಅಂತ ಬೀದಿ ಒಳಗೆ ಬಾಯಿ ಬಡ್ಕೊಂತಿದ್ರೆ ನಿಮಗೆ ಸಿಗೋದು ಬರೀ ಒಣಗಿದ ರೊಟ್ಟಿ. ನೀವು ಸುಮ್ಕೆ ಇದ್ರೆ ಊಟ, ಹೊಸ ಬಟ್ಟೆ, ಇದಕ್ಕೂ ಮನೆ ಇವೆಲ್ಲ ಸಿಗುತ್ತೆ ಗೊತ್ತೇನ್ರೋ? ನೋಡ್ರಯ್ಯ, ಇವ್ರಿಗೆಲ್ಲ ಒಳ್ಳೆ ಮಾಡಿದ್ರೆ ಬುದ್ಧಿ ಬರೋ ಹಠ ಇಲ್ಲ ನಮಗೆ. ಎಷ್ಟು ಕೊಬ್ರು ನೋಡ್ದ ನಾನೆಲ್ಲ MLA ಹತ್ರ ಮಾಡಿ ಹೋಗಿ ಅಂದ್ರು, ಅದಕ್ಕೆ ನಾವು ಬಂದ್ವಿ. ಅವ್ರು ಬೇಕಾಗಿತ್ತು, ನಂಗೇನೋ ಕೆಲಸ. ನಾ ಎಲ್ಲ ಹೇಳಿದ್ದೀನಿ, ನೀವು ಓಟ್ ಬಂದಿದ್ರು. ಹೌದಾ? ಅಪ್ಪ ನೀವೆಲ್ಲ ನನ್ನನ್ನ ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಚೆನ್ನಾಗಿ ಮಾಡಿದ್ದೀನಿ. ಲಾಗಾಯ್ತಿಂದ್ರು ನಾನು ನಿಮ್ ಸೇವೆ ಬರ್ತಾ ಇದ್ದೀನಿ, ಯಾವುದೇ ತೊಂದರೆ ಇಲ್ಲದೆ. ಆದ್ರೂ ನನ್ನ ಮನಸ್ಸಿನ ನೀನೋ ಒಂದು ಒಳ್ಳೇದ್ ಬೇಕು ಅಂತ ಅನಿಸ್ತಾನೇ ಇದೆ. ನೀನ್ ನೋಡಿದ್ರೆ ಬ್ಯಾಂಕ್ ಎಲ್ಲ ಮಾಡ್ಬಿಟ್ಟಿದೀನಿ, ಅದು ದೊಡ್ಡ ತಾಪತ್ರ ಆಗ್ಬಿಟ್ಟೈತೆ, ಕಟ್ಟಲ್ಲ ಅಂತ ಹೇಳಿದ್ಯಾ. ಈತ ನೋಡಿದ್ರೆ ದಿನ ಆಸ್ಪತ್ರೆಗೆ ಸೇರಿಸಿ ಆಪರೇಷನ್ ಅಂತ ಅವನೇ. ಇನ್ನು ಆತ ತಂದೆ ಹತ್ರ ಹೇಳ್ಕೊತಾನೆ. ದಿನಾಗ್ಲೂ ಒಬ್ಬೊಬ್ರು ಒಂದೊಂಥರ ತಾಪತ್ರೆ ನನ್ನ ಹತ್ರ ಹೇಳ್ಕೊಂಡು ಗೊಡೋ ಅಂತ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಿಮಗೆ ಹಿಂಗಾರ ಮಾಡಿ ಒಂದು ಸಹಾಯ ಮಾಡ್ಲಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಶಾಶ್ವತವಾದ ಸಹಾಯ ಮಾಡಲ್ಲ ಅಂತ ಯೋಚನೆ. ಅಷ್ಟೊತ್ತಿಗೆ ಇವರು ಜಗದೀಶ್ ರಾಯರು ಅಂತ ನಮಸ್ಕಾರ ನಮ್ಮ ಸಂಗಾರಿಕೆ ನಡೆಸ್ತಾವ್ರೆ, ಅದ್ರ ಓನರ್. ಇವತ್ತು ಹೇಳಿದ್ರು ನಿಮ್ ಊರ್ನವ್ರಿಗೆ ಅನುಕೂಲವಂತ ಯಾವ್ದಾದ್ರೂ ಒಂದು ದೊಡ್ಡ ಕೆಲಸ ಮಾಡಿ ಸಾಹೇಬ್ರೆ ಅಂತ. ನಿಮ್ಮೂರ್ ಪಕ್ಕ ಬೆಟ್ಟ ಆಯ್ತಲ್ಲ, ಆ ಬೆಟ್ಟದಾಗೆ ಇವ್ರು ಗಣಿಗಾರಿಕೆ ಹೊಂದಿದ್ದಾರೆ. ನಾನು ಮಾಡ್ತಿದ್ದೆ. ಆಮೇಲೆ ನಿಮ್ ತಾಪತ್ರ ಕೇಳಿದ್ಮೇಲೆ ನಿಮಗೆ ಏನಾದ್ರೂ ಒಂದು ಅನುಕೂಲ ಕೊಡಬೇಕು, ಶಾಶ್ವತವಾಗಿರೋ ಕೆಲಸ ಮಾಡ್ಬೇಕು ಅಂತ ನೀ ನನ್ನ ಅಷ್ಟೊಂದು ಪ್ರೀತಿಯಿಂದ ಗೆಲ್ಸಿರವ. ನಾನು ಕಿಂಚಿತ್ತಾದ್ರೂ ಸೇವೆ ಮಾಡ್ಲಿಲ್ಲ ಅಂತ ನನ್ನ ಮೆಚ್ಚುತ್ತಾನ. ನಿಮ್ಮೂರ್ ಪಕ್ಕದಾಗಿರೋ ಬೆಟ್ಟ ಅದನ್ನ ಇವರು ಸ್ವಾಕೊಂಡು ಗಣಿಗಾರಿಕೆ ಪ್ರಾರಂಭಿಸಬೇಕಿದ್ದಾರೆ. ನಾವು ಅವ್ರಿಗೆ ಸಹಾಯ ಕೊಡ್ಬೇಕಷ್ಟೇ. ದಾಸರು ಹೇಳಿಲ್ವೇ, ನೀರನ್ನು ಕೆರೆಗೆ ಹೊರವ ಪಡೆದವರಂತೆ ಕಾಣಿರೋದ. ಇದ್ರ ನಂದೇನೇನು ಸ್ವಾರ್ಥ ಇಲ್ಲ, ನಿಮಗೊಂದು ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ತೀರ್ಮಾನ. ನನ್ನ ತೀರ್ಮಾನ ಅಂತೇಳಿ ನೀವೇ ಕೊಟ್ಟ ಮೇಲೇನೆ ಮುಂದಿನ. ನೀವೇನೋ ನಮ್ಗೆ ಒಳ್ಳೇದಾಗಿ ಹೇಳ್ತಾ ಇದ್ದೀರಿ, ಆದ್ರೆ ಮೇಷ್ಟ್ರು ಗುಡಿದ್ರೆ ಪರಿಸಾಗುತ್ತೆ ಅಂತ ಹೇಳ್ತಾವ್ರಲ್ಲ. ಪುರಾ ದೇವಸ್ಥಾನ ಸ್ಮಾರಕ ಯಾವಾಗ ಹೋಗುತ್ತೆ ಅಂತ ಮೇಷ್ಟ್ರು ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದಾರೆ. ನಿಮ್ ಮೇಷ್ಟ್ರಿಗೆ ಈ ಪಾಠ ಮಾಡೋದ್ ಮಾತ್ರ ಗೊತ್ತು, ಬದುಕ್ ಮಾಡೋದ್ ಗೊತ್ತು. ಪುಸ್ತಕದ ಬದನೆಕಾಯಿಂದ ಏನ್ರಿ ಗೊತ್ತಾಗುತ್ತೆ? ಈಗ ನಮ್ಮಲ್ಲೇ ಎಷ್ಟು ಜನ ವಿದ್ಯಾವಂತ ಅವ್ರ ಕೆಲಸ ಸಿಕ್ಬಿಟ್ಟೈತಾ, ನೌಕರಿ ಎಷ್ಟು ಜನ ಒದ್ದಾಡ್ತಾವ್ರೆ. ಇವ್ರು ಮನುಷ್ಯರೇ, ಅವ್ರಿಗೆಲ್ಲ ಉದ್ಯೋಗ ಕೊಡ್ತಾ. ಹೌದೌದು.
ಬರೀ ವಿದ್ಯೆ ಇದ್ರೆ ತಲೆ ತುಂಬುತ್ತೆ, ಉದ್ಯೋಗ ಇದ್ರೆ ತುಂಬುತ್ತೆ. ಆ ಕೆಲಸ ಇವ್ರ ಮನೆ. ಅಷ್ಟೇ ಅಲ್ಲ ಕಣಪ್ಪ, ಇವ್ರವ್ರಿಗೆಲ್ಲ ಉದ್ಯೋಗ ಕೊಡ್ತಾರೆ. ಅವ್ರು ಇನ್ನೂ ಹೆಚ್ಚಿಗೆ ಮನಸ್ಸು ಮಾಡಿದ್ರೆ ನಿಮ್ಮ ಗುಡಿಸಲನ್ನ ಒಡೆದು ಹಾಕ್ಸಿ ಒಳ್ಳೆ ತಾರಸಿ ಮನೆಗಳನ್ನ ಸ್ವಂತ ಕಟ್ತಾರೆ. ಸ್ವಾಮಿ, ಹೌದೌದು, ನಿಜವಾಗಿ ಕಟ್ಸ್ಕೊಡ್ತೀನಿ. ನೋಡಿ, ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮ್ಮೆಲ್ಲರೂ ಹೊಟ್ಟೆ ತುಂಬುತ್ತೆ, ನಿಮ್ಮೆಲ್ಲರ ಸಮಸ್ಯೆ ಯಾರಾಗುತ್ತೆ. ನೀವೆಲ್ಲ ಏನ್ ಹೇಳ್ತೀರಿ? ನೋಡಿ, ಆ ಬೆಟ್ಟ ಏನು ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ? ಇಲ್ಲ ಉದ್ಯೋಗ ಕೊಡುತ್ತಾ? ಆದ್ರೆ ಇಲಿಗಳು ಅಲ್ಲಿ ಗಣಿ ಮಾಡಿ ನಿಮಗೆ ಎಲ್ಲಾ ಸತ್ಯಗಳನ್ನ ಕೊಡ್ತಾರೆ. ಜೊತೆಗೆ ಆ ಬೆಟ್ಟನ ಕುಟ್ಟಿ ಗಣಿ ಮಾಡೋದ್ರಿಂದ ಬರುತ್ತೆ, ಗಾಳಿ ಬರುತ್ತೆ, ಬೆಳಕು ಬರುತ್ತೆ, ಎಲ್ಲ ಸವಲತ್ತುಗಳು ಸಿಗುತ್ತೆ. ಅದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಅದೇ ನಿಜ. ಎಷ್ಟೇ ಜಮೀನು ಅದ್ರ ಬೆಳೆ ಬೆಳೆದ್ರು ಕೂಡ ಸರಿಯಾದ ಬೆಲೆ ಇಲ್ಲ. ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಭಕ್ತಾದಿ ಬರ್ತಾ ಇಲ್ಲ, ಬಂದ್ರು ದಯನೂ ಆಗ್ತಾ ಇಲ್ಲ. ನನ್ನ ಹೆಂಡತಿನ ಆಸ್ಪತ್ರೆ ಸೇರಿಸಿ ಆಪರೇಷನ್ ಮಾಡ್ಸೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. 6 ತಿಂಗಳಾದ್ರೂ ಆಗ್ತಾನೆ ಇಲ್ಲ. ಬೇಡ ತೀರ್ಸಕ್ಕೆ ಗಂಡ ಹೆಂಡತಿ ಇಬ್ರು ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ. ಬೆಳೆದು ನಿಂತಿರೋ ಮಗಳಿಗೆ ಮದುವೆ ಮಾಡಕ್ಕಾಗ ಆಡ್ತಾ ಇದ್ದೀನಿ. ಗೊತ್ತಪ್ಪ, ಗೊತ್ತು. ನಾನು MLA ನಿಮ್ ಸಮಸ್ಯೆಗಳನ್ನ ತಿಳ್ಕೊಳ್ದೇ ಇರೋಷ್ಟು ದಡ್ಡ ಸಮಸ್ಯೆಗಳನ್ನ ಗೊತ್ತು. ಆದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ದೊಡ್ಡ ವ್ಯಕ್ತಿ ಕೂತಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ತಗೊಂಡು ನಾನು ಒಬ್ನೇ ಆಡ್ಕೊಳ್ಳೋದಕ್ಕಲ್ಲ, ಊರಿನ ಸಮ ಪರಿಹಾರ ಆಗ್ಬೇಕು. ಆ ಬೆಟ್ಟಗೆ ಇದ್ರೆ ಯಾರಿಗೇನು ಉಪಯೋಗ ಆಗಲ್ಲ. ಅದೇ ನನಗ್ ಕೊಟ್ರೆ ನನಗೂ ಉಪಯೋಗ ಆಗುತ್ತೆ, ನಿಮ್ ಸಮ ಪರಿಹಾರ ಆಗುತ್ತೆ. ಹೌದಾ? ಇಂಥ ಬೆಟ್ಟ ಈ ಊರಿನ ಸುತ್ತ ಹರಿದೆ ಬಿಡಿ. ಆದ್ರೆ ನಮ್ಮ ಸಾಹೇಬ್ರು ನಿಮ್ಮೆಲ್ಲರ ಮೇಲೆ ಪ್ರೀತಿಯಿಂದ ಈ ಊರಿನ ಬೆಟ್ಟನೆ ತಗೊಂಡು ಈ ಊರಿಗೆ ಒಳ್ಳೇದ್ ಹೇಳಿದ್ರು. ಅದಕ್ಕೆ ನೋಡೆ ಅಷ್ಟೇ. ನೋಡ್ರಪ್ಪ, ನಾವಿವತ್ತು ಇರ್ತೀವಿ, ನಾಳೆ ಯಾರು ಇರ್ತಾರೋ ಯಾರಲ್ವೋ ಯಾವ್ದು. ನಮ್ಮ ಹತ್ರ ವಸ್ತುವಿನಿಂದ ಸುಲಭ ನಮ್ಮ ಸಮಸ್ಯೆ ಪರಿಹರಿಸ್ಕೊಂಡ್ರೆ ಜಾಣತನ ಅಂತ. ಹೌದು, ಇವರು ನಿಮಗೆ ಮನೆಗಳು ಕೊಡ್ತಾರೆ, ಯಾವ ಕಾಯಿಲೆ ಇದು ಅವ್ರಿಗೆಲ್ಲ ಆಪರೇಷನ್ ಮಾಡಿಸ್ಕೊಡ್ತಾರೆ, ಮಕ್ಕಳಿಗೆಲ್ಲ ವಿಕಾಸ ಮಾಡಿಸ್ತಾರೆ, ಎಲ್ರಿಗೂ ಬಟ್ಟೆ ಬಡಿಸ್ತಾರೆ, ಮದುವೆನೂ ಮಾಡಿಸ್ತಾರೆ. ಹೀಗೆ ಬೆಟ್ಟ ಹೊಡೆಯೋದಿಕ್ಕೆ ಎಲ್ಲ ಇಷ್ಟ ಇದೆ. ನೀವ್ ಹೇಳಿದ್ದೆಲ್ಲ ನಮ್ಗೆ ಒದಗಿಸೋದ ಎಲ್ಸ್ಗಳನ್ನ ಮಾಡಿಸ್ಕೊಡೋ ಇದಕ್ ನಾವು ನಮ್ಮೆಲ್ರೂ ಖಂಡಿತ ಬರ್ತಾರಪ್ಪ. ನೋಡು, ಅವ್ರ ಒಪ್ಪಿಗೆ ಕೊಡಂದೆ ದೇವ್ರ ವರ ಕೊಡೋದು ಏನೋ ಅನುಮಾನ ಇಟ್ಕೋಬೇಡಿ, ಒಪ್ಕೊಂಬಿಡಿ. ಜನಗಳ ಹಿತೈಷಿ ಬಂದು ಶಾಸಕರಿಗೆ ನೆಚ್ಚಿದವು ಬಡವೊಂದು MLA ಅವರಿಗೆ, ಗಣಿ ದಣಿ ಜಗರಿಗೆ, ಶಾಸಕರಿಗೆ ಜಗರಿಗೆ, ಗಣಿ ದಣಿ ಜಗರಿಗೆ, ಶಾಸಕರಿಗೆ. ಅಜ್ಜ, ಆ ಗುಹೆ ಒಳಗೆ ಅಮ್ಮ ರಾಕ್ಷಸ ಇದೆ ಅಂತ ನಮಗ್ ಸುಳ್ಳು ಹೇಳಿ ಎಂತ ಅನ್ಯಾಯ ಮಾಡ್ಬಿಟ್ರಿ ಗೊತ್ತಾ? ಅನ್ಯಾಯ? ನಾನೇನ್ರಪ್ಪ ಮಾಡಿ? ಆ ಬೇಟೆಯವರು ಗುಹೆ ಒಳಗಡೆ ಹೋಗಿಂತ ಮುಂಚೆ ನಾವೇ ಹೋಗ್ರೆ ನಮ್ ಫೋಟೋನೇ ಪೇಪರ್ ಬಂದಿರೋದು. ನಿಮ್ಮಿಂದಾನೇ ಹಾಳಾಯ್ತು. ತಾತ ನನ್ಗೆ ಹೇಳಿದ್ನ ನಾನ್ ನಿಮ್ಗೆ ಹೇಳಿ, ಅದನ್ನ ತಾತ ನಮ್ಮ ತಾತನ್ಗೆ ಹೇಳಿದ್ದೆ. ಸರಿ, ಈಗ ಬೆಟ್ಟದಲ್ಲಿ ಕೊಪ್ಪರಿಗೆ ಹಣ ಎಲ್ಲಿದೆ ಅಂತ ಹೇಳು, ಅದನ್ನಾದ್ರೂ ತೋರಿಸಿ ಪೇಪರಲ್ಲಿ ಫೋಟೋ ಬರ ಹಾಗೆ ಮಾಡ್ತೀವಿ. ಕೊಪ್ಪರಿಗೆ ಹಣ ಇದೆ ಅಂತ ಬಂಡಲೆ ಬರ್ದಿಟ್ಟಿದ್ದು, ಅದು ಅಲ್ಲೋಗಿ ನೋಡಿದ್ರೆ ಗೊತ್ತಾ ಎಲ್ಲಿದೆ ಅಂತ. ಅಜ್ಜ, ಖಂಡಿತ ಸುಳ್ಳನೆ. ಖಂಡಿತ ಸುಳ್ಳ. ನಮ್ದ ಪಾಳೆ ಆಸ್ಥಾನದಲ್ಲಿ ಆತ ಸೇವಕನಾಗ ಪಾಳಾರ ಕೋಟೆನ ಶತ್ರುಗಳಿಗೆ ಹಾಕಿದಾಗ ಆ ಸಂಪತ್ ನಡೆದು ಇದೆ ಅಂತ ನಿಮಗೆ ಮನೆಗಳು ಕೊಡ್ತಾರೆ, ಯಾವ ಕಾಯಿಲೆ ಇದೋ ಅವ್ರಿಗೆಲ್ಲ ಆಪರೇಷನ್ ಮಾಡಿಸ್ಕೊಡ್ತಾರೆ, ಮಕ್ಕಳಿಗೆಲ್ಲ ವಿಕಾಸ ಮಾಡಿಸ್ತಾರೆ, ಎಲ್ರಿಗೂ ಬಟ್ಟೆ ಬಡಿಸ್ತಾರೆ, ಮದುವೆನೂ ಮಾಡಿಸ್ತಾರೆ. ಹೀಗೆ ಬೆಟ್ಟ ಹೊಡೆಯೋದಿಕ್ಕೆ ಎಲ್ಲ ಇಷ್ಟ ಇದೆ. ನೀವ್ ಹೇಳಿದ್ದೆಲ್ಲ ನಮ್ಗೆ ಒದಗಿಸೋದ ಎಲ್ಸ್ಗಳನ್ನ ಮಾಡಿಸ್ಕೊಡೋ ಇದಕ್ ನಾವು ನಮ್ಮೆಲ್ರೂ ಸ್ವಂತ ಶಕ್ತಿ ಬರುತ್ತೋ ಅವತ್ತು ನಿಮ್ ಮಾತಿಗೆ. ಆದ್ರೆ ಇಬ್ಬರಿಗೂ 100 ಜನರು ಆ ಶಕ್ತಿ ಬರೋದಿಲ್ಲ. ಬೆಟ್ಟ ನಾನು ಎಲ್ಲ ಕಡಿತಿರೋ ನಾನು ನೋಡ್ಕೋತೀನಿ. ಯಾಕಾಗಲ್ಲ, ಮಾಡ್ತೀನಿ. ಮಕ್ಳು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಬೆಂಕಿ ಇದ್ದಂಗೆ. ಮುಚ್ಚಿರೋ ಬಾಯಿ, ನನ್ನ ಹತ್ರ ಪರ್ಮಿಷನ್ ಇದೆ. ಸ್ವಾಮಿ, ಮಕ್ಕಳ ತಂಡೆ ಬೆಟ್ಟ ತಂಡೆಗೆ ಮಾತ್ರ ಬರಬೇಡಿ. ಹುಷಾರ್. ಏನೆಮ್ಮೆಲೆ, ನಿಮ್ಮ ನಂಬ್ಕೊಂಡು ನಾನು ಇಷ್ಟೊಂದು ದುಡ್ಡು ಇನ್ನಿದ್ದೀನಿ. ಈಗ ಆಗ್ತಿರೋ ಗಲಾಟೆ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ನನ್ನ ದುಡ್ಡು ಏನಾಗುತ್ತೆ ಗಾಬರಿ ಆಗ್ಬಿಟ್ಟಿದೆ ನನಗೆ. ಚಿಲ್ಟೇರ್ಗಳು ಹಿಡ್ಕೊಂಡು ಸ್ಟ್ರೈಕ್ ಇದೆಯಾ?
ನಿನ್ನ ಹೆಂಗ್ ಎದುರು ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ತೆಗೀರಿ. ತಗೊಳ್ಳಿ ನಿಮ್ ಟ್ರಾನ್ಸ್ಫರ್ ಆರ್ಡರ್. ಇವಾಗ ಪರಿಸ್ಥಿತಿಗೆ ನೀವೇ ಕಾರಣ. ಮೇಲೆಯಿಂದ ಹಿಡಿದು ಎಲ್ಲ ದೊಡ್ಡವರು ನನಗೆ ಫೋನ್ ಮಾಡಿ ಹೇಳಿ ನಿಮ್ಮ ಮೇಷ್ಟ್ರಿಗೆ ಹೇಳಿ ಅಂತ. ಇದಕ್ಕೂ ನೀವೇ ಕಾರಣ. ಮಕ್ಕಳನ್ನೆಲ್ಲ ಎತ್ತೀರಾ ಅಂತ ಅಂದ್ರು. ನಾನ್ ನಿಮ್ಗೆ ಹೇಳ್ದೆ ಬೆಟ್ಟದ ವಿಷಯಕ್ಕೆ ಹೋಗ್ಬೇಡಿ ಅಂತ. ನೀವು ನನ್ನ ಮಾತ ಕೇಳಿ ಇವಾಗ ನಿಮ್ಮನ್ನ ಎತ್ತಂಗಡಿ ಮಾಡಿದ್ದಾರೆ. ನೋಡಿ ಮೇಡಮ್, ಸೀನಿಯರ್ ತಿಳಿದವರು ಈ ಬೆಟ್ಟದ ವಿಚಾರದಲ್ಲಿ ನಾನಾಗ್ಲಿ ಅಥವಾ ಮಕ್ಕಳಾಗ್ಲಿ ತಪ್ಪು ಮಾಡಿಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಇಲ್ಲ ಆನಂದ್, ನೀವು ತುಂಬಾ ಮಿತಿ ಮೀರಿದ್ದೀರಾ. ಅಲ್ಲ, ಊರಲ್ಲಿ ಬೇಡ್ದಿದ್ದ ವಿಷಯಕ್ಕೆ ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಆಗ್ಲೇ ಒಂದ್ಸಲ ಟ್ರಾನ್ಸ್ಫರ್ ಆರ್ಡರ್ ಬಂದಾಗ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪಟ್ಟಿದೀವಿ ಅಂತ ನಿಮ್ಗೆ ಗೊತ್ತು. ಈಗ ನಾವೇ ಪರವಾಗಿ ಮಾತಾಡಿದ್ರೆ ನಮ್ಮನ್ನು ಉಳಿಸೋದಿಲ್ಲ. ಎತ್ತಂಗಡಿ ಮಾಡ್ಬಿಟ್ಟೆ. ಬೇಡ ಮೇಡಮ್, ನೀವು ನನಗೋಸ್ಕರ ಯಾವ ತೊಂದರೆ ತಗೋಬೇಡಿ. ನನ್ನ ಮಕ್ಕಳು ಕೂಡ ಹೇಳೋಗ್ತೀನಿ, ಹೋದ್ ಸರಿ ಮಾಡ್ದಂಗೆ ಗಲಾಟೆ ಮಾಡ್ಬೇಡಿ ಈ ಸರಿ ಅಂತ. ನಾನು ಬರ್ತೀನಿ ಮೇಡಮ್. ಬರ್ತೀನಪ್ಪ. ಹಲೋ, ಸರ್ ಇಲ್ಲೇ ವೆಯ್ಟ್ ಸರ್. ಸರ್ ಬಿಡಿ ಸರ್, ನಾವು ಅದನ್ನ ನೋಡ್ಕೋತೀವಿ. ಹಾಂ ಸರ್, ಏನಾದ್ರೂ ಆಗುತ್ತಾ ಸರ್? ಹಾಂ ಸರಿ ಸರ್. ಹಾಂ ಸರ್, ಎಲ್ಲ ಇದೀವಿ ಸರ್. ಸರಿ ಸರ್, ಡೌಟ್ ಬರ್ದಂಗೆ ನೋಡ್ಕೋತೀವಿ ಬಿಡಿ ಸರ್, ನೀವೇನು ಯೋಚನೆ ಮಾಡಬೇಡಿ. ಸ್ಟಾರ್ಟ್ ಮಾಡೋ. ಮೇಷ್ಟ್ರು ನಮ್ಗೆ ಹೊಡಿದೇ ಇರ್ಲಿ ಅಂತ ಸಹಾಯ ಮಾಡಿದಕ್ಕೆ ಅವ್ರ ಕಡೆಯವರು ಬೇಕಂತ ನಮ್ಮ ಮೇಷ್ಟ್ರು ಆಕ್ಸಿಡೆಂಟ್ ಮಾಡಿಸಿದ್ರು. ಮೇಷ್ಟ್ರಿಗೆ ಏನಾದ್ರು ಆದ್ರೆ ನಾನ್ ಮಾತ್ರ ಬಿಡಲ್ಲ. ಸಾರಿ ಮಕ್ಳೇ, ನಿಮ್ ಮೇಷ್ಟ್ರು ನೋಡಕ್ಕಾಗ್ಲಿಲ್ಲ. ಬಿಟ್ರಿ ಮೇಷ್ಟ್ರು ನಮ್ಮ ಮೇಷ್ಟ್ರು ಕಡೋ. ಏನೋ ಮಾಡೋದೀಗ, ಏನೂ ಹೊಡ್ತಿಲ್ಲ. ಏನಾದ್ರೂ ಉಪಾಯ ಹೊಡಿತೇನೋ? ಬಂದ್ರೋ ಬನ್ನಿ. ನಾವಿನ್ನೂ ಒಂದ್ ವಾರ ಇರ್ಬೇಕು ಅನ್ಕೊಂಡ್ರೆ ನಾನೇ ಊರಿಗೆ ಹೋಗ್ಬೇಕು ಅಂತಿದ್ದಾರೆ. ನನ್ಗೆ ಈ ಸ್ಥಿತಿಲಿ ನಿಮ್ಮನ್ನ ಬಿಟ್ಟು ಹೋಗ್ತಿಲ್ಲ ಕಣೋ. ನಾವ್ ಇಲ್ಲಿ ಬಂದಾಗ ಒಂದಿನನೂ ಇರ್ಬೇಕು ಅಂತ ಎಲ್ಲನೇ ಆಗ್ತಾ ಇರ್ಲಿ. ಆದ್ರೆ ನಿಮ್ ಸ್ನೇಹ, ಊರು, ಈ ಬೆಟ್ಟ ನೋಡ್ದ ಮೇಲೆ ನಿಮ್ಮನ್ ಬಿಟ್ಟು ಮನ್ಸಾಗ್ತಾ ಇಲ್ಲ. ನಾವೆಲ್ಲ ಪ್ರತಿ ಸರಿ ಆದಾಗ್ಲೂ ಒಂದೊಂದು ಅನುಭವ ಪಡ್ತಿದೀವಿ. ಆದ್ರೆ ಇವತ್ತು ಅವನೇ ಬಿಟ್ಟು ಹೋಗ್ತೆ. ಆದ್ರೆ ಅಂತನೀಗ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲ ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ. ಬೆಟ್ಟ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಅಕಸ್ಮಾತ್ ನಾವು ಬೆಟ್ಟ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವ್ಯಾರು ಜೀವನ ಇಲ್ಲ. ಹೌದು ಹೌದು ಹೌದು. ನೀವೆಂತ ಉಳಿಸ್ಕೊಬೇಕಂದ್ರೆ ಮಾರ್ಗ ಒಂದೇ. ಮಕ್ಕಳು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ ತೋರಿಸ್ಬೋದು. ನೀವು ಪ್ರೂವ್ ಮಾಡ್ಬೇಕು. ನಾವು ನಿಮ್ಗೆ ಫೋನ್ ಮಾಡ್ತಾ ಇರ್ತೀವಿ. ಇಲ್ಲಿ ನಡೆಯೋಣ, ನನ್ಗೆ ದುಡ್ಡು ಕೊಡೋ. ಇಲ್ಲಿ ಇದು ನಾವ್ ರಜದಲ್ಲಿ ಹಣ. ಇದ್ರ ಅವಶ್ಯಕ ನಮ್ಗಿಲ್ಲ. ನಿಮಗ್ ಬೇಕಾಗ್ಬೋದು, ತಗೊಳ್ಳಿ. ಬೇಡ, ಇದು ನೀವೇ ಹೇಳ್ಬೇಡಿ.
ಬನ್ನಿ ಬನ್ನಿ ಮಕ್ಳ, ಬನ್ನಿ 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 ಬನ್ನಿ. ಹಾ, ಏನೇ ಇನ್ನು 2 ದಿವಸ ಇಲ್ಲೇ ಇರೋದ್ ಕೇಳ್ತಾ ಇದೀಯಾ? ಅಲ್ಲ, ನೀವ್ ಈ ಊರಿನಾಗ ಏನ್ ಹೇಳಿದ್ರಿ? ಈ ಹಂಗೆ ಬೇರೆ ಯಾವ್ದು ಊರೇ ಸಿಕ್ಲಿಲ್ವಾ? ಇದೇ ಊರಾಗಿದ್ದು ಅಂತ ಹೇಳ್ಬಿಟ್ಟು 2 ವರ್ಷದ ಮೇಲೆ ನಾವ್ ಇರೋಲ್ಲ ಅಂತ ನಿಮ್ ಹತ್ರ ಚಾಲೆಂಜ್ ಮಾಡಿದ್ರಲ್ಲ. ಈಗ ನೋಡಿದ್ರೆ ಕಳೆದ್ರು ಇನ್ನೂ ಸಹ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೀರಾ. ಅದರಿಂದ ನಿಮ್ಗೆ ಆರೋಗ್ಯ ಒಳ್ಳೇದು. ಯಾಕೆ ಅಂತಂದ್ರೆ ವರ್ಷಾಪ್ತಿ ಆ ಸಿಟಿನಲ್ಲಿ ಪೊಲ್ಯೂಷನ್ ಗಾಡಿ ಕುಡಿದು ನಿಮ್ ಲಂಗ್ಸ್ ಎಲ್ಲ ಕೆಟ್ಟೋಗಿದೆ. ನೀವ್ ಇಲ್ಲಿದ್ದಿಂದ ನಿಮ್ ಲಂಗ್ಸ್ ಎಲ್ಲ ಕ್ಲಿದೆ. ಹಾಗಂತ ಇವ್ರನ್ನಿಲ್ಲ ಇಟ್ಟಾಗಲ್ವಲ್ಲ, ಸ್ಕೂಲ್ ಇದೆಯಲ್ಲ, ನಿಜ ಮಾಡಿ ನೀವು ಹೋಗಿ ಮುಂದಿನ ಸಾರಿ ಬಾ, ನೀವು ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ ಬನ್ನಿ. ರಜಾ ಪೂರ್ತಿ ಇಲ್ಲೇ ಕಳೀರಿ. ಏನ್ ಹೇಳ್ತೀಯ ಕನಕ? ಸರಿಯಾಗಿ ಹೇಳಿದ್ವಿ. ನಾವಂತೂ ರಜಕ್ಕೆ ಆಗಾಗ ಬರ್ತಾನೆ ಇರ್ತೀವಿ. ಆದ್ರೆ ನೀವು ನಾವಿರೋದ್ ಮೈಸೂರಲ್ಲಿ, ನಮ್ಮನೆ ಮೈಸೂರಲ್ಲಿದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ. ನಾನು ನಿಮ್ಮನ್ನ, ನಿಮ್ ಮನೇನ, ಮೈಸೂರ್ನ ಮೂಲಮ್ಮ ನಾವು ಬರ್ದೇ ಇದ್ರೆ ನಮ್ಮ ಮಕ್ಳು ಊಟಿಯಿಂದ ಪ್ರತಿ ವಾರದ ಕೊನೆಗೆ ನಿಮ್ಮನೆ ಬಂದಿದ್ದು ಹೋಗ್ತಾರೆ. ಇನ್ನೇನ್ ಇವ್ರ ಮಕ್ಕಳು ನಾನ್ ಮರೀದೆ ಕರ್ಕೊಂಡ್ ಬರ್ತೀನಮ್ಮ. ಹಾ, ಏನಮ್ಮ ಸರಿ ತಾನೆ? ನಡೀರಿ ನಡೀರಿ. ಸುಮ್ನೆ ನೆಕ್ಸ್ಟ್ ಟೈಮ್ ಬಂದಾಗ ಬಂದಾಯ್ತು, ಬನ್ನಿ. ಇನ್ನು ಬಿದ್ಕೊಂಡಿದೆಯಲ್ಲ, ಇನ್ನು ಮಲಗಿದೀಯಾ? ಎಲ್ಲದ ಹಾಕ್ಬಿಟ್ಟು ನಂಗೆ ಮುಚ್ಚುಮರೆ ಮಾಡ್ಬಿಟ್ಟು ಅಜಗ ಹೋಗವನ. ಎಲ್ಲೋದ ನೋಡ. ಶಂಕರ, ಎಲ್ಲೋದ ಇವನ? ಕಾಪಾಡಪ್ಪ ದೇವ್ರೆ. ರಾಜು, ರಾಜು, ಅಯ್ಯೋ ದೇವ್ರೆ, ರಾಜು. ನಿಮ್ ಹುಡುಗರು ಇಲ್ವಾ? ನಿಮ್ ಹುಡುಗರು ಇಲ್ವಲ್ಲ? ನಿಮ್ ಹುಡುಗರು ಇಲ್ವಾ? ಎಲ್ಲ ಹಾಳಾಗೋದಪ್ಪ ಇವು. ಬನ್ನಿ ಬನ್ನಿ ನೋಡ, ಬನ್ನಿ. ಏನ್ ಕತೆ ಬಂದ್ರಪ್ಪ ನೋಡೋಣ. ಅಮ್ಮ, ಹುಡುಗ ನೋಡಿದ್ರ? ಬನ್ನಿ ಹುಡುಗ ನನ್ನ ಮಗ ನೋಡಿದ್ರ? ಇಲ್ವಾ? ವಿನೋದ್, ಏನಮ್ಮ ನಮ್ ವಿನೋದ್ ಬಂದಿದ್ದ ಇಲ್ಲಿ? ಅವನಿಂದ ಅಂತ ಇವಳು ಬೇರೆ ಹಾರಿದ್ದಾಳೆ. ಕರ್ಕೊಂಡು ಹೋಗಿ ನಾನು ಮನೆಗೆ ಹೋಗೋದಿಲ್ಲ ರೀ. ಎಂತ ಪರೀಕ್ಷೆ ತಂದೆಯಪ್ಪ ನನಗೆ ನೀನು. ಮಗ ಸಿಕ್ಕಿದ್ನಲ್ಲಿ ಕಾಣ್ತಾ
ವಿನೋದ್ ವಿನೋದ್ ನಿಮ್ ಮಗ ಇದ್ದಾನ? ನನ್ ಮಗನು ಕಾಣ್ತಾ ಇಲ್ಲ, ಎಲ್ಲೋಗೋ ಗೊತ್ತಿಲ್ಲ. ಅಯ್ಯೋ ದೇವ್ರಿ, ಹುಡ್ಕೊಂಬನ್ನಿ ಅಂತ ನನ್ ಗಂಡನ್ ಕಳಿಸಿದೀನಿ. ಅವ್ನ್ ಸಿಗೋ ಮನೆಗೆ ಬರ್ಬಿಟ್ಟ ಗಲಾಟೆ ಮಾಡ್ಕೊಂಡಿದ್ದೆ. ಅವ್ರು ಇನ್ನೂ ಬಂದಿಲ್ಲ. ಎಲ್ಲ ನಮ್ಗೂ ಕಾಣ್ತಾ ಇಲ್ಲ. ಎಲ್ರು ಏನೋ ಏನಪ್ಪ ಮಕ್ಕಳೇ ಕಾಣ್ತಾ ಇಲ್ಲ. ಬನ್ನಿ ಬನ್ನಿ. ಏನಮ್ಮ ನಮ್ಮ ಮಕ್ಕಳು ನೀವು? ನಿನ್ನೆಯಿಂದ ಯಾವ ಮಕ್ಕಳು ಶಂದೆ ಇಲ್ಲ. ರಾತ್ರಿ ಎಲ್ಲ ಮಕ್ಕಳು ಮಗ್ಲಿಲ್ಲ, ಬರ್ದೇ ಇದ್ರು ಶಾಲೆ ಬಂದಿಂತ ಬಂದ್ವಿ. ಮಕ್ಕಳು ಬಂದಿದ್ದಾರೆ ತಾನೆ? ಏನ್ರಿ ಎಲ್ರು ನಿಮ್ ಸ್ವಾರ್ಥಕ್ಕೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದೀರಲ್ಲ ನೋಡಿ. ಯಾವ ಮಕ್ಕಳು ಶಾಲೆಗೆ ಬಂದೇ ಇಲ್ಲ. ನಮ್ ಗಟ್ಟಿ ಗೊತ್ತಾದ್ರೆ ನಮ್ದೇ ತಪ್ಪು ಅಂತ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಬರ್ಲಿಲ್ವಾ ಮಕ್ಕಳು ಅಂತ ಇಲ್ಲಿ ಹುಡ್ಕೊಂಡ್ ಬಂದಿದ್ದ? ಮೊದ್ಲೇ ಬುದ್ಧಿ ಎಲ್ಲಿ ಹೋಗಿತ್ತು ನಿಮ್ಗೆ? ಅಯ್ಯೋ ಎಲ್ಲಿ ಹೋಗ್ಯನೋ. ನೋಡಿ ಸ್ವಾಮಿ, ನಮ್ ಶಾಲೆ ಇದ್ದೀರಿ, ಮಕ್ಕಳು ಒಗ್ಗಟ್ಟಾಗಿ ಶಾಲೆಗೆ ಬಾಯ್ಕಾಟ್ ಮಾಡಿದೆ ಮೊದ್ಲು. ಈ ತರ ಯಾರು ಮಾಡಿಲ್ಲ. ಈಗ ಮಕ್ಕಳು ಅಂತ ಬಂದಿದ್ದೀರಾ. ಆ ಮಕ್ಕಳ ಆಸೆ ಇಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಶಾಲೆಗೂ ಬರ್ದೆ ಮನೆಗೂ ಬರ್ದೆ ಇರ್ತಿದ್ರಾ? ಹೋಗಿ ಹೋಗಿ ಆ ಮಕ್ಕಳಂತ ಹುಡುಕಿ. ಇಷ್ಟೊತ್ತಾದ್ರೂ ಈ ಮಕ್ಕಳು ಶಾಲೆಗೂ ಬಂದ್ರೆ ಎಲ್ಲಿ ಹೋಗಿರ್ತಾರೆ? ಆಗಲ್ಲ ರೀ, ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾ, ಬಂದ್ರು ಬರ್ಬೋದು. ಈ ಮಕ್ಕಳು ಎಲ್ಲಿ ಹೋಗಿರ್ಬೋದು? ಏನ್ ಸರ್ ಇದು, ಇಷ್ಟೊತ್ತಾದ್ರೂ ಮಕ್ಕಳೇ ಬಂದ? ಯಾಕೋ ಡೌಟ್ ಬರ್ತಾರೋ ಇಲ್ವೋ. ಬನ್ನಿ ಸರ್, ನಾವೆಲ್ಲರೂ ಮನೆಗಾದ್ರೂ ಹೋಗೋಣ. ಅವಸರ ಮಾಡೋದು ಬೇಡ, ಇರೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗೋಣ. ಸ್ಟಾಫ್ ರೂಮ್ ಇರೋಣ. ಸರಿ ಸರ್. ವಿನೋದ್ ವಿನೋದ್ ಎಲ್ಲಪ್ಪ? ಅಂತೆ ವಿನೋದ್ ರೀ ಚೇರ್ಮನ್ ರೇ, ನಿಮ್ ಮಾತು ಕೇಳಿದ್ದಕ್ಕೆ ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಮಗ ನನ್ನ ಮನೇಲಿಲ್ಲ. ನಾಳಾಗೋದು ಏನ್ ಕದ್ಯಾ? ನಮ್ಮ ಮಕ್ಕಳು ನಮಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೋಗ್ರಯ್ಯ, ಬೆಳಗ್ಗೆ ನಾಷ್ಟಾ ತಿಂಡಿ ನಾವೆಲ್ಲಂತ ಅವನು ಹುಡುಕ್ತಾ ಇದ್ದೀನಿ. ನೋಡಿದ್ರೆ ಇಲ್ಲಿ ಬಂದು ತಿಂತಿದ್ದೀರಾ? ನೆಂಟಿ ಬೇರೆ ಮಗನ ಮೈಗೆ ಹುಷಾರಿಲ್ಲ ಹಿಡಿದಿದ್ದಾಳೆ. ಆಗ ಹೇಳಿದ್ರ ಒಪ್ಕೊಂಡ್ಬಿಟ್ಟು ಗೌಡ್ರೆ ಮಾಡ್ಕೊಡಿರಿತಾ ಇದ್ರೆ ಈಗ ನಿಮ್ ಮಕ್ಕಳ ಸಹವಾಸದಿಂದ ನನ್ನ ಮಗ ಇದ್ದಾನೆ. ನಿಮ್ ಸಹವಾಸ ಮಾಡಿ. ರೀ ಸ್ವಾಮಿ, ಅದೇನ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಸಂಜೆ ಒಳಗೆ ನಮ್ಮ ಮಕ್ಕಳು ನಮ್ಗೆ ಬೇಕು. ಇಲ್ಲ ಅಂದ್ರೆ ಮಕ್ಕಳನ್ನ ಬಚ್ಚಿಟ್ಟು ಬೆಟ್ಟ ಹೊಡೆದಕ್ಕೆ ಬಲವಂತವಾಗಿ ಸಹಿ ಹಾಕಿಸ್ಕೊಂಡಿದಾರೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಅರೆ ಇದು ಒಳ್ಳೆ ಕಥೆ ಆಯ್ತಲ್ಲಮ್ಮ. ಮಕ್ಳು ಹೀಗೆಲ್ಲ ಮಾಡ್ತಾರೆ ಅಂತ ನಮಗ್ ಮೊದ್ಲೇ ಕನಸು ಬಿದ್ದಿತ್ತ. ರೀ ಸ್ವಾಮಿ, ನಮ್ಮ ಮಕ್ಕಳಿದ್ದಾರೆ ಅಂತ ಸಂಜೆ ಒಳಗೆ ಹುಡುಕೊಡಿ. ಇಲ್ಲ ಅಂದ್ರೆ ನಾವೆಲ್ಲ ಬಂದು ನಿಮ್ ಮನೆ ಮುಂದೆ ವಿಷಯ ತಗೋಬೇಕಾಗತ್ತ ಅಷ್ಟೇ. ಕಂಬ್ಳಿನೂ ಗಂಜಿನ ಕುಡ್ಕೊಂಡು ಬಿಟ್ಟಿದ್ವಿ. ಇವ್ರಿಗೆಲ್ಲ ಬೆಟ್ಟದ ಆಸೆ ತೋರಿಸಿ ಮಕ್ಳನ್ನ ಕಳ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಏನ್ ಎದುರಿಸ್ತಾ ಇದ್ದೀರಾ? ಅದ್ ಮಾಡೋಗ್ತೀರಾ, ಮಾಡ್ತಾ ಹೋಗ್ರಯ್ಯ. ನೀನೇನ್ ಮಾಡ್ತೀವ ನಂಗೆ ಗೊತ್ತಿಲ್ಲ. ಮಕ್ಳು ಕರ್ಕೊಂಡ್ ಬರೋಗಂಟ ಮನೇನು ಹಚ್ಚಕ್ಕಿಲ್ಲ, ಒಂದ್ ಲೋಟ ನೀರು ಕುಡಿಯಕ್ಕಿಲ್ಲ, ಉಪವಾಸ ಇದ್ದು ಸಾಯ್ತೀನಿ. ಇಷ್ಟೆಲ್ಲ ಅದಕ್ಕೆ ಕಾರಣ ದುಡ್ಡಿನ ಆಸೆಗೆ ಮಕ್ಕಳು ಪ್ರಾಣ್ಕೊಂಡಿದ್ದು ಬೆಟ್ಟನ ಗಣಿ ವ್ಯಾಪಾರ MLA ಮಾತ್ ಕೇಳಿ ಹೊಡಿಯೋಕೆ ಹೋಗ್ಬಿಟ್ಟಿದ್ದಕ್ಕೆ ಆಗಿದ್ದು ಅಲ್ಲ. ನನ್ ಮಗ ಒಂದೊತ್ತು ಇದ್ದವ್ರಲ್ಲ ಬೆಳೆದ ಹೆಂಗ ಏನೋ. ಅಯ್ಯೋ, ಅದೇ ಕಾಪಾಡ್ಬೇಕು ನನ್ ಮಗಿನ. ಅದಕ್ಕೋಸ್ಕರ ಬೆಟ್ಟನ ಬಲಿ ಕೊಟ್ಟು ಮಕ್ಕಳ ಆಸೆಗೆ ತಣ್ಣೀರು ಹಚ್ಬಿಟ್ವಿ. ಮಕ್ಕಳಲ್ಲಿ ನಂಬಿದ್ದ ಇರಾಗಲ್ಲ, ಮಕ್ಕಳಲ್ಲಿ ನಂಬಿದ್ದ ಇರಕ್ಕಾಗಲ್ಲ. ಆದಷ್ಟು ಬೇಗ ನನ್ ಮಗ ಬೇಕು. ನನಗ್ ನನ್ನ ಹಣ ಬೇಡ, ಒಡಬೇಡ. ನನಗ್ ನನ್ ಮಗ ಬೇಕು. ಕರ್ಕೊಂಬರ ಆದ್ರೆ ನನ್ ಪ್ರಾಣ ಬಿಟ್ಬಿಡ್ತೀನಿ. ದುಡ್ಡು ಸಿಗುತ್ತೆ, ನಮ್ ಕಷ್ಟ ಇರುತ್ತೆ ಅಂತ ತಕ್ಷಣ ಕಿರಿದು ಒಪ್ಕೊಂಡ್ಬಿಟ್ಟೆ. ಈ ಗೋಳಾಡದೆ ಬಂತು ಪ್ರಯೋಜನ. ನಿಮ್ಮ ಬೇಡ, ಒಡವೆ ಬೇಡ, ಬೇಡ. ನನ್ ಹಣ ಬೇಕು. ಇಲ್ಲ ಅಂದ್ರೆ ನನ್ ಪ್ರಾಣ ಬಿಡ್ತೀನಿ. ಇಷ್ಟೊತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮನ್ನ ಹುಡುಕಿ ಸುಸ್ತಾಗಿ ಕರ್ಕೊಂಡ್ರು. ಹುಡುಕ್ಲಿ ಬಿಡೋ, ಮಕ್ಳ ಕಷ್ಟ ಏನು ಅಂತ ಅವ್ರಿಗೋಗ್ಲಿ. ಅವ್ರವ್ರ ಸ್ವಾರ್ಥಕ್ಕೆ ಮುರಿದು ನಲ್ದು ಆಡ್ತಿದ್ ಬೆಟ್ಟ ನಾವು ಒಡ್ಪೆ ಕೊಟ್ಟಿದ್ದಾರೆ.
ನನಗೆ ಹೊಟ್ಟೆ ಹಸಿತಿದೆ ಕಣ್ರು. ಹೊಟ್ಟೆ ಹಸುವಲ್ಲಿ ನಿಮ್ ಬರಕ್ ಹೇಳಿದ್ವಾ? ಗಾಂಧೀಜಿ ಹೋರಾಡ್ಬೇಕಾದ್ರೆ ವರ್ಷಗಟ್ಲೆ ಬರೀ ಕುಡ್ದು ಹೋರಾಡ್ತಾ ಇತ್ತು. ಈ ಬೆಟ್ಟ ಹೊಡೆಂತ ಆಗೋವರೆಗೂ ನಾವು ಉಪವಾಸ ಮಾಡೋಣ. ಅಕ್ಕ ತಿಂಗ್ಳಂಗ್ ಡಿಸೈಡ್ ಆಗ್ಲಿಲ್ಲ ಅಂದ್ರೆ ಹಿಂಗೆ ಇರ್ಬೇಕಾ? ಚೀಫ್ ಮಿನಿಸ್ಟರ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅನ್ನೋವರೆಗೂ ಉಪವಾಸ ಮಾಡೋಣ. ಸಾಯೋದಾದ್ರೆ ನಾವಿಲ್ಲೇ ಸಾಯೋಣ. ಹೌದು ಹೌದು ಹೌದು. ನೋಡ್ತಾ ಇರಿ, ರಾಜು ಮತ್ತೆ ಕಮಲು ನಾಳೆ ಅಷ್ಟೊತ್ತಿಗೆ ಇನ್ನೂ ಅಷ್ಟು ಜನ ಹುಡುಗ ಕರ್ಕೊಂಡ್ ಬರ್ತಾರೆ. ನಮ್ಗೆ ಇನ್ನೂ ಯಾರ್ಯಾರು ಸಹ ಅಂತ ಅವ್ರಿಗೆ ಗೊತ್ತಾಗ್ಲಿ. ಬೆಟ್ಟದಾಪುರದ ಮಕ್ಕಳು? ಅಯ್ಯೋ ದೇವ್ರೆ. ಬೆಟ್ಟದಾಪುರದ ಮಕ್ಕಳಿಂದ ತನ್ನ ತಾಯಿಗಳಿಗೆ ಬೆದರಿಕೆ. ಲೇ ಲೇ ಬಾರ ಇಲ್ಲಿ ಬೇಗ. ಬಂದೆ. ನೋಡಿಲಿ, ಮಕ್ಕಳಿಂದ ತಂದೆ ತಾಯಿಗಳಿಗೆ ಗಡುವು 1 ವಾರದೊಳಗಾಗಿ ನಮ್ಮ ಆಸೆಯನ್ನು ಈಡೇರಿದರೆ ಬೆಟ್ಟದ ಮೇಲಿನ ಧುಮುಕಿ ಸಾಯುತ್ತೇವೆ. ಹಾಗಾದ್ರೆ ಇವರೆಲ್ಲ ಬೆಟ್ಟದಿದ್ದಾರೆ. ಅಯ್ಯೋ, ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ ನಡಿಯಬೇಕ. ಬೇಗ ನಿಮ್ಮ ಆಸೆ ನಿಲ್ಲಿ, ಮುಂದೆ ಬರ್ಬೇಡಿ. ನೀವ್ ಯಾರಾದ್ರೂ ಒಂದ್ ಹೆಜ್ಜೆ ಇಟ್ರೆ ನಾವೆಲ್ಲ ಸಾಮೂಹಿಕ ಸಾಯ್ತೀವಿ. ಕೆಳಗಿಲ್ ಬರ್ರೋ, ಶಾಸಕರ ತಾಡಿದೀವಿ. ಅವರು ಬೆಟ್ಟ ಹೊಡೆಯೋದಿಲ್ವಂತೆ. ಕೆಳಗೆ ಬಂದ್ರು, ಕೆಳಗೆ ಬೆಟ್ಟದ ಕೂತ್ಕೊಂಡು ಏನೋ ಮಾಡ್ಬೋದಿಲ್ಲ. ಬೆಳಗ್ಗೆ ಏನಿವಲ್ಲ ಬಂದ್ರು. ನೀವ್ ಹೇಳಿದಾಗ ಕೇಳ್ತೀವಿ ಬರೋ. ನೀವ್ ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಮೇಲ್ಗಡೆಯಿಂದ ಕೆಳಗ್ ಬಿದ್ದು ಸಾಯ್ತೀವಿ. ನೀವೆಲ್ಲ ಸ್ವಾರ್ಥಿಗಳು. ಈ ಬೆಟ್ಟ ಮುಟ್ಟೋ ಯೋಗ್ಯತೆ ಇಲ್ಲ. ನಿಮ್ ಸ್ವಾರ್ಥಕ್ಕೋಸ್ಕರ ಮಕ್ಕಳು ಸಂತೋಷನ ಕೊಡ್ತಾ ಇದ್ದೀರಾ. ಶಾಸಕರೇ, ಶಾಸಕರಿಗೆ ನಡೆಯುತ್ತೆ. ಧಿಕ್ಕಾರ, 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 ಧಿಕ್ಕಾರ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಸ್ವಲ್ಪ 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 ಸಮಾಧಾನ ಮಾಡ್ಕೊಳ್ಳಿ. ಇಲ್ಲಿನಪ್ಪ ಬಂದ್ರು ಬಂದ್ರು. ಮನೆ ಹಾಳು MLA ಬಂದ್ರು ನೋಡ್ರು. ಆಗಿದ್ದು MLA ಮಕ್ಕಳ ಬಂದ್ರಪ್ಪ. ಈಗಾಗಲೇ ಊರೆಲ್ಲ ಸುತ್ತಿ ಬಿಟ್ಟಾಯ್ತಪ್ಪ. ನನ್ನ ಮಾತು ಕೇಳಿ. ಈ ವಿಷಯ ಚೀಫ್ ಕಿವಿಗೂ ಮುಟ್ಬಿಟ್ಟಿದ್ಯಪ್ಪ. ಮಾತು ಕೇಳ್ರಯ್ಯ. ನಿಮ್ ದಮ್ಮ ಏನ್ರಪ್ಪ? ನಾವು ಬರಲ್ಲ. ನಿಮ್ಮಿಂದ ಈ ಅನಾಹುತ ನಡೀತಾ ಇರೋದು. ನಮ್ಮ ಅಪ್ಪ ಅಮ್ಮನ ತಲೆ ಕೆಡ್ಸಿರೋದೇ ನೀವು. ನೀವ್ ಹೇಳಿದಾಗೆ ಆಗ್ಲಿ. ಬೆಟ್ಟಿಸ್ತೀನಿ, ಕೆಡವಕ್ ಬಿಡಲ್ಲ. ದಯವಿಟ್ಟು ಹಿಡಿದು ದಾರಿ ಉದ್ದಕ್ಕೂ ಜನಗಳನ್ನ ಚೀತು ಅಂತ ಹೋಗಿದ್ದಿದ್ರಪ್ಪ. ನಾನು ಶಾಸಕರಿಗೆ ರಾಜೀನಾಮೆ ಕೊಡ್ಬೇಕಾಗುತ್ತೆ. ದಯವಿಟ್ಟು ಹಿಡಿದು ಬಂದ್ರಪ್ಪ. ಇಲ್ಲ ನಿಮ್ಮ ಆತ್ಮಕ್ಕೆ ಇಲ್ಲ. ಹೌದು, ನಂಬೇಡಿ ಮಕ್ಕಳ ಇವ್ರ ಮಾತನ್ನ. ದುಡ್ಡಿಗೆ ಹೆಂಡತಿ ಮಕ್ಕಳು ಮಾಡ್ಕೊಳಕ್ಕೆ ಹೇಸಲ್ಲ ಈ ರಾಜಕೀಯದವರು. ಅಮ್ಮ, ನನ್ ತಲೆ ಸುತ್ತದ ಇದೆ. ಏನಾಯ್ತು ನಿಂಗೆ? ತಲೆ ಸುತ್ತಿದ್ಯಾ? ಯಾರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾವೆಲ್ಲ ಮೂಲಕವಾಗಿ ಹಾರ್ ಬರ್ತೀವಿ. ಏನ್ರಿ ಮಾಡ್ತಿದ್ದೀರಾ? ಆ ಬೆಟ್ಟದ ಪೂರ್ವ ಏನ್ರಿ ಗಲಾಟೆ? ಆ ಗಡಿಯವ್ರ ಜೊತೆ ಸೇರ್ಕೊಂಡು ಏನ್ರಿ ಮಾಡ್ತಿರೋದು? ನೋಡಿ, ನಾನು ಯಾವುದೇ ಫಂಕ್ಷನ್ ಹೋದ್ರ ಬಗ್ಗೆ ಚರ್ಚೆನೆ. ಇನ್ನು 1 ಅವರ್ ನಾನು ಬರ್ತೇನೆ. ಆ ಮಕ್ಕಳಿಗೆ ಒಂದು ಚೂರು ಹಾಳಾಗಬಾರ್ದು. ಬೆಟ್ಟ ಹೊಡೆಯೋದಿಲ್ಲ ಮಾತ್ರ. ಶಶಾಂಕ್, ನಿಮ್ ಸ್ನೇಹಿತರೆಲ್ಲ ಬಂದಿದಾರಪ್ಪ. ಹೌದು. ನಿಮ್ ಸಂಬಂಧ ಬಂದಿದ್ದಾರೆ. ನಿಮ್ ಇಂಟಿ ಕೊಟ್ಟು ಕಳಿಸ್ತಾರೆ. ಉಪವಾಸ ಮಾಡ್ಬೇಡ್ರಪ್ಪ. ಹೋಗಿ. ಬೇಕಾದ್ರೆ ಅವ್ರನ್ನ ಕಳಿಸಿ, ಇಲ್ಲದೆ ಕಳಿಸ್ಬೇಡಿ. ಚೀಫ್ ಮಿನಿಸ್ಟರ್ ಆರ್ಡರ್ ಕ್ಯಾನ್ಸಲ್ ಮಾಡೋವರೆಗೂ ನಾವು ಊಟ ಮಾಡಲ್ಲ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡ. ಇನ್ ಸ್ವಲ್ಪ ಹೊತ್ತಿಗೆ ಚೀಫ್ ಮಿನಿಸ್ಟರ್ ಇದ್ದಾರೆ. ನಿಮ್ ಸಮಸ್ಯೆ ಎಲ್ಲ ಬರೆಯುತ್ತೆ. ಸ್ವಲ್ಪ ತಿಂಡಿ ತಿನ್ಕೊಂಡ್ರೆ ದಯವಿಟ್ಟು ಮುಗಿತೀನಿ. ಬಂದಿದೆ ಸರ್.
ಸಮಾಧಾನ ಮಾಡ್ಕೊಳ್ಳಿ. ನಿಮಿಷ ಇರಿ ಬನ್ನಿ ಇಲ್ಲಿ. ಏನ್ ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ಲ? ಮಕ್ಕಳ ಊಟ ಮಾಡಿಲ್ವಂತೆ, ಬೆಳಗ್ಗೆಯಿಂದ ಒಂದು ತೊಟ್ಟು ಮುರಿಯುವಂತೆ. ನಾನ್ ಬಂದಿದ್ದೇನೆ, ಬನ್ನಿ ನನ್ ಮಾರಿ. ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ, ಬೇಗ ಬನ್ನಿ. ಬೇಡ ಉಪವಾಸ ಇದ್ರೆ ತಲೆ ಸುತ್ತು ಕೆಳಗಡೆ ಬಿಟ್ಟ ನೋಡಿ. ನಿಮ್ ಬೇಡಿಕೆ ಏನು ಈಡೇರಿಸ್ತೀರಿ? ದಯವಿಟ್ಟು ಬಂದು ಊಟ ಮಾಡಿ ಬನ್ನಿ. ನೀವು ಈ ಬೆಟ್ಟ ಹೊಡೆಯೋ ಯೋಜನೆ ಮಾಡಿದೀನಿ ಅನ್ನೋ ನಾವೇನು ರದ್ದಾಗುತ್ತೆ ನೋಡಿ. ಈ ಬೆಟ್ಟದಿಂದ ಒಂದ್ ಸಣ್ಣ ಕೈ ಹೊಡೆಯೋದಕ್ಕೂ ನಾನ್ ಬಿಡೋದಿಲ್ಲ. ನಾವು ಬರ್ರಿ ಬಂದ್ರು ಹೋಗೋಣ. ಬನ್ರಿ ಇಲ್ಲಿ ಸರ್. ಇಟ್ಟನ್ನ ಹೊಡೆದು ಗಣಿಗಾರಿಕೆ ಮಾಡಿ ಇದನ್ನ ಫಾರ್ ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮಗ್ ಸುಮಾರು ರೂಪಾಯಿ ಲಾಭ ಬರುತ್ತಲ್ವಾ? ನೀವು ಕೇಳ್ತಿರೋದು ಹೌದು ಸರ್. ನೀವನ್ನ ಹೊಡೆದು ಸುಮಾರು ಮಾಡಬಹುದು. ಮತ್ತೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಈ ಬೆಳೆಯೋ ಗಿಡಮೂಲಿಕೆಗಳನ್ನ, ಇತಿಹಾಸನ, ಇದರಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಮತ್ತೆ ಸೃಷ್ಟಿ ಮಾಡುತ್ತಾ? ನಿಮ್ಮ ಹೇಳ್ತಾ ಇರೋದು ಇಲ್ಲ ಸರ್. ನಿಮ್ ದುಡ್ಡಿಂದ ಸೃಷ್ಟಿ ಮಾಡಕ್ ಆಗಲ್ವೋ? ಹಾಳು ಮಾಡಿ ನೀವು ಹೋದಾ ಅಲ್ವಾ? ಹೇಳ್ರಿ. ಆಗಿದೆ ಸರ್, ಬಂದಿದ್ನಿ. ಈ ಪ್ರಾಜೆಕ್ಟ್ ಮಾಡಲ್ಲ ಸರ್. ಈ ಬೆಟ್ಟ ಕಲ್ಲು ಹೊಡೆಯಲ್ಲ ಸರ್. ಹೌದು ಸರ್. ಅದು ಸರ್, ಈ ಹೊಡೆಯೋದ್ರಿಂದ ಜನರಿಗೆ ಉದ್ಯೋಗ ಸಿಗುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ, ಜನರಿಗೆ ಸಂಪೂರ್ಣ ಅನುಕೂಲತೆ. ಆ ಉದ್ದೇಶದಿಂದ ಕೆಲಸ ಮಾಡ್ತಾ ಇರೋದು. ಸುಮ್ಮನೆ ಯಾರು ಚಿನ್ನ ಕೊಟ್ಟು ಮಣ್ಣನ್ನು ತಗೊಂಡ. ಇಲ್ಲಿ ಜನ ನೂರಾರರಿಂದ ಈ ಬೆಟ್ಟಕ್ಕೆ ಜೀವನ ಮಾಡ್ತಿದ್ದಾರೆ. ಈ ಬೆಟ್ಟನ ಅವರ ಜೀವನದ ಭಾಗ ಅಂತ ತಿಳ್ಕೊಂಡಿದ್ದಾರೆ. ಆನಂದ ಇಲ್ವೋ? ಹೌದು ಸರ್, ನಿಮ್ ಮಾತು 100% ಸತ್ಯ. ಇಷ್ಟ ಬೆಟ್ಟನ ಹೊಡೆಯೋದಕ್ಕೆಲ್ಲ ಕೊಡ್ತೀರಾ? ಇಲ್ಲ ಸರ್, ಖಂಡಿತವಾಗಿ ಬೆಟ್ಟನ ಹೊಡೆಯಕ್ಕೆ ನಾನು ದೇವರಿಗೆ ಒಪ್ಪಿಗೆ ಕೊಡಲ್ಲ. ನೋಡಿದ್ರಿ, ಇವ್ರಿಗೂ ಅನ್ಯಾಯ ನಡೀತಿದ್ದಾಗ ಇದೇ ಮಗ ಧಿಕ್ಕಾರ ಕೂಗ್ತಿದ್ರು. ಈ ಒಳ್ಳೇದ ಮಗ ಅದಕ್ಕೆ ಈ ಮಕ್ಕಳು ನಿಮಗೆ ಬರ್ಲಿಂತ ಕೂಗ್ತಿದ್ದಾರೆ. ಮಕ್ಕಳೇ, ಶಾಸಕರಿಗೆಲ್ಲ ಹಾಕಿದಾಗೆ ನಿಮ್ಮ ತಂದೆ ತಾಯಿಗಳ ಕರ ಹಾಕಿ. ಯಾಕೆ ಸುಮ್ಮನೆ ಬಿಟ್ಟೆ? ನಿಮ್ ತಂದೆ ತಾಯಿಗೂ ಜೈಕರ ಹಾಕಿ. ನೋಡಿದ್ರ, ನಿಮ್ಮ ಹೆತ್ತು ಮಕ್ಕಳೇ ಜೈಕರ ಹಾಕ್ಲಿಲ್ಲ. ಯಾಕೆ ಹೇಳಿ? ಅವ್ರು ನಿಮ್ ಹಾಗೆ ಸ್ವಾರ್ಥಿಗಳಲ್ಲ. ದುಡ್ಡು ಮಾಡಬೇಕು, ಕೆಲಸ ಆಸೆ ಅವ್ರಿಗಿಲ್ಲ. ಅವ್ರ ಏನೇ ಇದ್ರು ಬೆಟ್ಟನ ಉಳಿಸ್ಕೊಡೋದು. ಅಂದ್ರೆ ಈ ಬೆಟ್ಟದ ಮಹತ್ವ ಈ ಮಕ್ಕಳೇ. ನೀವು ಹಿರಿಯರು, ಅವ್ರ ಹೋರಾಟ ಬೆಂಬಲ ಕೊಡ್ಬೇಕು, ಪ್ರೋತ್ಸಬೇಕು ಅಲ್ವಾ? ಮಕ್ಕಳಿಗೆ ನೀವು ತುಂಬಾ ಅನ್ಯಾಯ ಮಾಡಿದ್ದೀರಾ. ಹೌದು, ತುಂಬಾ ಮಾಡ್ಬಿಟ್ವಿ. ನಮ್ಮ ಮಕ್ಕಳಿಗೆ ತುಂಬಾ ಇಟ್ಟು ಉಪವಾಸ ಕೆಡುವಂಗ್ ಮಾಡಿ ತುಂಬಾ ಮಾಡಿದೀವಿ. ದಯವಿಟ್ಟು ಕ್ಷಮಿಸ್ಬೇಕಾದವನು ನಾನಲ್ಲ, ಈ ಮಕ್ಕಳು. ಕ್ಷಮಿಸಿದ್ರೆ ದೇವ್ರು ಕ್ಷಮಿಸಿದಾಗೆ. ಇನ್ಯಾವತ್ತೇ ಆದ್ರೂ ನಿಮ್ ತಂದೆ ತಾಯಿಗಳು ಈ ಬೆಟ್ಟನ ಹೊಡೆಯೋದಕ್ಕೆ ಬೆಂಬಲ. ಇವ್ರಿಗೂ ಜೈಕಾರ ಹಾಕಿ. ನೀವುಗಳು ಮಾಡಿದ ತಪ್ಪನ್ನ ಮಕ್ಕಳು ಕ್ಷಮಿಸ. ಅದಕ್ಕೆ ಹೇಳೋದು ದೇವ್ರ ಸಮಾನ ಅಂತ. ನೋಡಮ್ಮ, ಇನ್ ಯಾವತ್ತು ಈ ಬೆಟ್ಟ ಬರೋದಿಲ್ಲ. ಇದಕ್ಕೆ ಬೆಂಬಲನೂ ಇದ್ದೇ ಇರುತ್ತೆ. ಮುಂಚೆ ನಾವು ಹೇಳ್ತೀವಿ, ಈಗ ನಾವೆಲ್ಲರೂ ನಿಮ್ಗರ ಹಾಕ್ತೀವಿ. ದಿಟ್ಟ ಮಕ್ಕಳಿಗೆ